ಅದೆಲ್ಲ ಉಂಟು. ಅದು ನಿನಗೂ ಅಲ್ಲಲ್ಲಿ ಹಾಗೆ ಹಾಗೆ ಉಂಟು. ಆದ್ರೆ ಒಂದು ಸಣ್ಣ ವ್ಯತ್ಯಾಸ. ಏನು? ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ. ನಿಜ. ನೀನು ಗಿಡ್ಡ, ನೀನು ಬೊಡ್ಡ. ಅಯ್ಯ, ನಿನ್ನ ಮಾತುಗಳನ್ನು ಆಲಿಸುವಾಗ ನಿನ್ನನ್ನು ನೋಡಿದಾಗ ನನಗರಿವಿಲ್ಲದೆ ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯಗಳು ಉಕ್ಕಿ ಬರುವುದಕ್ಕೆ ತೊಡಗಿ ನಿನ್ನನ್ನು ನೋಡುವಾಗ ಭಕ್ತಿ ಗೌರವಗಳು ಹೆಚ್ಚಾಗುತ್ತಾ ಉಂಟು. ಹೌದೇ? ಬಹಳ ಒಳ್ಳೆಯದಾಯ್ತು. ನಾವಿರೋರು ಪರಸ್ಪರರು ಸಂಧಿಸಿದ ಕಾಲಕ್ಕೆ ನಮ್ಮೊಳಗೆ ಎಲ್ಲಿಯಾದರೂ ವೈಮನಸ್ಸು ತಲೆದೋರಿದ್ದರೆ ಕೋಲಾಹಲ ಆಗುತ್ತಾ ಇತ್ತು. ಬದಲಾಗಿ ಮಧುರವಾದ ಭಾವಗಳೇ ಉದ್ಭವಿಸಿ ಬಂದರೆ ಅಯ್ಯ, ಈ ಭಾವಗಳನ್ನು ಆಧರಿಸಿ ಅನಾಥರಾದ ದಿಕ್ಕೇಡಿಗಳಾದ ನಾವಿರೋರು ಇಲ್ಲಿ ಒಂದು ಸಂಬಂಧ ಮಾಡುವನ ಹೇಗೆ? ಅಯ್ಯ, ನನಗಿಂತ ಚಿಕ್ಕವನಾಗಿ ನನ್ನ ಕುರಿತಾಗಿ ಗೌರವ ಲಕ್ಷ್ಯವನ್ನು ಹೊಂದಿರುವ ನಿನ್ನನ್ನು ನಾನು ತಮ್ಮ ಹೀಗೆ ಒಪ್ಪಿಕೊಳ್ಳದೆ, ನನಗಿಂತ ಹಿರಿಯನಾಗಿ ನನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯವನ್ನು ಹೊಂದಿದ ನಿನ್ನನ್ನು ನಾನು ಅಣ್ಣ ಎನ್ನುವ ಹಾಗೆ ಸಂಬೋಧಿಸಲೇ? ನಾನು ನಿನಗೆ ಅಣ್ಣ, ನೀನು ನನಗೆ ತಮ್ಮ. ತಮ್ಮ, ಅಣ್ಣ, ಅನುಜ, ರಾಜ, ತಮ್ಮ. ಏ ತಮ್ಮ, ಅಣ್ಣ, ತಮ್ಮ ತಮ್ಮ ತಮ್ಮ. ಯಾರೂ ಜೊತೆಗಿಲ್ಲದೆ ನಾನು ಅನಾಥನಾಗಿ ಒದ್ದಾಡುತ್ತಿರುವ ಕಾಲಕ್ಕೆ ಪ್ರೀತಿಸುವಾಗ ಅನುಜನೊಬ್ಬ ಸಿಕ್ಕಿದ. ಸಂತೋಷ ಸಂತೋಷ ಹೇಳುವುದಕ್ಕೆ ಹೊರಟು. ಆದರೆ ಸಂಕಟ ಸಂಕಟ ಸಂಕಟ. ಅಣ್ಣ, ನನಗೂ ಇಲ್ಲಿ ಎಂತದ್ದು ಆಗುತ್ತದೆ. ಇದು ಎಂತದು? ಇದು ಹೊಟ್ಟೆ. ಇದು ಹೊಟ್ಟೆಯೋ? ಇದು ಹೊಟ್ಟೆಯೋ ತಮ್ಮ? ಇದು ಹೊಟ್ಟೆ, ಅದು ಹೊಟ್ಟೆ. ಆದರೆ ನಾವಿಬ್ಬರು ಬರಿದಾದ ಜಠರವನ್ನು ಹೊಂದಿದವರು. ನಮಗಾಗುತ್ತಿರುವ ಹಸಿವೆ ತಡೆಯುವುದಕ್ಕೆ, ನಿವಾರಿಸುವುದಕ್ಕೆ ತಮ್ಮ ತಿನ್ನುವುದಕ್ಕೆ ಏನಾದರೂ ಸಿಕ್ಕುತ್ತಾದ ನೋಡು. ನಿನಗಾದಂತ ಅನುಭವ ನನಗೂ ಆಗುತ್ತಾ ಉಂಟು. ಆದ್ದರಿಂದ ಒಂದು ಕೆಲಸ ಮಾಡುವ. ಕಾಣುತ್ತಾ ಉಂಟು ಜಲದಿ, ಕಾಣುತ್ತಿರುವಂತ ಜಲದಿಗೆ ಬಡಿಯುವ. ಒಂದು ಒಳ್ಳೆ ಉಪಾಯ ಹೇಳ್ತಾನೆ ಅನ್ನುವಾಗ ನಾನು ಕಿವಿ ನಿಮಿರಿಸಿ ಕೇಳಿದೆ. ನೀರಿಗೆ ಬಡಿಯುವುದಾ? ಹೊಟ್ಟೆ ತುಂಬಿಸಲಿಕ್ಕೆ ಮೊದಲೇ ಆಯಾಸ, ಹಸಿವೆ, ಬಡ್ಡುದಲ್ಲ, ಬಹಳ ಕಷ್ಟ, ಬಹಳ ಕಷ್ಟ ಆಗ್ಲಿಕ್ಕಿಲ್ಲ ಇದೆಲ್ಲ. ನಾನು ಯಾಕೆ ಹೇಳಿದ್ದು? ನಾವು ಬಡಿತೇವೆ ಅಂತಾದ್ರೆ ನಾವು ಬಡಿದ ರಭಸಕ್ಕೆ ನೀರಿನ ಆಳದಲ್ಲಿ ಯಾವುದಾದ್ರೂ ಪ್ರಾಣಿ ಇದ್ರೆ ಮೇಲೆ ಬರ್ತದೆ, ಕಣ್ಣಿಗೆ ಕಾಣುತ್ತದೆ. ಆ ಹೊತ್ತಿಗೆ ಹಿಡಿದು ತಿನ್ನುವ. ಒಳ್ಳೆ ಉಪಾಯ, ಒಳ್ಳೆ ಉಪಾಯ. ಹಾಗಾದ್ರೆ
ನಾನು ಇಲ್ಲಿದ್ದೇನೆ. ಈಗಲ್ಲಿದ್ದೆ, ನಾನಲ್ಲಿ ಇರುತ್ತೆ. ಅಲ್ಲೇನು ಮಾಡುತ್ತಿದ್ದೆ? ಅಲ್ಲಿ ನೀರನ್ನು ಬಡಿಯುತ್ತಾ ಸಾಗುತ್ತಿದ್ದೆ. ಆ ಕಾಲಕ್ಕೆ ನೀರಿನ ಆಳದಿಂದ ಒಂದು ಮೊಗ್ಗು ಮೇಲೆ ಬಂತು. ಮೊಗ್ಗು? ಮೊಗ್ಗಲ್ಲ, ಮೊಗ್ಗು. ಮೊಗ್ಗು ಮೇಲೆ ಬಂದ ಆ ಮೊಗ್ಗನ್ನೇ ನಾನು ತದೇಕ ದೃಷ್ಟಿಯಿಂದ ನೋಡಿದೆ. ನೋಡುತ್ತಿದ್ದಂತೆ ಅದು ತನ್ನ ದಳಗಳನ್ನು ವಿಕಸನಗೊಳಿಸಿತು. ಮೊದಲಿದ ತಾವರೆಯ ಅರಳಿದ ತಾವರೆಯ ಮಧ್ಯೆ ಒಂದು ಪ್ರಾಣಿ ಕುಳಿತದ್ದನ್ನು ನೋಡಿದೆ. ಹಾಗಿತ್ತು, ಕೆಂಪು ಕೆಂಪಗೆ, ಬೆಳ್ಳ ಬೆಳ್ಳಗೆ, ಗುಂಡು ಗುಂಡಗೆ, ಪುಟಕದ ಪುಟಕ. ಅದನ್ನು ನೋಡಿದ್ದೆ ತಡು ಹಸಿವೆ ಜೋರಾಗಿ ಅದನ್ನು ಹೇಳಿ, ಪ್ರೀತಿಯ ತಮ್ಮ, ನಿನ್ನನ್ನು ಬಿಟ್ಟು ನಾನು ಅದನ್ನು ಹೇಗೆ ತಿನ್ನಲಿ? ಆದ ಕಾರಣವೋ ಅನುಜ, ನನ್ನ ಕಣ್ಣಿಗೆ ಕಾಣ ಸಿಕ್ಕಿದೆ. ಆ ಪ್ರಾಣಿಯನ್ನು ನಾವಿಬ್ಬರು ಜೊತೆಯಾಗಿ ಹಿಡಿದು ಒಟ್ಟಾಗಿ ತಿಂಬನ. ಎನ್ನುವ ಪ್ರಾಣಿಯಲ್ಲಿಂಟ? ಪ್ರಾಣಿಯಲ್ಲಿಂಟು ನೋಡಲಿಲ್ಲ. ಬಿಡಿ ಬಿಡಿ
ತಮ್ಮ ಸಿಕ್ಕಿತ್ತು. ಅಯ್ಯೋ, ಬರ್ತಲ್ಲಿಗೆ ಬಡಿಯುದ? ನಾನು ಪ್ರಾಣಿ ಬಿದ್ದದು ನನಗಲ್ವಾ? ಅಯ್ಯೋ, ಹಾಗಾದ್ರೆ ನನ್ನ ಎಡಗೈಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದವ ಯಾರು? ನಾನಲ್ವಾ? ಪೆಟ್ಟು ತಿಂದದ್ದು ನೀನು. ಮತ್ತೆ ತಮ್ಮ, ನಿನಗೆ ಬೇರೆ ಆಯ್ತಾ? ಇಲ್ಲ, ಬ್ಯಾನ್ ಆಗ್ಲಿಲ್ಲ. ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಗುತ್ತದಲ್ಲ, ಅದರ ಒಂದು ದೊಡ್ಡ ಮಾಂಸದ ತುಂಡನ್ನು ನಾವು ನಿನಗೆ ಇಟ್ಟಿ ಕೊಡ್ತೇವೆ. ಆದ ನೋವಿನ ಪರಿಹಾರಕ್ಕಾಗಿ ಆ ಮಾಂಸದ ತುಂಡನ್ನು ಕಾಟೆ ಹಾಲಿಗೆ ಕೊಟ್ಟು ನ್ಯಾಕು 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 ಎಂತ ಕೊಟ್ಟು. ಅಣ್ಣ, ಪ್ರಾಣಿಯಲ್ಲಿ ಹುಡುಕುವ. ಹರಿಯಲಾಭಿ ಕಮಲ ಮರೆಗಳು ತಲೆ ಮನದಲ್ಲಿ ಕದಹರಿಸಿದರು ವೈದ್ಯರು ದಿನ ಬರುವರಿಲ್ಲ. ಹರಿಯನಾಭಿ ಕಮಲದಲ್ಲಿ ಕುಳಿತಿರುವ ವೇಳೆಗೆ ಧನುಜರು ಇರುವರು ನನ್ನನ್ನು ತಿನ್ನುವುದಕ್ಕೆ ಬರ್ತಾ ಇದ್ದಾರಲ್ಲ. ಏನು ಮಾಡ್ಲಿ, ಏನು ಮಾಡ್ಲಿ? ಅಮ್ಮ, ಅಮ್ಮ. ಮರುಗಲೇಕೆ ವಿಧಾದ ಮನದಲ್ಲಿ ಭರಿಸಿರುವುದೇಕೆಲ್ಲೇ ಪರಿತು ಹೊರೆಯ ಬಾರದೆ ಬಂದ ಕಷ್ಟವನರಿತುಕೋಬೇ. ಮಗನೇ ಬ್ರಹ್ಮ, ಅಮ್ಮ, ಸೃಷ್ಟಿಯ ಕಾರ್ಯದಲ್ಲಿ ಕುಂದುಕೊರತೆಗಳು ಬಂತೆ. ಯಾರಿಂದ ಕಷ್ಟ ಬಂತೋ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಅಮ್ಮ, ನಯನ ವಾರಿಯ ಧಾರೆಯ ಮುಖೇರಿನ ಪಾದವನ್ನು ತೊಳೆದಿದ್ದೇನೆ ತಾಯಿ. ಈ ಅಂಬುದಿಯಲ್ಲಿ ಯಾರೋ ಇರುವರು ಧನುಜರು ಹುಟ್ಟಿದ್ದು ಮಾತ್ರವಲ್ಲದೆ ನಿನ್ನ ಕಂದನನ್ನು ತಿನ್ನುವುದಕ್ಕೆ ಬರ್ತಾ ಇದ್ದಾರಮ್ಮ. ಕಂದನ ಕರುಳಿನ ನುಡಿಯನ್ನು ಕೇಳಿ ನೀನೇ ಬಂದೆಯಲ್ಲ, ಪರಿಹರಿಸು ತಾಯೇ, ಪರಿಹರಿಸು. ಮಗನೇ ಬ್ರಹ್ಮ, ದುಷ್ಟರ ಬಾಧೆ ಅಧಿಕವಾಯಿತು ಎಂಬುದನ್ನು ಭಯಗೊಂಡೇ ಮಗನೇ. ಹೌದಮ್ಮ. ಭಯಪಡಬೇಡ. ಆದಿ ಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನಾವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಹೌದೇ? ನಿನಗೆ ಬಂದಂತಹ ಕಷ್ಟವು ದೂರವಾಗುವುದಕ್ಕಾಗಿ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಸರಿ ಅಮ್ಮ. ಎಚ್ಚರಗೊಂಡಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಓದಿಸುವುದಕ್ಕಾಗಿ ನನ್ನ ಕೈಲಿದಂತಹ ಸುದರ್ಶನ ಕೈಕೊಪ್ಪಿಸ್ತಾ ಇದ್ದೇನೆ ಮಗನೇ. ಆ ತನಕ ನಾ ಎಲ್ಲಿರಲಿ ತಾಯೇ? ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಲಿ ವಿಧಾತ. ತೊಲಗಿರಲ ಯೋಗವಾಯೆಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಇರುನಗೆಯ ಬೀರುತ್ತ ತನ್ನ ವದನದಲ್ಲಿ ಕ್ಷಣಕಾಲದ ನಿದ್ದೆಯಿಂದ ಎಚ್ಚೆತ್ತಾಗ ದೊರಕಿದ ಆಯುಧ ಯಾರು ಬರ್ತಾರೆ ನೋಡುವ. ಕಳರು ತರುತ್ತಾಗ ಕಂಡಾಲಿನ ಲಾಭದಲ್ಲಿರದೆ ಉಳಿಸಿದರಾಗ ಗರ್ವದಲ್ಲಿ
ಮೇಲೆ ಕುಳಿತುಕೊಂಡ ಕಾರಣವೇ ಬಹುದೂರದಿಂದ ಇಲ್ಲಿ ಒಂದು ವ್ಯಕ್ತಿ ಮಲಗಿದುದನ್ನು ಕಂಡೆವು. ಆದರೆ ಬಂದು ನೋಡಿದ್ರೆ ಕುಳಿತ ನಿನ್ನನ್ನು ಕಾಣ್ತಾ ಇದ್ದೇವೆ. ಆ ಮಲಗಿದವ ಈ ಕುಂತವ ಬೇರೆ ಬೇರೆ ಒಬ್ಬನೇ. ನಾನು ಎದ್ದು ಕುಳಿತಿದ್ದೇನಲ್ಲ. ಕುಳಿತುಕೊಳ್ಳೋದಿದ್ರೆ ಮತ್ತೆ ಮಲಗಿದ್ದೆ ಆಯಾಸಕ್ಕೆ ಆಯಾಸ ದೂರ ಆಯ್ತು. ಆಯಾಸ ಹೋಯ್ತು. ಈಗ ಇಷ್ಟೆಲ್ಲ ಮಾಡಿ ನಮಗ ಆಯಾಸ ಆಗಲಿಲ್ಲ. ಹೌದಾ? ನಿನಗೆಂತದ್ದು ಮಜಾ ಆಯಾಸ? ಅಲ್ಲ ಅಂತೆ. ಆಯಾಸ ಆಗೋ ಕಾರ್ಯ ಏನು ಮಾಡಿದಿರ್ತಬೇಕಲ್ವ? ನಾವೆಲ್ಲ ಹುಡುಕಾಡಿ ಹುಡುಕಿ ಬರುವ ಕಾಲಕ್ಕೆ ಅಕಸ್ಮಾತ್ ಆಗಿ ನಿನ್ನನ್ನು ಕಂಡದ್ದು. ಸತ್ಯಕ್ಕಾದ್ರೆ ನಾವು ಕಾಣುತ್ತಿರಲಿಲ್ಲ. ಕಾಣದೆ ನೀನು ನಮ್ಮ ಕಾಲಡಿಗೆ ಬಿದ್ದು ಹೋಗುತ್ತಿದ್ದೆ. ಆದ್ರೆ ಏನು ಕಂಡದು? ನಿಮ್ಮ ಕಣ್ಣು ದೊಡ್ಡದು ಅಲ್ಲ, ನಿನ್ನ ಬಣ್ಣ ಕಪ್ಪು. ಹಾಗೆ ಕತ್ತಲೆ ಎಲ್ಲ ಕಡೆ. ಆ ಕತ್ತಲೆಯಲ್ಲಿ ಕಾಣಬೇಕಾದ್ರೆ ಒಂದು ಬೆಳ್ಳಗಿರಬೇಕು. ಅದಲ್ಲ, ಕತ್ತಲೆಗಿಂತಲೂ ಕಪ್ಪಾಗಿರ್ಬೇಕು. ನೀನು ಕತ್ತಲೆಗಿಂತ ಕಪ್ಪಾಗಿದ್ದು ಆದ್ದರಿಂದ ಕಂಡದ್ದು. ನಾನು ಕಪ್ಪು ಅಲ್ಲ, ಈಗ ಕಡೆಗೆ ಸರ್ವಾಂಗವು ಕಪ್ಪು. ನಿನ್ನ ಕಣ್ಣುಗಳೆರಡು ಬೆಳ್ಳಗೆ ಪಳ ಪಳನೆ. ಮತ್ತೆ ಹಲ್ಲು ಹಲ್ಲು ಬಿಳಿ ಉಂಟು. ಇಷ್ಟು ಬಿಳಿ ಹಲ್ಲನ್ನು ನಾನಿಷ್ಟವರೆಗೆ ನೋಡ್ಲಿಲ್ಲ. ನಾನು ನೋಡಿದವನ ಹಲ್ಲನ್ನು. ನಿನ್ನ ದಂತ ಪದ್ಧತಿ ಉಂಟಲ್ಲ, ನಿನ್ನ ದಂತ ಉಂಟಲ್ಲ, ನಿಜವಾಗಿಯೂ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯ, ಆದ ಕಾರಣ ನೀನು ನಮಗೆ ತೋರಿದೆ, ನಗೆ ಬೀರಿದೆ. ಹೌದು, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸುವುದು ಅತಿಶಯದ ಧರ್ಮ. ಅದೆಲ್ಲ ನೀನೇ ಹೇಳುದು. ಎಲ್ಲ ಧರ್ಮ, ಎಲ್ಲ ಧರ್ಮಕ್ಕೆ ಆಗ್ಲಿಕ್ಕಿಲ್ಲ. ಅದು ನಾವು ಕಂಡದ್ದು ನಗುವ ಸಹಜ ಧರ್ಮವನ್ನಲ್ಲ. ನಾವು ಹೆದರುವವರನ್ನು ನೋಡಿದ್ದೇವೆ. ಆದರೆ ನೀನು ಅವ ವ್ಯತಿರಿಕ್ತವಾಗಿ ನಗೆ ಬೀರಿದೆ. ಯಾಕೆ ಹೆದರ್ಬೇಕು? ಆದ್ದರಿಂದ ಕುತೂಹಲ ಕೆರಳಿದೆ. ಯಾಕೆ? ನಿಮ್ಮನ್ನು ನೋಡಿ ನಾನು ಯಾಕೆ ಹೆದರ್ಬೇಕು ಅಲ್ಲೋ ಮತ್ತೆ ಅನ್ನುವ ಅಹಂಭಾವದಿಂದ ಮಾತಾಡ್ತಾ. ನಿಮ್ಮಲ್ಲಿ ಏನು ಉಂಟಬೇಕಲ್ಲ ಹೆದರ್ಲಿಕ್ಕೆ? ಅದಷ್ಟೇ. ಒಂದು ಇದಿರು ಬಂದವರಲ್ಲಿ ಏನಿಲ್ಲದ ಕಾರಣ ಹೆದರಿಕೆ ಇಲ್ಲ. ಮತ್ತೊಂದು, ನನ್ನಲ್ಲಿ ಎಂತದ್ದು ಇಲ್ಲ ಕಾರಣ ಹೆದರ್ಬೇಕು ಅಂತ ಇಲ್ಲ ಅಲ್ವಾ? ಯಾರಿಗಾದ್ರೂ ಹೆದರುವುದು ಯಾರು? ಏನಾದ್ರೂ ಇದ್ದವರಲ್ವ? ಹಾಗಾಗಿ ನಿನ್ನಲ್ಲಿ ಇಲ್ಲ ಬಹುಶಃ. ಎಂತದ್ದೇ ಇರಲಿ, ಇಲ್ಲಿ ಬಂದು ಕುಳಿತು ನಮ್ಮತ್ತ ನಗೆ ಬೀರುವ ಓ ಕರಿಯ ವ್ಯಕ್ತಿಯೇ, ಯಾರು ನೀನು? ಇದು ಅದೌದು. ಏನು ಹುಡುಕುದೇನು ನೀವು? ಗೊತ್ತಾಗ್ಲಿ. ಬಿಸಾಡಿ ಹೋಗಿದೆ. ಎಂತದ್ದು ಬಿಸಾಡಿ ಹೋಗಿ? ಸಿಗ್ಲಿಲ್ವ ಇಷ್ಟವರೆಗೆ? ನಿನ್ನನ್ನು ನೋಡುವ ಮೊದಲು ನಾವೊಂದು ಪ್ರಾಣಿಯನ್ನು ನೋಡಿದ್ದೇವೆ. ಹೌದಾ? ನೋಡಿದ್ದು ಮಾತ್ರ ಅಲ್ಲ, ಪ್ರಾಣಿ ಹಿಡಿಲಿಕ್ಕೆ ಹೋಗಿದ್ದೇವೆ. ಹೌದಾ? ಕೈಯಿಂದ ತಪ್ಪಿಸಿಕೊಂಡಿದ್ದು, ಓಡಿಸಿಕೊಂಡು ಬಂದೆವು. ಇಲ್ಲಿವರೆಗೆ ಬಂದಿದೆ. ಹೌದಾ? ಇಲ್ಲಿವರೆಗೆ ಬಂದು ಹುಡುಕುವಾಗ ಕಂಡದ್ದು ನೀನು. ಅದೌದು. ಇದು ಪ್ರಾಣಿ ಪ್ರಾಣಿ ಅಂತ ಹೇಳ್ತಾ ಇದ್ದೀರಿ. ಆದ ಕಾರಣ ನಿನ್ನಲ್ಲಿ ಕೇಳುದು, ತೋರು ಬೇಗ. ಮೊದಲು ಕಂಡ ಅವರನ್ನೆಲ್ಲಿ ಹೋದ? ಅವ ಹೇಗಿದ್ದ? ಇದು ಅದೌದು. ನೀವು ಯಾರು ಅಂತ ಬೇಕಲ್ಲ? ನಾವು ಯಾರಂತ ಗೊತ್ತಾಗಿಲ್ಲ. ಅವಾಗ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ ಬರದೆ. ಅವ ತಮ್ಮಲ್ವಾ? ಅವ ಅಣ್ಣ ಅಲ್ವಾ? ಅದು ನಿಮ್ಮಲ್ಲಿ ಅಣ್ಣ ತಮ್ಮ. ಅವ ಇವಲ್ವಾ? ಅವ ಅಲ್ವಾ? ಹಾಗಂತ ಏನಾದ್ರೂ ಒಂದು ಹೊಗಳಿಕೆ ಹೆಸರು ಉಂಟಾರ? ವಿಶೇಷಣ ಹೊಗಳಿಕೆ. ನಾವೇ ಇರುವರು ಶೂರರು, ವೀರರು, ಹೀರಚೂರ ಅಹುದೇ ನೀವು, ಹೀರ ಚೂರರಹುದೇ ನೀವು, ಭೂರಿ ದೋಷವಾಸ ಬಿಟ್ಟವು. ಅಹುದೇ ನೀವು, ಧೀರರಹುದೇ ಶೂರರಹುದೇ.
ದಿಟವೋ ದೋಷವಾಂತೆ ದಿಟವೋ ಯಾರ ಕಂಡಿರಯ್ಯ ಮೊದಲು ಮಾರಿಯಲಿಯೋದು ನೀವು ಭೂರಿ ದೋಷವಾಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ಮಾರಿಯಲಿಯೋದು ಶೂರರಹುದೇ ನೀವು ಓ ವೀರರೇ, ಓ ಶೂರರೇ, ಘನ ಗಂಭೀರರೇ, ನಿಮ್ಮನ್ನು ನೋಡಿ ಉಂಟಲ್ಲ ನನಗೆ ಬಹಳ ಸಂತೋಷ ಆಗಿದೆ. ಏನು ಜೋಡಿ! ನಿಮ್ಮ ಈ ಜೋಡಿಯನ್ನು ಕಂಡಾಗ ಯಾವನಾದ್ರೂ ಆಶ್ಚರ್ಯಚಕಿತನಾಗಲೇಬೇಕು. ಹಾಗೆ ಅಂತ ಇದು ವೀರರೌದು, ನೀವು ದಷ್ಟಪುಷ್ಟವಾದ ಶರೀರವನ್ನು ಹೊಂದಿದ್ದೇ ಇರುವುದರಿಂದ ನೀವು ವೀರರು ಎನ್ನುವುದಕ್ಕೆ ಯಾವ ಅನುಮಾನವಿಲ್ಲ. ಹಾಗೆ ಅಂತ ಇದು ನೀವು ಹೇಳಿದ್ರಲ್ಲ, ನೋಡಿದ್ದೀರಾ ನೀವೊಂದು ಪ್ರಾಣಿ ಏನು ನನ್ನನ್ನು ಸೇರಿದೆ ಅಂತ ನೀವು ಭಾವಿಸುವುದಾ? ಅದು ಇಲ್ಲಿವರೆಗೆ ಬಂದಿದೆ, ಮತ್ತೆ ಕಾಣೆ ಆಗಿದೆ. ಬೇರೆ ಕಾಣೆ ಎಂದು ಹೊರತು ವಾರಿದಿಯಲ್ಲಿ ನಾನು ಬಿಟ್ರೆ ಇಲ್ಲಿ ಯಾರು ಇಲ್ಲ. ನೀನು ಬಿಟ್ರಲ್ವಾ? ಅಲ್ಲ ಹಾಗಲ್ಲ, ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಹಾಗಿರುವಾಗ ಇದು ನಾನು ಯಾರಂತ ಗೊತ್ತಾಯ್ತಾ ನಿಮಗೆ? ಇಲ್ಲ. ಇಲ್ಲಿ ನಿಮಗೆ ಕಾಣಿಸುತ್ತಿರುವುದೇನು? ನೀರು ಹೌದಾ? ನಾನು ಬೇರೆ ಯಾರು ಅಲ್ಲ, ಈ ಜಲದಿಗೆ ಅಧಿಕಾರಿ. ಇದ್ದ ವಿಷಯ ಹೇಳಿದ್ರೆ ಯಾಕೆ ಬಡಿದಕ್ಕೆ ಇದ್ದ ವಿಷಯ ಹೇಳು. ಸತ್ಯ ವಿಷಯ ಇಲ್ಲದ ವಿಷಯ ಹೇಳಿದ್ರೆ ಯಾರಾದರೂ ನಂಬಿಯಾರ? ನಂಬುವ ವಿಷಯವಲ್ವಾ? ಯಾರ ಹತ್ರ ಕೇಳು. ಈ ಜಲದಿಗೆ ಅಧಿಕಾರಿ ನಾನು. ಇದಕ್ಕೆಲ್ಲ ಇವ ಯಜಮಾನ? ಹೌದು, ಇಲ್ಲಿಗೆ ಜನ ನಾನೇ ಹೇಳುದಕ್ಕೆ ಕೇಳಿದ್ರೆ ಹೇಳ್ಯಾರ ಯಾರಾದ್ರೂ? ಹೋಗ್ಲಿ ಬಿಡು. ನಿನ್ನನ್ನೇ ನಾನು ಅಧಿಕಾರಿ ಅನ್ನುವಾಗ ಒಪ್ಪಬೇಕಾದ್ರೆ ಮತ್ತೊಂದು ಕೆಲಸ ಉಂಟು. ಯಾರು ಎಲ್ಲಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನು ನೀನು ತಿಳಿಸಬೇಕು. ಓಹೋ, ಈಗ ಈಶ್ವರಿಗೆ ನಾನು ನೋಡಲಿಲ್ಲ, ನೀವು ನೋಡಿದ್ದೀರಿ ಅಂತ ಹೇಳಿದ್ದೀರಿ. ಹಾಗೆ ಅಂತ ಈಗ ನೋಡಿದ್ರೆ ಅವ ನನ್ನನ್ನು ಸೇರಿದ್ದಾನೆ. ಹೌದು, ಹಾಗೆ ಅಂತ ಅವ ಹೇಗಿದ್ದ ಅಂತ ಹೇಳ್ಬೋದಾ? ಓಡಿಸಿದವ ನನ್ನನ್ನು ಸೇರಿದ್ದಾನೆ ಅನುಮಾನ ಉಂಟಲ್ಲ, ಅವ ಹೇಗಿದ್ದ ಅಂತ ಹೇಳ್ಬೋದಾ? ನಾವು ಕಂಡ ಪ್ರಾಣಿ ಅವನ ರೂಪ ಅದು ನಿನ್ನ ಹಾಗಲ್ಲ. ರೂಪ ಅದನ್ನು ಚಂದ ಅನ್ನಷ್ಟು ಚಂದ ಇಲ್ಲ, ನಿಮ್ಮಷ್ಟು ಚಂದ. ಕೆಂಪಗೆ ಬೆಳ್ಳಗೆ ಎಲ್ಲ ಕಡೆ ಕೆಂಪಲ್ಲ, ಎಲ್ಲ ಕಡೆ ಬಿಳಿಯಲ್ಲ, ಕೆಲವು ಕಡೆ ಕೆಂಪು, ಓಹೋ, ಕೆಲವು ಕಡೆ ಬಿಳಿ, ಆ ಬಣ್ಣ ಬೇರೆ, ಮತ್ತೆ ಕೆಲವು ಕಡೆ ಕಪ್ಪು ಬಣ್ಣ ಹಾಗುಂಟು, ದುಂಡಗೆ. ಎಷ್ಟು ಚಂದ! ಹೌದಾ? ಇವ ನೋಡು ಹೇಗಿದ್ದ? ಕಾಪು ಕಾಪು ಹೇಗೆ ಅವನ ವರ್ಣನೆ? ಕಾಪು ಕಾಪು ಕಾರ್ಯ ಅವ
ಕೆಂಪು, ನೀನು ಕಪ್ಪು. ಅವನ ತಲೆ ಅವನಿಗೆ ತಲೆಗಳು 5. 5 ತಲೆ. ಹೌದಾ? ತಲೆ 5 ಉಂಟು. ಹಾಗಾದ್ರೆ ನೀನು ಆಲೋಚನೆ ಮಾಡು. 5 ತಲೆವರು ನೋಡಿ. ನಿನಗೆ ಒಂದೇ ಒಂದು, ನನಗೆ ಒಂದೇ ಮಂಡೆ. ನಿನಗೆ ತಲೆ ಕೂಡ ಒಂದು. ಹಾಗಾದ್ರೆ ಒಂದು ಸಾಕು ತಲೆ. ಸಾಕಪ್ಪ. ಅವನಿಗೆ 2 ಕೈ, ಕರಗಳು 2. ಇವನಿಗೆ 4 ಉಂಟು. ನಿನಗೆ 4 ಕೈ. ಚತುರ್ಭುಜಧಾರಿ. ಚತುರ್ಭುಜಂ. 4 ಕೈ ಆಯ್ತು. ಅದು ಕಟ 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 ನಡುಗುತ್ತಾನೆ. ಹೌದಾ? ಹಾಗಂತ ನಿನಗೆ ಹಾ. ಹೆದರಿಕೆ ಇಲ್ಲ. ಇಲ್ಲಪ್ಪ. ನಾಗಾಡುತ್ತಾನೆ. ಹಾ. ಅದು ಸರಿ ನಾಗಾಡುದಿಲ್ಲ. ಹಾ. ಅದು ಓರೆ ನಗು ನಗು ಹಾಗೆ ಕಾಣ್ತದೆ. ಇಲ್ಲ ಹಾಗೇನಲ್ಲಪ್ಪ, ನನ್ನ ಕ್ರಮವೇ ಹಾಗೆ. ಹಾಗೆ ಹಾ, ನಗು. ಏಯ್, ನಾವು ನೋಡಿದಂತ ಪ್ರಾಣಿ ಹಾ. ಅದನ್ನು ನಮಗೆ ತೋರಿಸು. ಹಾ. ತೋರಿಸದೇ ಇದ್ದರೆ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನೊಂಗುವೆ. ತಿನ್ನುವುದ? ಈಗ ಅದು ಸಿಗ್ಲಿ ಅನ್ನೋ ಕಾರಣಕ್ಕೆ ನನ್ನನ್ನು ತಿನ್ನುವುದಕ್ಕೆ ಮುಂದಾಗಿದ್ದೀರಲ್ಲ. ನಮಗೆ ತಿನ್ನುವುದಾಗೆ. ಇಳಿವ ತುತ್ತಲ್ಲ ಗಂಟಲೋಳು. ಎಂತದು? ಇಳಿಯುವ ತುತ್ತಲ್ಲ ಗಂಟಲೋಳು. ಏಯ್, ಇದೆಂತದು? ಛಲವು ಬೇಡ ನಿಮಗೆ ಎನ್ನಲ್ಲಿ. ಒಂದು ವೇಳೆ ಅವ ನನ್ನನ್ನು ಸೇರಿದ್ದಾರೆ ಎನ್ನುವುದರಿಂದ ನೀವು ನನ್ನನ್ನು ಸೇರಿದ್ರೆ ನಿಮಗೆ ಬದುಕುಳಿಬಹುದು. ನಾವು ನಿನ್ನನ್ನು ಸೇರುವುದು, ನೀನು ನಮ್ಮ ಒಳಗೆ ಸೇರುವುದು. ತಾರ್ಕಿಕವಾಗಿ 2 ಒಂದೇ ಅಲ್ವ? ತಲೆಗಳೈದರ ಅವನು ಸಹಿತ, ಕಲಿಗಳಾದ ನೀವು ಸಹಿತ. ಒಳ್ಳೇದೇ ಆಯ್ತು. ನನ್ನ ಮರೆಯಾದ್ರೆ ಒಳ್ಳೇದಾಯ್ತು. ಈಗ ಅವನನ್ನು ನಿನ್ನನ್ನು ಒಟ್ಟಿಗೆ ತಿನ್ನುವ ಅವಕಾಶ ನಮಗೆ ಒದಗುತ್ತದೆ ಅಂತ ಆದ್ರೆ ಹೌದಾ? ನಮಗೆ ಸ್ವಲ್ಪ ಬೇಗ ಹೊಟ್ಟೆ ತುಂಬುತ್ತದೆ. ಹಸಿವು ಜಾರುಂಟ ನಿಮ್ಗೆ? ಹೋಗ್ತೀರಾ ಇಲ್ವಾ? ಇಡೀ ನಾನು ತಿನ್ನುತ್ತೇನೆ. ನನಗೆ ಇನ್ನೊಂದು ಪ್ರಾಣಿ ಸಿಕ್ಕಿದಾಗ ನಿನಗೆ, ಈಗ ಸಿಕ್ಕಿದ್ದು ನನಗೆ. ನೀನು ಮತ್ತೆದ್ದು ತಿನ್ನು. ಈಗದ್ದು ನಾನು ತಿಂತೇನೆ. ನನಗೆ ಹಸಿವೆ ಆಗುತ್ತದೆ. ನನಗೆ ಹಸಿವೆ ಆಗಿದೆ. ತಮ್ಮ ಸಿಕ್ಕಿದ್ದು ಒಂದು ಪ್ರಾಣಿ, ಇಬ್ಬರಿಗೂ ತಡೆಯಲಾರದ ಹಸಿವೆ. ನಾವು ಪಾಲು ಮಾಡಿ ತಿನ್ನುವನ. ಹೇಗೆ ಪಾಲು ಮಾಡುವ? ಹೀಗೆ ಮಾಡುವ. ಅದರ ಸೊಂಟದಿಂದ ಮೇಲೆ ಒಂದು ಪಾಲು, ಸೊಂಟದಿಂದ ಕೆಳಗೆ ಇನ್ನೊಂದು ಪಾಲು. ನೀನು ನನ್ನ ತಮ್ಮ ತುಂಬ ಹಸಿದಿರುವ, ಆದ ಕಾರಣ ಅದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದೆಲ್ಲ ನಿನಗೆ, ಸೊಂಟದಿಂದ ಮೇಲೆ ಇರುವುದು ಮಾತ್ರ ನನಗೆ ಸಾಕು. ಅಣ್ಣ, ಸೊಂಟದಿಂದ ಕೆಳಗೆ ಎಂತದುಂಟು? ಸೊಂಟದಿಂದ ಕೆಳಗೆ 2 ಕಾಲು. ನಿನಗೆ ಹೆಚ್ಚಾಯಿತು. ಆಗ ಮೊದಲೇ 2 ಕಾಲು ಇದ್ದದ್ದು. ಪಾಲು ಸರಿಯಾಗಲಿಲ್ಲ. ಅದು ಪಾಲು ಸರಿಯಾಗಲಿಲ್ಲ. ಹಾಗಾದ್ರೆ ಹೀಗೆ ಮಾಡುವ. ಅದರ ಎಲುಬು ಮತ್ತು ಚರ್ಮ ಒಂದು ಪಾಲು, ರಕ್ತ ಮತ್ತು ಮಾಂಸ ಇನ್ನೊಂದು ಪಾಲು. ನನ್ನ ಪ್ರೀತಿಯ ತಮ್ಮ, ನಿನಗೆ ತುಂಬ ಹಸಿವೆ ಆಗಿದೆ, ಆದ ಕಾರಣ ಅದರ ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು ಎಲ್ಲ ನಿನಗೆ. ರಕ್ತ ಮತ್ತು ಮಾಂಸ ಮಾತ್ರ ನನಗೆ. ಬಾ. ಎಲುಬು ಚರ್ಮದಲ್ಲಿ ಎಂತದುಂಟ? ಎಲುಬು ಚರ್ಮ ಮತ್ತೆಂಥದ್ದು? ನಿನಗೆ ರಕ್ತ ಮಾಂಸ ಹೆಚ್ಚಾಗ್ಲಿಲ್ವಾ? ಪಾಲು ಸರಿಯಾಗಲಿಲ್ಲ. ಹಾಗಾದ್ರೆ ಹೀಗೆ ಮಾಡು. ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿ,
ಒಂದು ಕಾಲು ಒಂದು ಕೈ ನೀನು ಹಿಡಿಯುವುದು. ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಒಟ್ಟು ಎಷ್ಟಾಯ್ತು? 2 ಕಾಲು. 2 ಕಾಲು ಆಯ್ತು. ನೀನು ಒಂದು ಕಾಲಲ್ಲಿ 2 ಕಾಲು. ಹಾಗಲ್ಲ, ಒಂದು ಕಾಲು ಒಂದು ಕೈ ನೀನು ಹಿಡಿಯುವುದು, ಒಂದು ಕಾಲು ಒಂದು ಕೈ ನಾನು ಹಿಡಿಯುವುದು. ಇಬ್ಬರ ಪರಸ್ಪರ ವಿರುದ್ಧ ದಿಕ್ಕಿಗೆ ಅದನ್ನು ಸೆಳೆಯುವುದು. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ಮತ್ತೆ ನನಗೆ ಹಾಗಲ್ಲ, ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನಿನಗೆ. ಬಾ. ಸಾಯಲಿಲ್ಲ, ಅಂದಾಡುತ್ತದೆ. ಆಗ ಅವ ಹೇಳಿದ, ಗಂಟಲಲ್ಲಿ ವಿಷಾದ ಎಂದು. ಅರಜೀವಾದದನ್ನೆಲ್ಲ ತಿನ್ನುವುದು ಬೇಡ. ಎಂತ ಮಾಡುದು? ಪೂರ್ತಿ ಸಾಯುವವರೆಗೆ ಕಾಯುವ. ಛಲಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೇಕೆ ನಳಿನ ಲಾಭನು ಸ್ಮರಿಸಿ ಭಕ್ತಿಯೊಳಾದಿನಾಯನು ಮನದೊಳರಿದನು ದುರದೊಳ ಸದಳ ಅಲಗೊಳಿಸುವೆ ಕಪಟದೊಳಗೆ ದೇವುತಲ ಧನುಜರನು ಹೊಗಳುತ್ತಾನೆ ಸೆಣಸಿ ಪಂಚಸಹಸ್ರ ಕಾಲದಿ ಪಂಚಸಹಸ್ರ ಕಾಲದಿ ಜಯ ಇಲ್ಲ. ಏನು ಮಾಡುದು ಯೋಚಿಸಿದಾಗ ಸರಿ ಆದಿಮಾಯ ದಾರಿ ಸೂಚಿಸಿದ್ದಾರೆ, ನೋಡ ಬರ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದೆನಾನು ಚಲಿಸುವುದೇನು ಅಚ್ಚಳಿಯದ ಹಠರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಬಲರೆ ಬಾಪುರೆ ಮಜರೆ ಪೂತುರೆ ಪೂತು ಮಜರೆ. ಅಣ್ಣ ಆಗ ಅವನ ಮಂಡೆಗೊಂದು ಕೊಟ್ಟದ್ದು. ಓ, ಮಂಟಗೆ ಬೆಟ್ಟಾದವರು ಹೀಗೆ ಮಾತಾಡುವುದಾ? ಆಗ ನೀವು ಬಹಳ ಕೋಪದಲ್ಲಿ ಮಾತಾಡ್ತಾ ಇದ್ದೀರಿ. ಈಗ ಯಾಕೆ ನೀನು ಆಟ ಬಿದ್ದಿದ್ದೀಯಲ್ಲ, ಹೌದು, ಹಾಗಾಗಿ ನಮ್ಮ ಕೋಪ ಶಾಂತ ಆಯ್ತು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಅದು ಸಂತೋಷ ಉದ್ಗಾರ, ನನಗೆ ಬಹಳ ಮೆಚ್ಚುಗಾಗಿದೆ. ಆದ್ದರಿಂದ ಕೇವಲ ನನ್ನ ನಾಲಗೆಯಿಂದ ಹೊಗಳಿಕೆ ಮಾತ್ರ ಅಲ್ಲ, ನಿಮ್ಗೆ ಏನಾದ್ರೂ ಈ ಸಲ ಕೊಡಬೇಕು ಅಂತ ಇದ್ದೇನೆ. ನಿಮಗೆ ಏನು ಬೇಕು ಕೇಳಿ. ಅಯ್ಯ, ನಮ್ಮಂತ ದೊಡ್ಡವರಿಗೆ ಕೊಟ್ಟು ನೀನು ಒಬ್ಬ ದೊಡ್ಡ ಜನ ಆಗಬೇಕು ಅನ್ನುವಾಗ ಆಲೋಚಿಸಿರಬಹುದು. ನಮಗೆ ಯಥಾರ್ಥಕ್ಕಾದ್ರೆ ಬಡತನ ಉಂಟು, ಇಷ್ಟೊತ್ತಾಗಿ ಏನು ತಿನ್ನಲಿಕ್ಕೆ ಕೂಡ ಸಿಕ್ಕಲಿಲ್ಲ. ಇದ್ದಾಗ ದಾನವನ್ನು ಮಾಡಬೇಕು. ದಾನ ಅಲ್ಲ, ನಮ್ಮಲ್ಲಿ ಉಂಟು, ಅದು ಲೋಕಕ್ಕೆ ಪಾಠ ಆಗಬೇಕು. ನಾವು ಶ್ರೀಮಂತರಿಂದ ಅಹಂಕಾರದ ಬರೀತಾರೆ. ಯಾಕೆ ಇರುವುದು ಶ್ರೀಮಂತಿಗೆ? ಮತ್ತೊಬ್ಬರಿಗೆ ಬಡವರಿಗೆ ಕೊಡ್ಲಿಕ್ಕೆ ಇರುವುದು. ಹಾಗೆ ನೀವು ಬಡವರಾಗಿದ್ದೀರಿ, ನಾನೀಗ ಶ್ರೀಮಂತರಾಗಿದ್ದೇನೆ, ಏನು ಬೇಕು ನಿಮಗೆ? ಮತ್ತೊಂದು ಲೋಕಕ್ಕೆ ನೀನು ಪಾಠ ಮಾಡಬೇಕು. ಅಲ್ಲ, ನಾಳಿನ ಲೋಕ ನನ್ನಂಥವನಿಗೂ ಸ್ವಾಭಿಮಾನ ಇರ್ತದೆ. ಸೋತು ನೀರಿನಲ್ಲಿ ಬಿದ್ದು ಉಪ್ಪು ನೀರು ಕುಡಿದ ನಿನ್ನಲ್ಲಿಂದಲ್ಲ ನಾವು ತೆಕ್ಕೊಳ್ಳುವವರಲ್ಲ. ಅಲ್ಲ, ಹಾಗಲ್ಲ, ನಾವು ಬೇಡುವವರಲ್ಲ, ನಾವು ಬೇಡದವರು. ನಾವು ಎಷ್ಟೋ ಸಮಯ ಹೋರಾಡಿದ್ದೇವೆ, ಗೊತ್ತಾಗಿದೆ ನಿಮಗೆ. 5,000 ವರ್ಷ ಹೋರಾಡಿದ್ದೇವೆ. ಇದರಲ್ಲಿ ನೀವು ಗೆದ್ದಿದ್ದೀರಿ, ನಾನು ಸೋತಿದ್ದೇನೆ. ಗೆದ್ದವರಿಗೆ ಬಹುಮಾನ ಕೊಡುವುದಲ್ವಾ? ಆದ್ರಿಂದ ಸೋತ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಗೆದ್ದವರಿಗೆ ಕೊಡುವುದು ಸರಿ, ಹೌದು, ಆದರೆ ಸೋತವರು ಎದ್ದು ಕೊಡುವುದಲ್ಲ. ಅಲ್ಲ, ಬೇರೆ ಯಾರಾದ್ರೂ ಏನು ಬೇಕಾದ್ರೂ ಕೇಳುವುದಕ್ಕೆ ಮುಂದಾಗ್ತಾರೆ, ಹಾಗೆ ನಿಮಗೆ ಕೇಳ್ಬೋದಲ್ಲ. ನಮಗೆ ಅಷ್ಟೆಲ್ಲ ಕೃಪಣತನ ಇಲ್ಲ, ನಿನ್ನಲ್ಲಿ ಪಡೆದುಕೊಳ್ಳುವಷ್ಟು ದಾರಿದ್ರ್ಯವೂ ಇಲ್ಲ. ನಿಮಗೆ ಏನು ಕಡಿಮೆ, ನನ್ನಲ್ಲಿ ಇದು ಹೆಚ್ಚನ್ನು ಕೊಡ್ತೇನೆ. ಅಯ್ಯ, ಓ, ನೀನು ಸೋತವ, ಹೌದು, ಆದ ಕಾರಣ ನೀನು ಕೇಳು, ನಾವು ಕೊಡ್ತೇವೆ. ಈಗ ನನ್ನಿಂದ ಏನು ಬೇಡ ನಿಮಗೆ, ನೀವು ಬೇಡದವರು. ಹೌದು, ನಾವು ಬೇಡುದಿಲ್ಲ. ನೀವು ಬೇಡುದಿಲ್ಲ,
ಹಾಗಾದ್ರೆ ನಾನು ಕೇಳಬೇಕಾ? ಇದು ಕೇಳ್ಬೋದು, ಇದು ಬೇಗ ಕೇಳಬೇಕು. ದೊಡ್ಡವರು ಕೊಡುವುದಕ್ಕೆ ಸಿದ್ಧರಾಗುವಾಗ ಬೇಗ ಬೇಗ ತಗೊಳ್ಬೇಕು. ಹೌದು, ಮತ್ತವರ ಮನಸ್ಸು ಬದಲಾಗುತ್ತೆ. ವಿಷಯ ಹೌದು. ಈಗ ಈ ಹಿಂದೆ ಪರಿಚಯ ಆದಷ್ಟೇ ನಿಮ್ಮದು, ಆದ್ರಿಂದ ನನಗೆ ನಮಗೆ ಬರುವುದಿಲ್ಲ. ವಿಶ್ವಾಸ ಇಲ್ಲ ನಿಮ್ಮಲ್ಲಿ. ನಿನಗೆ ವಿಶ್ವಾಸ ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಕೈ ತಟ್ಟಿ ಭಾಷೆ ಕೊಡ್ಬೇಕು. ಯಾವ ಭಾಷೆ ಕೊಟ್ಟರೆ ನಾನು ತನ್ನ ಮೇಲೆ ತನಗೆ ನಂಬಿಕೆ ಇದ್ದರೆ ಇನ್ನೊಬ್ಬರ ಮೇಲೂ ನಂಬಿಕೆ ಅಲ್ಲ ನಾನು ಕೇಳುದು. ಮತ್ತೆ ನೀವು ಅದು ನಮ್ಮಲ್ಲಿ ಇಲ್ಲ, ಬೇರೆ ಕೇಳು ಅಂತ ಹೇಳ್ಬಾರ್ದಲ್ಲ. ಆಯ್ತು ಬಿಡು. ಅದಕ್ಕೆ ಬೇಕಾಗುದು ನಂಬಿಕೆಗೆ. ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದರೆ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ ತಕ್ಕುದಾದ ಮತ್ತೆ ಕುವೆಲದರು ದಕ್ಕರು ನಿಮ್ಮಯ ವಿಕ್ರಮ ಮೂದಕ್ಕೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ. ಸಿಕ್ಕಿದಿರಿ ಎಲ್ಲ ಕೈಯೊಳಗೆ ಸಕ್ಕಿನಿಂದ ಮಾತಾಡಿದಿರಲ್ಲ, ಕೇಳಿದರು ಕೊಡ್ತೇವೆ ಎಂಬುದಾಗಿ ಕೊಡುವುದೇ ನಿಮ್ಮಲ್ಲಿ ಉಂಟಲ್ಲ. ನೀವು ಮುಂದಾಗಿದ್ದೀರಲ್ಲ, ಹಾಗಾದ್ರೆ ಕೇಳುವುದಕ್ಕೆ ಮುಂದಾಗಿದ್ದೇನೆ. ಕೊಡ್ತೀರಲ್ಲ? ನನಗೆ ಬೇಕಾಗುದು ಬೇರೆ ಏನು ಅಲ್ಲ, ಕೊಡಿ ಕೊಡಿ ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾಲು ರಾಗದಲ್ಲಿವೆ ಮನದಿರವೆರುತ್ತಲೇ ತಾನೇ ಮಾತ. ಬೇಡದ ಇದ್ದದೆಲ್ಲ ಮಾತಾಡಿ ಸಿಕ್ಕಿ ಬಿದ್ದೇವಲ್ಲ, ನಮ್ಮ ಪ್ರಾಣಕ್ಕೆ ಸಂಚಕಾರ ಬಂತಲ್ಲ. ಒಳ್ಳೆ ಊಟ, ಒಂದು ಊಟ ಆದ್ರೂ ಮಾಡಿ ಸಾಯ್ಬೋದು. ಆದರೆ ತಮ್ಮ, ಅವನು ನಮಗೆ ವಂಚನೆಯನ್ನು ಮಾಡಿದ್ದ. ಪ್ರತಿ ವಂಚನೆ ಮಾಡಬೇಕೋ ಬೇಡ, ಒಂದು ಉಪಾಯ ಕೊಡೋದಕ್ಕೆ ಕೇಳುವ. ಎರಡು ಪ್ರಾಣ ಕೊಡ್ತೀರಾ? ಹೌದಾ? ಆದ್ರೆ ಒಂದು ಏನು, ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವಲ್ಲಿ ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆದು ಸಾಯುವ ಕಾಲದಲ್ಲಿ ಒಂದು ಹನಿ ನೀರು ಬೇಕು ಅಂತ ಆಶಿಸಬೇಕಿತ್ತು. ಆದರೆ ಇವರನ್ನು ನೀರು ಸ್ಪರ್ಶ ಮಾಡಬಾರದಂತೆ. ಹಾಗಿರುವಾಗ ನನ್ನ ನೆಲೆ ಏನು ಅಂತ ಗೊತ್ತಿಲ್ಲ, ವಿಶ್ವವಿರಾಟ್ ಸ್ವರೂಪದಿಂದ ಕಾಣಿಸಿಕೊಳ್ತೇನೆ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ. ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ. ಕ್ಷೀರಾಣವ ಶಯನ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಕ್ಷೀರಸಾಗರ ಶಯನನಾದ, ಪದ್ಮನಾಭನಾದ, ಪದ್ಮನಯನನಾದ. ಓ ಸ್ವಾಮಿಯೇ, ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪ್ತನಾದ ಶ್ರೀಹರಿಯೇ ನೀನು ಅನ್ನುವುದು ನಮಗೆ ವೇದ್ಯವಾಗಿದೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಕಾರಕನಾದ ನೀನಲ್ಲದೆ ನಮ್ಮನ್ನು ಕೊರೆಯುವವರು ಅನ್ಯರಿಲ್ಲ ಅನ್ನುವಂತಹ ಯಥಾರ್ಥದಿಂದ ನಿಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಾವಾರನ್ನುವುದು ಅರಿಯದೆ, ನೀನಾರನ್ನುವುದು ತಿಳಿಯದೆ ಬೈದು ಭಂಗಿಸಿದೆವಲ್ಲ, ಬಡಿದು ನೋಯಿಸಿದೆವಲ್ಲ. ಈ ಅಪರಾಧಗಳನ್ನೆಲ್ಲ ಮನ್ನಿಸಿ ನಮ್ಮನ್ನು ಧರಿಸಬೇಕು ನಾರಾಯಣ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಗಿದೆ, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಅಸಮರ್ಥರಾಗಿದ್ದೇವೆ. ಆದರೆ ಪ್ರಭು, ಹುಟ್ಟಿದಂತಹ ಗಳಿಗೆಯಿಂದ ಇಲ್ಲಿಯವರೆಗೆ ನಾವು ಯಾರು, ನಾವು ಎಷ್ಟು, ನಾವು ಏನು, ನಾವು ಹೇಗೆ ಎನ್ನುವುದನ್ನು ತಿಳಿಯದೆ ಹೋಗಿದ್ದೇವೆ. ಸಕಲ ವಿಚಾರವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಿ ಅನುಗ್ರಹಿಸಬೇಕು. ಮಕ್ಕಳೇ, ಮೃದು ತನುವ ಹೋಗಿರ್ಪ ನೀನೇ
ಮಧು ನೀನೇ ಮಧು. ಮತ್ತಿವ ಕಠಿಣ ಕಾಯದೊಳಿರ್ಪಾದ ನೀನೇ ಕೈಟಭನು ಕೈಟಭ. ಏನು ತಪ್ಪಿಸರಿಸಿ ಮಕ್ಕಳೇ, ನನ್ನ ಕಿವಿಯ ಕಿಲ್ಬಿಷದ ಹುಟ್ಟಿಕೊಂಡವರು ನೀವಾದ್ದರಿಂದ ನನಗೆ ನೀವು ಮಕ್ಕಳೇ ಆಗಿದ್ದೀರಿ. ಆಗಿರುವಾಗ ಲೋಕಮುಖ ನಿಮ್ಮನ್ನು ಗುರುತಿಸುವುದಕ್ಕೆ ಮೃದುವಾದ ದೇಹವುಳ್ಳ ನಿನಗೆ ಮಧು ಎಂಬ ಹೆಸರು, ಕಠಿಣ ದೇಹವುಳ್ಳಂತ ನಿನಗೆ ಕಠಿಣ ಕೈಟವ ಎನ್ನುವಂತ ಹೆಸರು ತಿಳಿಸಿದ್ದೇನೆ. ಹಾಗೆಂದು ನಿಮ್ಮ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕು ಎಂಬಂತೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯಲಿಕ್ಕೆ ಬೇಕಾಗಿ ನನ್ನ ಜಂಗಾ ಪ್ರದೇಶವನ್ನು ವಿಶಾಲವಾಗಿ ಬೆಳೆಸುವ ಮೂಲಕವಾಗಿ ನಿಮ್ಮ ಮೇಧಸ್ಸನ್ನು ತೆಗೆದು ಜಲದಲ್ಲಿ ಹರಡುವ ಮೂಲಕ ಮೇದಿನಿ ನಿರ್ಮಾಣ ಮಾಡ್ತೇನೆ. ಬನ್ನಿ ಹತ್ತಿರ. ಸಹೃದಯ ಕಲಾ ಅಭಿಮಾನದ ವಿಜ್ಞಾಪನೆ. ಇಂದಿನ ಈ ಸೇವೆ ಆಟವನ್ನು ಆಡಿಸಿದಂತಹ ಸೇವಾದಾರರಿಗೆ ನಮ್ಮ ಮೇಳದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲದೆ ಸೌಮ್ಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಿರೋ ತಮಗೆಲ್ಲರಿಗೂ ನಮ್ಮ ಮೇಳದ ಪರವಾಗಿ ಅನಂತ ಧನ್ಯವಾದಗಳು. ತಮಗೆಲ್ಲರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಳೆ ನಾವು ಸಂಜೆ 5:45ರಿಂದ ಶ್ರೀನಿವಾಸ ಅಶೋಕ ಶೆಟ್ಟಿ ಕಲ್ಪವೃಕ್ಷ ಪೆರ್ಮುದೆ ಬಜಪೆ ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವ ಚಂದಗಾಡಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅಲ್ಲದೆ ನಮ್ಮ ಈ ಮೇಳವು ನಿಮ್ಮೂರಿಗೆ ಬಂದಾಗ ಅಥವಾ ಇನ್ನಿತರ ಯಾವುದೇ ಮೇಳವು ನಿಮ್ಮೂರಿಗೆ ಬಂದಾಗ ಸಕಲ ವಿಧದ ಸಹಕಾರವನ್ನು ಕೊಟ್ಟು ಸಹಕರಿಸುವ ಕೇಳಿಕೊಳ್ಳುತ್ತಾ ಮುಂದಿನ ಗತಿಗೆ ಅನುವು ಕೇಳ್ಕೊಳ್ತೀನಿ. ಜೈ ಹಿಂದ್. ಯಕ್ಷಗಾನ ಗೆಲ್. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ಓ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ, ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ, ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ, ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ, ವನಕ್ಕಾಗಿ ನಡೆ ತಂದು, ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ, ಜಯ ನಮೋ ಪರಮೇಶ್ವರ. ನೀನೇ ರಕ್ಷಿಸು ತಂದೆ. ನೀರಿಗಿಂತ ತಿಳಿಯಾದಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು, ಮಂಜಿಗಿಂತ ಹಗುರವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನ ಅವಿಯಾದಂತಹ ದಿದಿದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲಖೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮಕಳು. ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಇಷ್ಟು ಆನಂದವಾಗುತ್ತದೆ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಚಿಗುರೊಡೆದು ಹಚ್ಚ ಹಸಿರಿನಿಂದ ಸಂದೋಡಿಸುವಂತೆ ಸಂತೋಷದಿಂದಿರಬೇಕಾದಂತಹ ನನ್ನವ್ವೆ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರಿಯನ್ನೇ ಸುರಿಸುತ್ತಾ ಇದ್ರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತಹ ಆಳವಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಳಲ್ಲ. ನ್ಯಾಯದಲ್ಲಿ ದೊರಕಬೇಕಿತ್ತು ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ.
ಮೋಸದಿಂದ ಪಡೆದುಕೊಂಡವರು ದೇವಾನುದೇವತೆಗಳು. ಕಳುಹಿಸಿಕೊಟ್ಟಂತ ಅಷ್ಟು ನನ್ನ ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವ್ಯಾರ್ಥ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ, ಅಸುರಕುಲ ಉದ್ಧಾರವಾಗಬೇಕಾದ್ರೆ ನನ್ನಿಂದ ಏನಾಗಬೇಕಮ್ಮ? ಅಮ್ಮ ಹೇಳಿದ ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ, ಗಂಡಿನಲ್ಲಾಗದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನ ಆಚರಿಸು. ಒಲಿದು ಬಂದಂತಹ ದೇವನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಇದು ಅಮ್ಮ ಆಜ್ಞೆ ಮಾಡಿದ್ದೆ? ಇಲ್ಲ, ಅಮ್ಮ ಹೇಳಿದ್ದು. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳೆ ನಾನು. ಆ ರೀತಿಯಲ್ಲಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ, ಬಂದು ಘೋರವಂತಹ ದಟ್ಟಾರಣ್ಯವನ್ನೇ ಸೇರಿಕೊಂಡೆ. ಕಾಣುವಂತಹ ಶರದಿಯಲ್ಲಿ ಮಿಂದು ಶುಚಿರ್ಭೂತಳಾದಿ ಮಂಡಿಯನ್ನುಟ್ಟು ತಪಸ್ಸನ್ನಾಚರಿಸುವುದೇ? ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೀನಿ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದರೆ ಸೌಂದರ್ಯ ಎಂಬುದಿರುತ್ತದಂತೆ. ಹೆಣ್ಣೊಬ್ಬಳು ತನ್ನ ಷೋಡಶ ಪ್ರಾಯದಲ್ಲಿ ಯಾವ ಕುರೂಪಿ ಹೆಣ್ಣಾದರೂ ಕೂಡ ಬಲು ಸುಂದರವಾಗಿ ಕಾಣಿಕೊಳ್ಳುತ್ತಾಳಂತೆ. ಹಾಗೆಯೇ ಚೆಲುವಿಕೆಯಾದಂತಹ ನಾನು ತಪವನ್ನು ಆಚರಿಸಿದ ತಪವರು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳಿಯ ಕಾಮುಕರು, ಖಂಡಿತವಾಗಿ ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಉಂಟು, ದೇವತೆಗಳು ಸುಮನಸ. ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದರೆ ಹೇಗೆ ತಪಸ್ಸನ್ನು ಆಚರಿಸಬೇಕು? ಚಿತ್ತಭಿತ್ತಿಯಲ್ಲಿ ಹೊಳೆಯಿದ್ದಲ್ಲ ಒಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪಸ್ಸನ್ನು ಆಚರಿಸಬೇಕು. ಹಾಗಾದರೆ ಯಾವ ರೂಪ ಆದೀತು? ಕಾಣುತ್ತಾ ಉಂಟು ಹರಿಣದ ಮರಿ. ಆ ಹರಿಣದ ಮರಿ ನಾನಾದ್ರೆ ಹೇಗೆ ಸ್ವಾಮಿ? ಆಗ್ಲಿಕ್ಕಿಲ್ಲ. ಅತ್ತ ಕಡೆಯಿಂದ ಇತ್ತ ಕಡೆ ಬೇಟೆಗಾರ ಒಬ್ಬ ಸಂಚರಿಸುತ್ತಾ ಇದ್ದಾನೆ. ಹಾಗಾದ್ರೆ ಉರುಗದ ರೂಪ ಆದೀತು. ಒಂದೊಮ್ಮೆ ಮೇಲೆ ನೋಡಿಯಂತೆ ಗರುಡನ ಸಂಚಾರ ಅಧಿಕವಾಗುತ್ತಾ ಉಂಟು. ಹಾಗಾದ್ರೆ ಯಾವ ರೂಪ? ಅಗೋ ಇಲ್ಲಿ ಬಿದ್ದುಕೊಂಡಿದೆ ನೋಡಿ, ಮಹಿಷಿಗಳ ಹಿಂಡು, ಸಾಧು ಪ್ರಾಣಿಗಳವು. ಅದರ ತಂಟಿಗೆ ಯಾರು ಬರುವುದಿಲ್ಲ. ಮತ್ತೇಕೆ ಸಾವಕಾಶ? ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನಂತೆ. ಮಾಧ್ಯಮವೇ ತಪಸ್ಸು. ಈ ಹಿಂದೆ ತ್ರಿಮೂರ್ತಿಗಳಾದರೂ ಘೋರಂಧಾಕಾರದಲ್ಲಿ ಶರದಿಯ ಮೇಲೆ ಪದ್ಮಾಸನವನ್ನೇ ಬಳಿದು ಓಂಕಾರವನ್ನೇ ಧ್ಯಾನಿಸಿದಾಗ ಆದಿಮಾಯಿ ಪ್ರತ್ಯಕ್ಷಳಾದಳಂತೆ. ಪುರಂದರ ನಾಮಕನೆನಿಸಿದಂತಹ ಮಾನವ ತನ್ನ ಜೀವನವನ್ನು ಯಜ್ಞವನ್ನಾಗಿಸಿದ ಪರಿಣಾಮವಾಗಿ ದೇವಲೋಕದ ಪದವಿಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ಆದರೆ ನಮ್ಮ ಋಷಿಮಣಿಗಳ ತಪಸ್ಸು ಆಗಲ್ಲ. ಅರಿಷಡ್ವರ್ಗಗಳನ್ನು ನಿಗ್ರಹಿಸಿಕೊಂಡು ತಪಸ್ಸನ್ನು ಆಚರಿಸುವವರು ನಾವು. ಯಾಕೆ ಬೇಕಾಗಿ? ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವು ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವುದಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ. ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂಛೆ. ಅಷ್ಟಕ್ಕೂ ಇವಳು ಯಾರು? ಮುನಿಯ ಮಗಳಲ್ವೇ?
ಕಶ್ಯಪ ಬ್ರಹ್ಮರು 3 ಲೋಕಗಳಲ್ಲಿ ಕೀರ್ತಿ ಸಂಪಾದನೆಯನ್ನು ಮಾಡಿದವರು. ಅಂತವರ ಮಗಳಾಗಿ ಇಂತಹ ಹೀನ ಕೃತ್ಯಕ್ಕೆ ಮುಂದಾದಳು ಅಲ್ವೇ? ಇದು ಮುನಿಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ. ಮುಂದಕ್ಕೆ ಪ್ರಪಂಚದ ಜನರು ಇದನ್ನು ಅನುಸರಿಸುತ್ತಾರೆ. ಇವಳ ಉದರದಲ್ಲಿ ಹುಟ್ಟನೆ ಮುನಿ ಶುಭಾಶೋಕ ಕೊಟ್ಟಂತಹ ಶಾಪ. 3 ಮೂರ್ತಿಗಳಿದ್ದರೂ ಪರಿಮಾರ್ತಾರೆ ದೊರೆಯದೆ ಹೋಗಲಿ. ಇನ್ನಿರುವುದಲ್ಲ, ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯ ನಿವಳಲಿದೆ ದಿಟವು ಸಾನುರಾಗದಿ ಪೇಳು ಮನದಿರವನು ತಾನಿವೆನೈ ತಂದ ಕಮಲ ಜನು. ಏನಿದು ಮಗಳೇ ಮಾಲಿನಿ, ಸದ್ಗುಣ ಶಾಲಿನಿ, ಘನತಪ ಪರಿಪಾಲಿನಿ. ಇದು ನಿನ್ನ ಭಕ್ತಿಗೆ ವಿಧಾತನೇ ಮೆಚ್ಚಿ ಬಂದಿದ್ದಾನೆ. ಕಣ್ತೆರೆದು ನೋಡಮ್ಮ. ಒಲಿದು ಬಂದೆಯ ತಂದೆ? ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನದಿರವ ಧೀರನಾಗಿಹ ತರಳನ ಬಯಸಿ. ಧುರಧೀರನಾಗಿಹ ತರಳನ ಬಯಸಿ ನಾ ವಿರಚಿಸಿದೆನು ಘೋರ ತಪವ. ಕರುಣಸಾಗರ ದೇವನೇ, ಮಗಳೇ ಮೊದಲಾಗಿ ಪವಿತ್ರವಾದ ಪದವಿಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೆ. ಹೇಳಮ್ಮ. ಅವಿಚ್ಛಿನ್ನವಾದ ಭಕ್ತಿಯನ್ನೇ ತೈಲದೋಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ತೆರೆಗಿಳಿದೆಯಾ ತಂದೆ? ಹೌದಮ್ಮ. ಕರುಣೆಯ ತೀರು ನೀ, ಮಮತೆಯ ಸೂರು ನೀ, ಓಹೋ. ಕಮಲದಲ್ಲಿ ಶೋಭಿಸುವಂತ ಕಮಲ ಸನ್ನಿಭ ನೀ ಎಷ್ಟು ಕೋಮಲವಿರಬೇಡ ಹೇಳಿ. ನಾ ಕೇಳುವಂತ ವರಕ್ಕೆ ಅಸ್ತುವೆ ಎನ್ನುವುದೇ ಹೌದಾದಲ್ಲಿ ನನಗಾಗಿ ಅಲ್ಲ, ಮತ್ತೆ ಹೆತ್ತವ್ವಿಗಾಗಿ. ಓಹೋ. ಕರಟಿ ಕಬರಿ ಹೋಗುತ್ತಿರುವಂತ ಅಸುರ ಕುಲದ ಏಳಿಗೆಗಾಗಿ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವರನ್ನ ಪಡೆಯಬೇಕು. ತ್ರಿಭುವನದಲ್ಲಿ ವಿಪುವಾಗಿ ಬೆರೆಯಬೇಕು. ಅಂತಹ ವರವನ್ನು ದಯಪಾಲಿಸುತ್ತದೆ. ತಥಾಸ್ತು. ಧನ್ಯೋಸ್ಮಿ. ಆದರೆ ನಿನ್ನ ಉದರದಲ್ಲಿ ಜನಿಸುವ ಮಗು ಕೋಣನಾಗಿ. ತಂದೆ, ಎಂತಹ ಮಾತನ್ನೇ ಆಡಿಬಿಟ್ಟಿ. ಏನಮ್ಮ? ವರವನ್ನು ನೀಡಿ ಎಂಬುದಾಗಿ ಕೇಳಿದ್ರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆಯ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಹೌದು. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಉಳಿಸಲಿ? ತಾಯಿಗೆ ಏನೆಂಬುದಾಗಿ ಹೇಳಲಿ? ಮರುಗಬೇಡ ತಾಯಿ. ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ. ಮರುಗದಿರು ಮಗಳೇ, ನಾನಾಡಿದ ನುಡಿಗಳಿಂದ ನಿನಗೆ ಬೇಸರವಾಯಿತೆ. ಇದು ನಾನಾಡಿದ ಮಾತಲ್ವಮ್ಮ. ನಿನ್ನ ಉದರದಲ್ಲಿ ಮಹಿಷನೇ ಜನಿಸಬೇಕು ಎನ್ನುವುದಾಗಿ ಸುಪಾರ್ಶ್ವಕ ಮುನಿ ಶಾಪವನ್ನು ಕೊಟ್ಟಿದ್ದಾನೆ. ತಂದೆ, ಏನು ತಿಳಿದು ಮಾಡಿದ್ದು ಅಪರಾಧ, ಹೌದು. ತಿಳಿಯದೆ ಮಾಡಿದ್ದು ಪ್ರಮಾದ. ಹೆಣ್ಣಾದವಳ ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿ ಮಹಿಷಿಯ ರೂಪವನ್ನಾಗಿ ತಪಸ್ಸನ್ನಾಗಿಸಿದೆ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಮಗಳೇ, ಮುನಿವರ ನಾಡಿದ ನುಡಿಗಳಿಗೆ ಹುಸಿ ಎನ್ನುವುದಿಲ್ಲ. ಯಾಕೆ? ಅವ ಹೇಳಿದ್ದೇನು? ತ್ರಿಮೂರ್ತಿಗಳಿಂದಲೂ ಪರಿಹಾರ ದೊರಕದೇ ಹೋಗಲಿ. ತ್ರಿಮೂರ್ತಿಗಳಲ್ಲಿ ನಾನೂ ಒಬ್ಬನಲ್ವೇ? ಹಾಗಾದ್ರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥವಾಗಿ ಹೋಯಿತು. ಇಲ್ಲ, ಮತ್ತೆ
ಜನಿಸುವ ಮಗು ಕೋಣನಾದರೂ ಜಾಣನಾಗಿ ಮೆರೆಯುತ್ತಾನೆ. ನಿನ್ನ ಮನದ ವಾಂಛೆಯನ್ನು ಈಡೇರಿಸ್ತಾನೆ. ಹೋಗು ಮಗಳೇ, ಶುಭವಾಗಲಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನ ಹರುಷವ ತಾಡಿ ಕ್ಷಣದೊಳು ನಿಜ ರೂಪವ ತಳೆಯುತ್ತಲೇ ಮನೆಗೈದಿ ಜನನಿಯಲಿಯೇ ಇತ್ತಲೊಂದಿನ ದಿತಿಯು ತನ್ನ ಯಾಳಿದ ಪುತ್ರರ ನೆನೆದು ಚಿತ್ತದಲ್ಲಿ ಕಳವಳಿಸಿ ಏನೋ ಇವೇನೋ ಎನ್ನುತ್ತ ದ್ವಿತೀಯೋ. ಅಯ್ಯೋ ನನ್ನ ಪ್ರಾರಬ್ಧವೇ, ಹೇಳಿಕೊಳ್ಳುವುದಕ್ಕೆ ನಿಗ್ರಹ ಅನುಗ್ರಹ ಶಕ್ತರಾದಂಥ ಕಶ್ಯಪ್ರಭುವನ ಹಿರಿಯ ಮಡದಿ ನಾನು. ದಿತಿದೇವಿ, ಯಾವ ನೆಮ್ಮದಿ ಉಂಟು ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂಥ ಸ್ಥಿತಿ ನನ್ನ ಪಾಲಿಗಾಗಿ ಹೋಯಿತು. ಪುತ್ರ ಶೋಕದಿಂದ ನನ್ನ ಬದುಕೆನ್ನುವುದು ಕರಡಿ ಕಮರಿ ಹೋಗುತ್ತಾ ಇದೆ. ಆದ ಕಾರಣವೇ ಮಗಳಾದ ಮಾಲಿನ್ಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂಥ ಮಗಳು ತಪಸ್ಸನಾಚರಿಸಿ ಬಂದಿದ್ದಾಳೆ. ಬಂದಂಥ ಮಗಳಿಗೆ ಯೋಗ್ಯ ವರ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ನಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದ್ರೂ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದ್ರೆ ಅದನ್ನೆಲ್ಲ ನೋಡಿ ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ, ಯಾರಿದ್ದಾರೆ ಈಡೇರಿಸುವವರು? ನಿಮ್ಮ ಮಗಳಂತಹ ಮಾಲಿನ್ಯನ್ನು ಮದುವೆಯಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗೊಬ್ಬ ಹುಟ್ಟಿದ್ದಾನೆ. ಮಹಿಷ ಅನ್ನುವಂತೆ ಹೆಸರಿಸಿದ್ದೀರಿ. ಅವನ ಆಟ ಮಾಟವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇನ್ನು ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಧಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಏನು ಕಷ್ಟ ಬಂತು? ಯಾರಿಂದ ಕಷ್ಟ ಬಂತು? ಏನಾಯ್ತಮ್ಮ ನನ್ನಲ್ಲಿ ಹೇಳಿ. ಏನು ಅಂತ ಹೇಳಿ ಮಗನೇ? ಏನಾಯ್ತಮ್ಮ? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಪಡೆದವಳು ನಾನು. ಸರಿ, ಆದ್ರೆ ಉಳಿಸಿಕೊಳ್ಳುವಂತೆ ಯೋಗ ಮಾತ್ರ ನನ್ನ ಪಾಲಿಗೆಲ್ಲವಾಗಿ ಹೋಯಿತು. ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಅತ್ಯಂತ ಗಂಡು ಮಕ್ಕಳನ್ನು ಸ್ವರ್ಗಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ. ಏನಾಯ್ತು ಮುಂದೆ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದ ಮಗ. ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಪಿ ಯಾರು ಬರಲ್ವೇ? ಮೋಸ ವಂಚನೆಯಿಂದ ಬಡಸುರಪ್ಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಗೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಪುರನ್ನು ಬಡಿದು ಓಡಿಸ್ತೇನೆ. ಸುರಗದ್ದಿಗೆಯನ್ನು ಏರ್ತೇನೆ. ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಪಡಬೇಕು. ಕೊಡಿಯನಾಗೆ ಆಜ್ಞೆ ಹೋಗಿ ಬರ್ತೇನೆ. ಜಯಶಾಲಿಯಾಗಿ
ಯುದ್ಧದಲ್ಲಿ ಕೈ ಸೋತು ದಿಕ್ಕು ದೇಶದಲ್ಲಿ ಓಡಿ ಹೋಗಿದ್ದಾನೆ. ಯಾವುದನ್ನು ಪಡೆಯಬೇಕೆಂಬ ಆಸೆಯಲ್ಲಿ ನಾನು ಬಂದಿದ್ದೆನು ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸುರಪ್ಪ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಸಮರದಲ್ಲಿ ದೇವತೆಗಳೆಲ್ಲ ಬಡಿದೋಡಿಸಿ ಸುರಗತ್ತಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಫಲವಾದಂತಹ ರೆಕ್ಕೆಯನ್ನು ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದವ ಯಾರು ನೀವು? ನಿರ್ಣಯವನ್ನ ಇಟ್ಟುಕೊಂಡು ಈ ಹೊತ್ತು ಸ್ವರ್ಗಲೋಕವನ್ನ ಏರಿ ಮುಂದುವರಿದೆಯ ನಿನ್ನ ನಿರೀಕ್ಷೆ ಎಲ್ಲವೂ ಹುಸಿ ಆಯಿತು. ನಿನ್ನನ್ನ ಎದುರಿಸುವುದಕ್ಕೆ ಬಂದವ ಯಕ್ಷರಾಜ ಪಿಂಗಲಾಕ್ಷ. ನಿನ್ನ ನಿರೀಕ್ಷಣೆ ಇದ್ದವ ಈ ಹಿಂದೆ ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಇದು ಬ್ರಹ್ಮದೇವರು ಹೇಳಿದ ಮಾತು. ಕಣ್ಣ ಮುಂದೆ ಬಂದ ಯಕ್ಷನಿನಲ್ವೋ ನಿನ್ನ
ಬೆಳಗೊಪ್ಪಿಸಿ ಆಗಿದೆ. ದೇವತೆಗಳೆಲ್ಲರೂ ಸಂತೋಷದಿಂದ ಹೂಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ಇನ್ನು ತಡಮಾಡುವುದಲ್ಲ, ನನ್ನದಾದಂತಹ ಯಕ್ಷಲೋಕವನ್ನ ಸೇರಿಕೊಳ್ತೇನಂತೆ. ಮುಚ್ಚುಬಾಯಿ, ಎಂತದು? ಯಾರು ನೀನು? ನನ್ನ ಪರಿಚಯ ಸಿಗ್ಲಿಲ್ವಾ? ಪರಿಚಯ ಸಿಕ್ಕಿದ್ರೆ ಹೇಳ್ತೇನೆ ನಾನು. ಅಮ್ಮ, ನೀವು ಮದುವೆಯಾಗಿ ಹೊಸತ್ರಲ್ಲಿ ಬಂದಾಗ ಏನಾದ್ರೂ ವಿಷಯ ಇದ್ರೆ ತಿಳಿಸ್ಬೇಕು ಅಂತ ನೀವು ನನಗೆ ಕೀಸ್ ಕೊಟ್ಟದ್ದು. ಕೀಸ್ ಕೊಟ್ಟೆ? ಕಾಸು ಕೊಟ್ಟಿಲ್ವಾ? ಅವನೇ ನಾನು. ಭೂತ? ಹೌದೌದು. ನನ್ನವರೊಂದಿಗೆ ಹೋದವ? ನಿಮ್ಮ ಗಂಡ ನಾನು ಅಲ್ಲಿಗೆ ಹೋದವರು. ಎಲ್ಲಿಗೆ? ದೈವಲೋಕಕ್ಕೆ. ದೇವಲೋಕಕ್ಕೆ? ದೇವಲೋಕಕ್ಕೆ. ಅಲ್ಲಿಂದ ಬಂದವ? ಹೌದೌದೌದು. ಎಲ್ಲಿದ್ದಾರೆ ಈಗ ನಾನು ಒಬ್ಬನೇ ಬಂದದ್ದು. ವಿಷಯ ಎಂತಮ್ಮ? ಏನು ವಿಷಯ? ಮಾಲಿನಿ ಅಮ್ಮ. ಮಾಲಿನಿ ಅಮ್ಮ. ಅಮ್ಮ ಲಾಲಿ ಬೇಕಮ್ಮ. ಎಂತದು? ಲಾಲಿ ಬೇಕು. ಲಾಲಿಸಬೇಕು ಪಾಪಿ. ಅದುವೇ ಎಂತದ? ಲಾಲಿಸ್ಬೇಕು. ಆಮೇಲೆ ಪೋಲಿಸ್ಬೇಕು. ಎಂತದು? ಪೋಲಿಸ್ಬೇಕು. ಪಾಲಿಸಬೇಕು. ಪಾಲಿಸ್ಬೇಕು. ಅಮ್ಮ ನಾವೆಲ್ಲ ಒಟ್ಟಿಗೆ ಅಲ್ಲಿಗೆ ಹೋದೆವಾ ದೇವಲೋಕಕ್ಕೆ? ಹೌದು. ನಾವು ಹೋದ ವಿಷಯ ಅವರಿಗೆ ಗೊತ್ತಾಯ್ತು. ಅನಿಮಿನೇಷನ್ ಅವರಿಗೆ. ಅನಿಮಿನೇಷನ್ ಅನಿಮಿಷರಿ ಅವರಿಗೆ ಗೊತ್ತಾಯ್ತು. ಅವರು ಉದ್ದಕ್ಕೆ ಬಂದ್ರು. ಉದ್ದಕ್ಕೆ ಯುದ್ಧಕ್ಕೆ ಬಂದದ್ದು. ಬಂದ್ರು. ಮೊದಲು ಬಂದವ ಅಗ್ನಿ. ಅಗ್ನಿ ಅವನ ಹೆಸರು. ಆಮೇಲೆ ಅರಣ್ಯದೇವ. ಅರಣ್ಯದೇವ. ವರುಣ.
ವರುಣ ವರುಣ ಮತ್ತೆ ಅವನೊಟ್ಟಿಗೆ ವಾಯು ಕುಬೇರ ಎಲ್ಲ ಇದ್ರು. ಹಾ. ಅವ್ರು ಬಂದ್ರು, ಯುದ್ಧ ಮಾಡಿದ್ರು. ಯುದ್ಧ ಮಾಡಿ ಅವ್ರು ಸೋತರು. ಸೋತರು. ಹೌದಾ? ಸೋತು ಓಡಿದ್ರು. ಅಮ್ಮ ಹಾ. ಆಮೇಲೆ ಹಾ. ಎಮ್ಮ ಮೇಲೆ ಕೂತ್ಕೊಂಡು ಹೇಮ ಬಂದ. ಎಮ್ಮೆ ಮೇಲೆ ಕೂತ್ಕೊಂಡು ಹೇಮ ಬಂದ. ಯಮ ಬಂದದ್ದು ಬಾಲ ಇದ್ದದಕ್ಕೆ ಎಂತದು ಕೋಣ ಅದು ಕೋಣ. ಹಾ. ಅದರಲ್ಲಿ ಬಂದಮ್ಮ ಬಂದು ನಿಮ್ಮವರೊಂದಿಗೆ ಯುದ್ಧ ಮಾಡಿದ. ಹಾ. ಯುದ್ಧ ಮಾಡಿ ಮಾಡಿ ಅವನು ಸೋತ. ಹೋತು ಅವನು ಸೋತ. ಹೌದಾ? ಹೌದೌದು. ಆಹಾ. ಅಮ್ಮ ಅವ ಒಂದು ಓಡುವ ಚಂದ ಕಾಣ್ಬೇಕಿತ್ತಮ್ಮ. ಕಂಡೇ ನೀನು ಹಾ, ಹೇಗಿತ್ತು? ಅವ ಓಡುವಾಗ ನಮ್ಮವರು ಹೇಳುವುದು, ಶೈವಿನಿ ರಸ ಯಮಧರ್ಮರಾಯನ ಹಗ್ಗದ ಕೋಣ ಬಿಟ್ಟರ. ಯುದ್ಧಕ್ಕೆ ಹೋದದ್ದು ದೇವರ ಪ್ರೀತಿ ಅಂತ ಕೇಳ್ತು. ನಾನು ಯುದ್ಧಕ್ಕೆ ಅಲ್ಲಿಗೆ ಹೋದ್ದು. ಮತ್ತೆಂತದ್ದು? ಅದು ಸಂತೋಷ ಪಟ್ಟು ನಮ್ಮವರೇ ಹೇಳುವುದು. ಓಡಿದ್ದು ಆಗ ಹೇಳುವುದು ಸಂತೋಷಪಟ್ಟು. ಆಮೇಲೆ ಗುಜರಿ ಹಿಡ್ಕೊಂಡು ಗುರುವಪ್ಪ ಬಂದ. ಅದು ಗುಜರಿ ಹಿಡ್ಕೊಂಡು ವಜ್ರಾಯುಧ ಹಿಡಿದುಕೊಂಡು ಹಾ, ಸುರಪ್ಪ ಅವ 56ರಲ್ಲಿ ನೇತಾಡಿ ಐರಾವತಾರ ಹಾ. ಅದರಲ್ಲಿ ನೇತಾಡಿಕೊಂಡು ಬಂದಮ್ಮ. ಬಂದು ನಿಮ್ಮವರ ಮುಂದೆ ನಿಂತು ಹೇಳಿದ, ನಿಮ್ಗೆ ಪುರ್ಸೊತ್ತುಂಟಾ? ನಿಮ್ಗೆ ಪುರ್ಸೊತ್ತುಂಟಾ? ನೀನು ಯಾರಲ್ಲಿ ಮಾತನಾಡುದು ಪಾಪಿ ಮಗನೇ? ನಾನು ನಿಮ್ಮಲ್ಲಿ ಮಾತಾಡಿದ್ದು. ಮತ್ತೆಂತದು? ಅವ ನಿಮ್ಮವರೊಂದಿಗೆ ಹೇಳಿದ್ದು. ಅಲ್ಲಿಯ ದೃಶ್ಯಾವಳಿ. ಹೌದೌದೌದು. ಆ. ಅದೇ ನಿಮ್ಮವರು ಕೇಳಿದ್ರು ಯಾಕಂತ. ಯುದ್ಧ ಮಾಡ್ಲಿಕ್ಕೆ ಉಂಟು. ಅವನಿಗೆ ಅಹಂಕಾರ ಅಹಂಕಾರಮ್ಮ ಏನು ಯುದ್ಧ ಮಾಡುದು? ಹೌದು ಹೌದು. ಅದಕ್ಕೆ ಕೇಳಿ ಬಿಟ್ಟು ತಿನ್ನುದು ಅಭ್ಯಾಸ. ಆಯ್ತು, ಯುದ್ಧ ಹೋಯ್ತು. ಯುದ್ಧ ಆಯ್ತು, ಸಮರ ಆಯ್ತು, ಜಗಳ ಆಯ್ತು, ಕದಲಾಯ್ತು. ಹೇಳು ಎಲ್ಲ ಅದು ಒಂದೇ. ಒಂದೇ ಮತ್ತೆ ಒಂದನ್ನು ಹೇಳಿದಾದ್ರೆ ಇಡೀ ಹೇಳು. ಅದನ್ನು ಎಲ್ಲ ಒಂದೇ ಮಾಡಿ ಹಾಕಿ ಬಿಟ್ಟರು. ಹಾ. ಅವ ಇಂದ್ರ ಸೋತ. ಇಂದ್ರ ಸೋತು ಓಡಿದ. ಹಾ. ಆಮೇಲೆ ನಿಮ್ಮವರು ಆಚೆ ಆಚೆ ನೋಡಿದ್ರು. ನಿಮ್ಮವರು ನಿನಗೆ ಎಂತ ಆಗ್ಬೇಕು? ನಮ್ಮವರ ಮಹಾರಾಜರು. ಅವ್ರು ಮಹಾರಾಜರು ಹಾ. ಆಚೆ ಆಚೆ ನೋಡಿದ್ರು. ನೋಡಿ. ಇನ್ಯಾರು ಬರ್ಲಿಕ್ಕೆ ಬಾಕಿ ಇದ್ದಾರಾ? ಎಂತದಿಗೆ ಎಂತದಕ್ಕೆ ಹೋದದವರು? ಅವರು ಅಲ್ಲಿ ನೋಡುವುದು ಬರ್ಲಿಕ್ಕೆ ಆದ್ರೂ ಬಾಕಿ ಇದ್ದಾರಾ ಯುದ್ಧಕ್ಕೆ? ಯುದ್ಧಕ್ಕೆ? ಹೌದೌದೌದು. ಹಾ. ಯಾರಿಲ್ಲ, ಎಲ್ಲ ಓಡಿ ಹೋಗಿದ್ರು. ನೇರವಾಗಿ ಹೋದ್ರು ಮಸನದಲ್ಲಿ ಕೂತ್ರು. ಅವನಿಗೆ ಬಾರಿಸೇನು ಪಾಪಿ ಮಗನೇ? ಎಂತದು? ಅಲ್ಲಿ ಉಂಟಲ್ಲ ಸಿಂಹಾಸನವನ್ನೇ ಹೇರಿದ್ದು ಅದು ಸಿಂಹಾಸನ ಸಿಂಹವಿಷ್ಟರ ಸಿಂಹವಿಷ್ಟರ ಗದ್ದುಗೆ ಗದ್ದುಗೆ ಅಲ್ಲಿ ಕುಳಿತರು. ಕುಳಿತ ಮೇಲೆ ಹೇಳಿದ್ರು, ನಮಗೆ ಯುದ್ಧ ಮಾಡಿ ತುಂಬಾ ಆಯಾಸ ಆಗಿದೆ, ಕುಡಿಯುವುದಕ್ಕೆ ಏನಾದ್ರೂ ಬೇಕು ಅಂತ ಹೇಳಿದ್ರು. ಏನಿತ್ತು? ಅದೇ ನಾನು ವ್ಯವಸ್ಥೆ ಮಾಡಿದಲ್ಲ, ಕುಡಿಯುವುದಕ್ಕೆ ಕೊಟ್ಟಲ್ಲ. ಅಲ್ಲಿ ನಂದಿನಿಯವರ ಹಾಲು. ಎಂತದು? ಅಲ್ಲಿದ್ದಲ್ಲ, ಆ ನಂದಿನಿಯ ಹಾಲು. ನಂದಿನಿಯ ಹಾಲು. ಅದನ್ನು ಕುಡಿದ ಮೇಲೆ ಹೇಳಿದ್ರು, ನಮಗೆಲ್ಲರಿಗೂ ಸಾಂಕ್ರಾಮಿಕ ಆಗ್ಲಿ ಅಂತ. ಎಂತದು? ಸಾಂಕ್ರಾಮಿಕ ಇದು ಆಗುದು ಇಷ್ಟು ಹೊತ್ತಿನ ಬಾರಿ ಒಂದು ಮತ್ತೆ ನೀನ್ ಎಂತ ಹೇಳಿ? ಅಲ್ಲ, ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕು, ಅದಕ್ಕೆ ನಾಷ್ಟ ಮಾಡುದಂತ ಆಯ್ತು. ಎಂತದು? ನಾಷ್ಟ, ನಾಟ್ಯ, ನಾಟ್ಯ, ನೃತ್ಯ ಮಾಡುದು ಅಂತ. ಅದಕ್ಕೆ ಲಂಬಾಣಿಯವರೆಲ್ಲ ಬಂದ್ರು. ನೋಡಿದ್ದೇನೆ. ನೋಡಿದೆ. ರಂಭಾದಿ ತರುಣಿಯರು. ಅವರು ಅದರಲ್ಲಿ ರಂಬೆ ರಶ್ಮಿಯನಕ್ಕೆಲ್ಲ ಇದ್ರಲ್ಲ. ಆಮೇಲೆ ಮಂಜಲ್ ದೋಸೆ ಬಂತು. ಮಂಜಲ್ ದೋಸೆ ಅಲ್ಲ, ಅವಳ ಹೆಸರು ಮಂಜು ಘೋಷ. ಮಂಜು ಘೋಷೆ. ಆಮೇಲೆ ಇಟಾಚಿ ಬಂತು. ಇಟಾಚಿ ವಿಶ್ವ ಅವಳು ಬಂದ್ರು. ಆಮೇಲೆ ಸದ್ದು ಮಾಡ್ತಾ ಬಂತಲ್ಲ ಆಂಬುಲೆನ್ಸ್. ಆಂಬುಲೆನ್ಸ್ ಕೊಂಡಾಗ್ಲಿಲ್ಲ, ನಾಟ್ಯ ಮಾಡಿದ್ರು. ಅಲಂಬೂಸೆ. ಆಮೇಲೆ ಪಂಚಿಕ ಸಿಕ್ಕಿಲ ಕೇತ್ಮ, ಪಂಚಿಕ ಸಿಕ್ಕಿಲ ಕೇತ್ಮ. ಅವ್ರ ಹೆಸರು ಸರಿ ಬದಲಿ ಮಾಡಿದ್ದಾರೆ. ನೀನು ಬದಲಾಗಿಸಿ. ನಾನು ಮಾಡಿದ್ದೆ. ಮತ್ತೆ ಅಮ್ಮ ಅವ್ರಿಗೆ ನಾಟ್ಯ ಮಾಡುವುದಕ್ಕೆ, ಗಾನ ಆಡುವುದಕ್ಕೆ ಸಂಪೂರ್ಣ ರಾಧ. ಸಂಪೂರ್ಣ ರಾಧ, ತುಂಬುರ ನಾರದ. ಅಮ್ಮ ಒಬ್ಬ ಮೊದಲ ಬಡಿಯವರು ಬಂದಿದ್ರಮ್ಮ. ಹೇಗಿದ್ರು? ತಪ್ಪನ ಇದ್ರು. ಕೆಂಪು ಮುಂಡಾಸು, ಸ್ವಲ್ಪ ಸ್ವಲ್ಪ ಗಡ್ಡೆ ಎಲ್ಲ ಇತ್ತಮ್ಮ. ಅಲ್ಲೂ ಸ್ವಲ್ಪ ಇದ್ರು. ಅಮ್ಮ ಬರುವಾಗ 7 ಮಕ್ಕಳು ತಂದಿದ್ರು. ಮಾಂತ್ರಿಕೆ ಅಂತ ಕರ್ಮ. ಮಂತ್ರ ಯಾರ್ಯಾರು ಮಾಡ್ಬೇಕು? ಬಾರಿಸಿದ್ದು ಒಂದನ್ನೇ, ಮತ್ತೆ ತಂದಾರು 6ಕ್ಕೆ ಬಾಡಿಗೆ ಸಿಗ್ತದಲ್ಲ. ಯೋಜನೆ ಒಳ್ಳೆದುಂಟು. ಯೋಜನೆ ಹಗಲು ರಾತ್ರಿ ದುಡಿಯುವುದು. ಹೌದಮ್ಮ. ಹಾಗೆ ಅಮ್ಮ ನಾಟ್ಯ ಪ್ರಾರಂಭ ಆಯ್ತು. ನಾವು ನಾಟ್ಯವನ್ನು ನೋಡುವಂತಹ ಸಮಯದಲ್ಲಿ ಒಬ್ಬ ಬಂದ. ಯಾರು ಬಂದದ್ದು? ಹೇಗೆ ಬಂದದ್ದು? ಅವ ಬಂದವ ಒಂದೇ ಒಂದು ಮಾತು ಹೇಳಿದ್ದು. ಏನದು? ನಾನು ಬರುವವರೆಗೆ ಯಾರ್ಯಾರ್ದೋ ಹವ, ನಾನು ಬಂದ ಮೇಲೆ ನನ್ನದೇ ಹವ. ಎಂತದು? ಬಂದದ್ದು ಯಾರು? ಯಶ್. ಏಯ್ ಎಂತದ್ದು ಹೇಳುದು ನೀವು? ಅವ ಬಂದವ ಯಕ್ಷರಾಜ ಪಿಂಗಳಾಕ್ಷ. ಅವ ಹಾರಾಡಿ ಮಹಾಬಲ. ಬಂದಮ್ಮ. ಬಂದು ನಿಮ್ಮವ್ರ ಮುಂದೆ ನಿಂತು ಒಂದೇ ಒಂದು ಮಾತು ಹೇಳಿದ್ದು, ಎಲ್ಲ ಹಣೆ ಬರಗಟ್ಟವನೇ, ಇದು ಇಂದ್ರನ ಪೀಠ, ಇದರಲ್ಲಿ ಇಂದ್ರ ಕೂತ್ಕೊಳ್ಬೇಕಿತ್ತು. ನೀನು ಬಂದು ಕೂತ್ಕೊಂಡಿದ್ರೆ ನಿನ್ನ ಅಪ್ಪನ ಗಂಟು ತಗೊಂಡ ನಿನ್ನನ್ನು ಅಲ್ಲಿ ಮಧ್ಯದಲ್ಲಿ. ನೀನು ಯಾರಿಗೆ ಹೇಳುದು? ನಾನು ಹೇಳಿದ್ದಲ್ಲ. ಮತ್ತೆ ಅವ ಯಕ್ಷ ಹೇಳಿದ್ದು ನಿಮ್ಮವರಿಗೆ. ನನ್ನವರಿಗೆ? ಹೌದು. ನನ್ನವರು ಬಿಡುವುದಕ್ಕೆ ಬಿಟ್ಟಾರ?
ಅಷ್ಟು ಜೋರಾಗಿ ಮಾತಾಡಿದ್ರು. ಸ್ವಂತ ಸಂಪಾದನೆ ಸಂಪಾದಿಸಿಕೊಂಡಿದ್ದೇನೆ, ಎಷ್ಟು ಕಷ್ಟಪಟ್ಟಿದ್ದೇನೆ, ಬೆವರಿಳಿತುಂಟು ಅದು ಗೊತ್ತಾಗ್ತದೆ ನಿಮ್ಗೆ? ಹೌದು. ಅದನ್ನು ಅವರು ಬಾಯಿ ಮುಚ್ಚಿ ಮುಳ್ಳಿಲ್ಲಮ್ಮ, ಓಡಿ ಬಂದ ಅಷ್ಟು ಜೋರಾಗಿ ಆವಾಗ ತಾಗಿದ ರಭಸಕ್ಕೆ ಅಮ್ಮ ಆ ಡಿಕ್ಕಿಯಲ್ಲಿ ಒಂದು ನೋಡ್ಬೇಕಿತ್ತು. ಎಂತದು? ಅವ ಕೊಟ್ಟಿದ್ದಾನ ಡಿಕ್ಕಿ. ಆ ರಭಸದಲ್ಲಿ ನಿಮ್ಮವ್ರು ಏನು ಮಾತಾಡಿಲ್ಲ, ಅಲ್ಲೇ ಕೆಳಗೆ ಕುಳಿತರಮ್ಮ. ಹೌದು, ಮಾತಾಡ್ಲಿಲ್ಲ. ಕುಳಿತದ? ಹೌದೌದು, ಇದು ಮಾಡ್ತಾರೆ ಅವರು ಮನೆ. ಹೌದು ಮಾಡ್ತಾರಲ್ಲ, ನಿಮಗೆ ಗೊತ್ತುಂಟ, ಅವರಿಗೆ ಗೊತ್ತುಂಟಾ? ಹೌದು, ಅಲ್ಲ ನಮಗೆ ಗೊತ್ತುಂಟ. ಅಮ್ಮ ಪುನಃ ಓಡಿ ಬಂದ, ಒಂದು ಬೆಟ್ಟು ಬಿಟ್ಟ. ಆದ್ರೂ ನಿಮ್ಮವ್ರು ಮಾತಾಡ್ಲಿಲ್ಲ. ಅವನಲ್ಲಿ ಅಂತ ಕರ್ಮ ಮಾತಾಡದ ಸುಮ್ಮನಿದ್ರು, ಅಲ್ಲೇ ಮಲಗಿದ್ರು. ಅಮ್ಮ ಪುನಃ ಓಡಿ ಬಂದ ರೆಕ್ಕನೆ ಒಂದು ತಾಟಿದ. ಈಗ ಮಾತನಾಡಿಲ್ಲ, ಮಾತಾಡ್ಲಿಲ್ಲ. ಮತ್ತೆ ಅವನಲ್ಲಿ ಅಂತ ಕರ್ಮ ಮಾತಾಡದ ಸುಮ್ಮನಿದ್ರು. ಹೌದಾ? ಹೌದೌದು. ಅಮ್ಮ ನಾನು ರಾಯರು ಯಾಕೆ ಮಾತಾಡಿದ ಹತ್ತಿರ ಹೋಗಿ ನೋಡ್ತೇನಮ್ಮ. ಏನಾಯ್ತು? ರಾಯರು ನಾಲ್ಗೆ ಇಷ್ಟು ಹೊರಗೆ ಹಾಕಿದ್ರಮ್ಮ. ಎಂತದು? ಹೆದರುವಂತದ್ದು ಏನು ಆಗ್ಲಿಲ್ಲ, ಅಳುವಂತದ್ದು ಏನು ಆಗ್ಲಿಲ್ಲ. ಹೌದು, ಕಣ್ಣು ಮುಚ್ಚಿದ್ರು ಅಷ್ಟು. ಎಂತದು? ಏನು ಆಗ್ಲಿ, ಅಳುವಂತದ್ದು ಏನು ಆಗ್ಲಿಲ್ಲ. ಮತ್ತೆ ಕಣ್ಣು ಮುಚ್ಚಿದ್ದೀರ? ಕಣ್ಣು ಮುಚ್ಚಿದ್ರು. ರಾಯರು ಸತ್ತೇ. ಶಿವನೇ 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 ಶಿವನೇ. ಪತಿಯ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಾಗಲುವರೆ ನಲ್ಲ ಇಲ್ಲ ಕ್ಷಿತಿಯೊಳು ನಿರ್ನಗಲೇ ಜೀವಿಸಲೆಂತಿ ಪರಿಯಾರೊಡನು ಸುರಲಿ ಪತಿಯೇ ಶಿವನೇ ಶಿವನೇ, ಎಂತಹ ಕರ್ಣ ಕಠೋರವಂತಹ ಮಾತನ್ನೇ ಕೇಳಿಬಿಟ್ಟೆ ನಾನು. ಕಾದ ಸೀಸವನ್ನೇ ನನ್ನ ಕಿವಿಗೆರಿಸಿದಂತ ಅನುಭವವಾಯಿತು. ಯಾಕೆ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಸ್ವರ್ಗ ಲೋಕವನ್ನು ಪಡೆದು ಬರುತ್ತೇನೆ ಎಂಬುದಾಗಿ ಹೋದವರೇ ನನ್ನವರು. ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ನನ್ನ ಸ್ಥಿತಿ ಹೇಗಾಯಿತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಬಿದ್ದಂತಾಯಿತು ಜೀವನ. ನನ್ನವರಿಲ್ಲದಂತಹ ಜೀವನ ನನಗೆ ನಶ್ವರ, ನನ್ನವರಿಲ್ಲದ ಬದುಕು ನನಗೆ ಶೂನ್ಯ. ಇಲ್ಲ, ನನ್ನವರೊಂದಿಗೆ ಕೂಡ ನಾನು ಕೂಡ ಸಾಯುತ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೆ ಸಮರ ಸಮರ್ಥನಾಗಿ ಹದರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನದ ಮೊತ್ತವನು ಸದವಡಿ ನಾಕವ ಅರ್ತಿಯಲ್ಲಿ ವಶಗೈವೆ ಎನ್ನುತ್ತಲೇ ಕರೆದಳ ಮಗನ. ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತನೆಯಿಂದಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಯಾರು ಯಾರು ಯಾರು? ದೇವತೆಗಳೇ, ನನ್ನ ಹಣ್ಣೆ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಹೆಕ್ಕಿತ್ತು, ಮುಡಿಯಲು ಹೂವನ್ನೇ ಹೆಕ್ಕಿತ್ತು, ಕೈಯ ಕಗ್ಗಳವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ಇದ್ದರೆ ನಾ ದಿತಿ ಸಂಜಾತೆ ಮಾಲಿನಿ ಅಲ್ಲ. ಹಾಗಾದರೆ ನನ್ನ ನೋವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಿದ್ದಾರೆ ನನಗೆ? ಯಾರು ಯಾರಲ್ಲಿ ಯಾಕಾಗಿ ಹೇಳಬೇಕು? ನನ್ನ ಮಗನಿದ್ದಾನೆ ಮಹಿಷ. ಸಮಸ್ತ ವಿಚಾರವನ್ನು ಅವನಲ್ಲಿ ಯಾರು ಹಿರಿಮಗೊಂದು ಗತಿಯ ಕಾಣಿಸದೇ ಇದ್ದರೆ ನಾ ದಿತಿ ಸಂಜಾತೆ ಮಾಲಿನಿ ಅಲ್ಲ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಕುಮಾರ.
ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ಆಟ ಮಾಡುತ್ತಾ ಇದ್ದೆ ತಾಯಿ. ಒಂದಿಮ್ಮೆಗೆ ನಿಮ್ಮ ದೀರ್ಘವಾದಂತಹ ಕರೆ ಕೇಳಿಸಿತು. ಕರೆಯನ್ನಾಳಿಸಿ ನೇರವಾಗಿ ಇಲ್ಲಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸುವಾಗ, ಯಾಕಮ್ಮ ಹೀಗೆ, ಏನಾಯ್ತಮ್ಮ ನಿನಗೆ? ಕೇಶ ರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲಸೂತ್ರ ಕಾಲಾಟಿದೆ. ಅಮ್ಮ ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿ ದುಃಖ ಪಡಬೇಕು ಅಂತ ಇದ್ರೆ ಏನಾಯ್ತು? ಕಷ್ಟ ಬಂತು. ಕಣ್ಣೀರನ್ನು ಸುರಿಸಿಕೊಂಡು ಮರಗಬೇಕು ಅಂತ ಇದ್ರೆ ನಮ್ಮವರಿಂದ ಏನಾದ್ರೂ ತೊಂದರೆಯಾಯಿತೆ? ಇಲ್ಲ ಮಗನೇ. ಅಥವಾ ಮೇಲಿನ ಲೋಕದವರಾದಂತಹ ಹರಣ ತ್ರಿಶೂಲವೇ ಇಲ್ಲ, ಹರಿಯ ಚಕ್ರವೇ ಇಲ್ಲ, ಸರಸಿದೋದ್ಭವನದಂತವೇ? ಅಮ್ಮ ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥವಾದಂತಹ ವೀರ ಮಹಿಷಾಕ್ಷ ನಿಮ್ಮ ಮಗನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ದುಗುಡವನ್ನು ನನ್ನಲ್ಲಿ ಅರುಹಿದ್ರೆ ನಿಮ್ಮ ಕಷ್ಟವನ್ನು ನಾನು ನಾನಯ್ಯೋ ಮುದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಸುರರನೆಲ್ಲ ಕಲಿದು ಮೆರೆಯ ಕಂದ ಕಂದ ಪಿತನ ಯಕ್ಷನೈದಿ ತರಿದಂತೆ ಕಂದ 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 ರಾಜಾಂಗಣದಲ್ಲಿ ಆಡುತ್ತಿದ್ದವ ನೀನು. ಮಾತಿಯ ಮಾತಿಗೆ ಒಗಟ್ಟು ಓಡಿಕೊಂಡು ಬಂದೆಯ ಮಗನೇ. ಹೌದಮ್ಮ ಕಂದ, ನನ್ನ ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ಹಾಗಂದ್ರೆ ಹೇಗಮ್ಮದು? ಕಂದ, ನಿನ್ನ ತಂದೆ ಸೈನ್ಯವನ್ನೆಲ್ಲ ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ ನಿನಗೂ ತಿಳಿದಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಕಂದ, ಸಕಲ ಸೇನೆಯನ್ನು ಕೂಡಿಕೊಂಡು
ಸ್ವರ್ಗವನ್ನು ಪ್ರವೇಶಿಸಿದರಂತೆ. ಸರಿ. ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಸೋಲಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದಂತೆ. ಅಮ್ಮ 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 ಕಂದ, ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಇದಕ್ಕೆ ದುಃಖಿಸುವುದೇ ಅಕ್ಕಮ್ಮನೇನು? ಸಂತೋಷ ಹೌದು ಮಗನೇ. ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಏನಾಯ್ತಮ್ಮ? ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು ದೇವತೆಗಳು ಮೋಸದಿಂದ 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 ಕೊಂದರು ಮಗನೇ. ಜನನಿಯ ವಚನವನಾಲಿದೆ ವೈಜನು. ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ತಾಯಿ. ಹೌದು ಮಗನೇ. ಅಸುನೀಗಿದರೆ ಅಮ್ಮ ಭಾರತ ಲೋಕವನ್ನೇ ಸೇರಿದರು ಮಗನೇ. ಇನ್ನು ನನ್ನ ಅಪ್ಪ ಬರುವುದಿಲ್ಲ ತಾಯೇ. ಇಲ್ಲ ಮಗನೇ. ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಭಗವಾದಿ ಅಮ್ಮ ನಾನು. ನನಗೆ ಇನ್ನು ಯಾರಿದ್ದಾರೆ? ಹಾಗೆನ್ನದಿರ ಮಗನೇ. ಯಾಕಮ್ಮ? ನಿನಗೆ ನಾನಿದ್ದೇನೆ ಕಂದ. ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯನಾದವರು ಯೋಚಿಸಬಾರ್ದಂತೆ. ಅಮ್ಮ, ನನ್ನ ಅಪ್ಪ ಸತ್ತಿದ್ದಾರೆ. ಸತ್ತ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ಕರ್ತವ್ಯವೇ ಹೌದು ನನ್ನದು. ಅಮ್ಮ ಕಂದ, ನನ್ನ ಅಪ್ಪನನ್ನು ಕೊಂದವ ಯಾರು? ಯಕ್ಷ ಮಗನೇ. ನನಗೆ ಲಕ್ಷ್ಯವೇ ಅಲ್ಲ. ಒಂದೊಮ್ಮೆಗೆ ಮುಖಂಡನೇ ಸಮರಕ್ಕಾಗಿ ಬಂದರು ಕೂಡ ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಸಿಯರು. ಅಪ್ಪಣೆ ಕೊಡು. ಸಂತೋಷವಾಯಿತು ಕಂದ. ತನಯ ನಾಡಿದ ನುಡಿಗೆ ಮಾಲಿನಿಯೇ, ತನಯ ನಾಡಿದ ನುಡಿಗೆ ಮಾಲಿನಿ, ಮನದಿ ಹರುಷವನಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿಯೇ, ಅನವರತ ಸುಮನಸರ ಭಕ್ಷದಿ ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು.
ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಎಷ್ಟು ಸಂತೋಷವಾಯಿ. ಹೌದಾ ತಾಯಿ? ಯುದ್ಧ ರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳು. ಲೆಕ್ಕಾಚಾರವೆಲ್ಲ ಅದಕ್ಕಾಗಿ ನನ್ನನ್ನು ಕಳುಹಿಸಿಕೊಡಮ್ಮ ಮಗನೇ, ಯುದ್ಧ ರಂಗದಲ್ಲಿ ಸೋತಂತವರು ಆ ಹರಿಯ ಮರೆಯನ್ನು ಹೋಗುತ್ತಾರೆ. ಹರೇ, ಆತ ಪಕ್ಷವನ್ನ ಅಂತ ಬರುತ್ತಾನೆ ಮಗನೇ. ಬರ್ಲಮ್ಮ, ಅವನ ಅಪ್ಪ ಬೇಕಾದ್ರೂ ಬರ್ಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೆ. ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ. ಅಮ್ಮ, ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಹೌದು, ಅದಕ್ಕೆ ಬೇಕಾಗಿ ನಾನೇನ್ ಮಾಡಬೇಕಮ್ಮ? ಕಂದ, ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು, ಆದ್ರೆ ಒಂದರ ಬಲ ಇಲ್ಲ. ಯಾವುದದು? ದೈವ ಬಲ. ಕೊಡು 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 ಮಗನೇ. ಅಮ್ಮ, ದೈವ ಬಲ ಕೊಡಮ್ಮ. ಹಾಗೆಲ್ಲ ಕೊಡುವುದಕ್ಕಾಗದ? ಆಗೋದಿಲ್ವದು. ನೀನ್ ಈಗಲೇ ಕಾಡನ್ನು ಸೇರಬೇಕು. ಕಾಡು ವಿಧಾತರ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಸರಿ. ಅದೇನ ಅಂತ ಅವರವನ್ನು ಪಡೆಯಬೇಕು. ಅದನಂತರ ಸ್ವರ್ಗವನ್ನು ಏರಬೇಕು. ಏರೇ ಸುಮಾರ ಸರಳ ಬಡಿ. ನಾನು ಬಡಿದೋಡಿಸುವೆ. ಸ್ವರ್ಗದ ಸುರಗದ್ದುಗೆಯನ್ನು ಏರಬೇಕು ಮಗನೇ. ಅಮ್ಮ, ಕಂದ, ಕಾಲ ವಿಳಂಬಿಸುವುದಲ್ಲ, ತುಂಬ ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ಹಿಡಿದುಕೋ ಮಗನೇ, ಹೋಗಿ ಬರ್ತೇನೆ. ಈ ಖಡ್ಗವನ್ನು ನಿನ್ನ ರಕ್ಷಣೆಗಾಗಿ ಮಗನೇ ಸ್ವೀಕರಿಸಿಕೊಂಡಿದ್ದೇನೆ. ಶ್ರೇಯಸ್ಸಾಗಲೇ ಆದಷ್ಟು ಬೇಗ ವಿಜಯಶೀಲರಾಗಿ ಬಾ ಕಂದ. ಮಾತೆಗೆ ಮಣಿದು ಖ್ಯಾತ ಮಹಿಷನು ವಿಧಾತನಾಥ ಬಗೈವೇನು ಆತ ತೂಕ್ಷಣ ಬರಟಿ ತಂದು ಪುಷ್ಕರ ಕ್ಷೇತ್ರವ ಬಗುತ್ತಲ್ಲಿ ಬಳಿಕ ಶಂಕದುರ್ಗಾದಿಗಳಾದಂತಹ ನಾವು ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದವರು. ಸ್ವರ್ಗದ ಅಧಿಕಾರ ಆಸೆಯಾಯಿತು. ಯಾರಿದೆ ಮುನಾಕ? ಇಂದ್ರಾದಿ ಸುಮನಸರನ್ನು ಹೊಡೆದೋಡಿಸಿದ ಕಾಲದಲ್ಲಿ ಇಂದ್ರ ಹಾಗೆ ದೋರಿದ್ದದ್ಯಾರಲ್ಲಿ? ಆ ಹರಿಯಲ್ಲಿ ಬಂದನ ಗೋವಿಂದ ಗೋವಿಂದ ಬರ್ತಾರಂತ ಭಾವಿಸಿದ್ದು ಬಂದದ್ದು ಹರಿಯ ಚಕ್ರಾಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ನಾವು ಉದ್ಧಾರ ಆಗುವುದಕ್ಕಿನ್ನು ಹೀಗೆ ಇರುವುದು. ಕೇಳಿ ಬಂತಲ್ಲ ಒಂದು ಶುಭ ವಾರ್ತೆ. ವಾರ್ತೆ ಉಂಟಾ? ಏನದು? ಶೋಣಿತಾಪುರದಲ್ಲಿ ಮಾಲಿಗೆ ಮಗನಾಗಿ ಮಹಿಷನು ಹುಟ್ಟಿಕೊಂಡಿದ್ದಾನೆ. ಹುಟ್ಟುವುದಕ್ಕೆಲ್ಲರೂ ಹುಟ್ಟುತ್ತಾರೆ, ಏನು ಮಾಡಿದ್ದಾನೆ? ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ದೊರೆಯುವ ನಿಜರಿಂದಲೂ 3 ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದುಕೊಂಡಿದ್ದಾನೆ. ನಮಗೆ ಬೇಕಾದದ್ದು ನ್ಯಾಯ. ಸಮರ್ಥ ನಾಯಕ ಮಹಿಷ ನಡೆಯುವ
ಹತ್ತಿರ ಬನ್ನಿ ಹತ್ತಿರ ಬನ್ನಿ ಹತ್ತಿರ ಬನ್ನಿ. ಬಂದೆವು. ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ಮಂದಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಯಾರಯ್ಯ ನೀವು? ನನ್ನ ಹಿತವಂತರೇ ಅಲ್ಲ ಅಹಿತವಂತರೇ? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೆ ಕಾರಣ ಏನು? ಎಲ್ಲವನ್ನು ನನ್ನಲ್ಲಿ ಲಾಲಿಬುದಾದರೆ ಮಾಲಿನಿ ಸುಕುಮಾರ ಇಲ್ಲಿಗೆ ಸೇರಿಸಿಕೊಂಡು ಬರುವರೆ ಕಾರಣ ಏನು? ಈ ಹಿಂದೆ ಇದೆ ಶೋಣಿತಾಪುರದಲ್ಲಿದ್ದವರು ನಾವು. ಹೌದೇ? ಹೌದು. ಮತ್ತೆ ಯಾಕೆ ಶೋಣಿತಾಪುರವನ್ನು ಬಿಟ್ಟದ್ದು? ಶೋಣಿತಾಪುರವನ್ನು ಕಳೆದುಕೊಳ್ಳುವುದಕ್ಕೂ ಕಾರಣವು ಏನು? ಶೋಣಿತಾಪುರದಲ್ಲಿ ಆಳ್ವಿಕೆ ಮಾಡುವ ಕಾಲದಲ್ಲಿ ಯಾರಿದೇವು ನಾಕವನ್ನು ಇಂದ್ರಾದಿಶು ಮನಸ್ಸರ ಆ ಸ್ವರ್ಗದ ಗದ್ದುಗೆಯನ್ನು ಏರಬೇಕನ್ನುವ ಬಯಕೆಯಿಂದ ಇಂದ್ರಾದಿಶು ಮನಸ್ಸರನ್ನು ಸೋಲಿಸಿದೆವು. ಆದ್ರೆ ಆ ಇಂದ್ರ ಹೋಗಿ ದೂರಿದ್ದದ್ದು ಆ ನಾರಾಯಣನ ಮನೆಯಲ್ಲಿ. ಅವನ ಹೆಸರನ್ನು ನನ್ನಲ್ಲಿ ಹೇಳಬೇಡಿ. ಮೋಸಗಾರ ಅವನು. ಏನು ಮಾಡಿದ? ಅವ ಬರಲಿಲ್ಲ. ಮತ್ತೆ ಬದಲಾಗಿ ಕೈಯಲ್ಲಿರುವ ಸುದರ್ಶನ ಚಕ್ರದಿಂದ ಏನಾಯ್ತು? ನಮ್ಮ ಅಂಗಗಳನ್ನು ಕಳೆದುಕೊಂಡಿದ್ದೇವೆ. ಆಮೇಲೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಅಲ್ಲಿಯವರೆಗೆ ಗೃಹಿಗಳಲ್ಲಿ ವಾಸ್ತಾ ಇದ್ದೆವು. ಆವಾಗ ಬಂತಲ್ಲ ಒಂದು ಶುಭವಾರ. ಏನದು? ಶೋಣಿತಾಪುರದಲ್ಲಿ ಮಾಲಿಗೆ ಮಗನಾಗಿ ಮೈಸೂರು ಹುಟ್ಟಿಕೊಂಡಿದ್ದಾನಂತೆ. ಸರಿ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದಲೂ ಹಾಗೂ ಧರೆಯುವ ನಿಜರಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದುಕೊಂಡಿದ್ದಾನೆಂಬುದಾಗಿ ಆ ವಿಚಾರ ಆಲಿಸಿ ಬಂದವರು ನಾವಿದ್ದೇವೆ. ನೊಂದು ಬಂದಂತಹ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಆಶ್ರಯ ಕೊಟ್ಟದ್ದಕ್ಕೆ ಬಹಳ ಸಂತೋಷ. ಒಂದೆರಡು ಊಟ ಮಾಡ್ಲೇಬೇಕು. ಆದ್ರೆ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ, ನಿನಗೂ ಆಗಿದೆ. ನಿನ್ನ ಅಪ್ಪನನ್ನು ಕೊಲ್ಲಿಸಿ
ಪರಾಕ್ರಮ ಗಂಠೀರವ ಬಲ್ಲರಾನಯ್ಯ. ಇರುವಂತಹ ಸ್ಥಳನಾಮ ಸ್ವರ್ಗಕ್ಕೆ ಯಾರು ಅಂತ ಕೇಳಿ ದೇವೇಂದ್ರ ಮಹಾಪ್ರಭುಗಳಿಂದ ಹಾಗೆಂದುಕೊಳ್ಳಬಹುದು. ನಿಂತಹ ಕಾರ್ಯ ಏನಂತ ಏನಂತೆ ನಮ್ಮೊಂದಿಗೆ ಕಾಳಗಕ್ಕಾಗಿ ಬಂದಿದ್ದಾನೆ. ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ. ಏರಿ ವಾಹನ ನಡೆಯುವರಣ ಅಂಗಣಕ್ಕೆ. ಹೇಗೆ ಬಂದೆ ಹಾಗೆ ಹೋದರೆ ಎಳೆಸು, ಎಲ್ಲ ಹೋದರೆ ಪ್ರಾಣ.
ಕಾಲದಲ್ಲಿ ಗೋವಿಂದನಿಗೆ ನಮಸ್ಕಾರ ಮಾಡುವಲ್ಲಿ ಪಾಪಿಗಳು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಮಹಿಷ ದೇವನಿಗೆ ಕೈ ಮುಗಿದು ಒಪ್ಪಿದರೆ ಲೇಸು ಬೆನ್ನು ಕಟ್ಟುಂಟು ಏನು ನೋಡೋ ಮಿಸುಪಿ ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರ್ಮಲುತ್ತೇನು. ಹೌದು, ನೀನೇ ಸುರಪನೇನು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಓಹೋ, ನನ್ನ ಅಪ್ಪನನ್ನು ಕೊಂದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗಿ ಮಖಗಳನ್ನು ಮಾಡುವುದರ ಮೂಲಕವಾಗಿ ತ್ರೈಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ನಾಗಲೋಕ, ಇದನ್ನು ಬಲಾತ್ಕಾರದಿಂದ ಅಧರ್ಮದ ಪದವನ್ನೇ ಸಾಗಿ ಬಂದ ನೀನು ಕೇಳುವುದಕ್ಕೆ ಮುಂದೆ ಬಂದು ನಿಂತದ್ದೇ ಹೌದು ಅಂತಾದ್ರೆ ಸುಮ್ಮನೆ ಬಿಡ್ತೇನೆ ಎನ್ನುವ ಹಾಗೆ ಭಾವಿಸಬೇಡ. ಆದರೂ ನಿನಗೊಂದು ಅವಕಾಶ ಕೊಡುವೆ. ಬಂದ ಹಾಗೆ ಹಿಂದೆ ತೆರಳಿದರೆ ಬದುಕುವುದಕ್ಕೆ ಅವಕಾಶ, ಅದು ಬೇಡ ಅಂತ ಹೇಳಿದ್ರೆ ನಿನ್ನ ಅಪ್ಪ ಹೋದಲ್ಲಿಗೆ ಅವಕಾಶ. ಯಾವುದು ಬೇಕು ಆಯ್ಕೆ ನಿನ್ನದು. ಏನು? ನನ್ನ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು. ಮೋಸದಿಂದ ನೀನು ಕಳಿಸಿಕೊಟ್ಟದ್ದು ಶೈಮಿನಿ ಪಟ್ಟಣಕ್ಕೆ. ಈ ಶೈಮಿನಿ ಪಟ್ಟಣ ದೇವಲೋಕವನ್ನು ಬಿಟ್ಟು ಇಲ್ಲ, ದೇವಲೋಕದಲ್ಲೇ ಉಂಟು ಎಂದಾದ ಮೇಲೆ ದೇವಲೋಕ ನನಗೆ ಬೇಕು ಅಂತ ಬಂದ್ರೆ ನನ್ನನ್ನು ಶೈಮಿನಿಗೆ ಕಳಿಸ್ತೀಯ ಶರೀರ ಸಮೇತ.
ಹೇಗಾಯ್ತು ಈಗ? ಸ್ವರ್ಗ ನಿಮ್ಮದೇ. ಸ್ವರ್ಗದ ಜೊತೆಯಲ್ಲಿ 3 ಲೋಕದ ಒಡೆತನ ನನ್ನ ಪಾಲಿಗೆ ಆಯ್ತಲ್ಲ. ಇನ್ನು ಮುಂದೆ ನಾನೇ ಅಧಿಕಾರಿ. ಕೇವಲ ಅಧಿಕಾರಿ ಮಾತ್ರ ಅಲ್ಲ, ನಾನೇ ದೇವರು. ಸರಿ, ನನ್ನನ್ನೇ ಒಪ್ಪಿಕೊಳ್ಬೇಕು. ಆಗಲಿ. ಪೂಜೆ ಅರ್ಪಣ ತರ್ಪಣ ಇದ್ರೆ ಕೆಲವೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ ಅವರ ಶಿರ ಕತ್ತರಿಸಿ. ಪ್ರಭು, ಯಾರು 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 ಯಾರು? ಸೂರ್ಯ ಚಂದ್ರರೇ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚರಿಸ ಕೂಡ ನಿಂತಿದ್ದಾರೆ. ಈ ಕಡೆ ಬನ್ನಿ, ಈ ಕಡೆ ಹೊರೆಯಬೇಗಲೆ ವಾಣಿನಾಥ ಅವಧರಿದು ಕಮಲ ಸಂದಾನ ದುರುಳರ ತುಳಿಯನ್ನ ಹೊರೆಯುವುದಿದೆ ಧರೆಯೊಂದು ಹೊರುವಳು ನೀನೋರ್ವ ಬಲೆ ದೇವ. ಹೊರೆಯಬೇಕಲೆ ವಾಣಿನಾಥ ನೀನೇ ಉದ್ಧರಿಸಬೇಕು. ಸುರಪತಿ ದೇವ, ಏನು ಬಂದೆ ಈ ಕಡೆ? ಆನಂದ ಸ್ವರೂಪಿಯಾದಂತಹ ನೀನೆ ವರವನ್ನು ಕೊಟ್ಟವ ಮಹಿಷನೆನ್ನುವ ದಾನವನಿಗೆ ನಿಜ 3 ಲೋಕಗಳಿಗೂ ಕಂಟಕನಾಗಿ ಮೆರಿತಾ ಇದ್ದಾನೆ. ಅಂತಹ ದುರುಳನನ್ನು ವಧಿಸಿ ಲೋಕಕ್ಕೆ ಒಂದು ಆನಂದಮಯವನ್ನಾಗಿಸಯ್ಯ. ಅರಿತಿನಪ್ಪ ಅರಿತಿ, ನಿಮ್ಮ ಕಷ್ಟ ಏನೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಬಾಲಿನೇ ಸುಕುಮಾರನಂತ ಮಹಿಷನಿಗೆ ಕೊಟ್ಟಿದ್ದೇನೆ ವರವನ್ನು. ಕೊಟ್ಟಂತ ವರವನ್ನೇ ಹಿಂದೆ ತೆಗೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸುರಪತಿ. ಆದರೆ ಪರಿಮಾರ್ಜನೆ ಅಥವಾ ದಾರಿ ಇರಬೇಕಲ್ಲ. ಒಂದು ದಾರಿ ಇದೆ. ವೈಕುಂಠದಲ್ಲಿ ಮಾಧವ ಇದ್ದಾನೆ, ಆತನ ಬಳಿ ನೋಡಿ. ಬರದು ವಿನಾದಿಯ ಬಳಿಯೊಳಗಿದಿರಾಗಿ ಮುರಗದ ತಲೆತದ ಚರಣಕ್ಕೆ ಬಂದಿದೆ ಹರಿಗರ ಒಂದಾಗಿ ದುರುಳನ ಅದನ್ನ ದೊಡ್ಡ ನಮಸ್ಕಾರ. ಏನು ಕೈಲಾಸ ಬಿಟ್ಟು ಬಂದಿರಿ? ದೇವ, ಎಲ್ಲಿ ನೋಡಿದರೂ ಮಹಿಷನಂತೆ ಸುದ್ದಿ. ಹೌದಾ? ಚಂದ್ರಕಾಂತ ಶಿಲೆಯು ಕುಳಿತು ಯೋಗಿಸೋಣ. ಕುಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ಮದಿದು ವಯಸ್ಸ ಯೋಜಿಸುತ್ತ ಇರಲಿಲ್ಲ ನಳಿನವ ಸುರರದ ನೊಡಗುಳ್ಳು ನಡೆದವು ವೈಗುಂಡ ನೌಕಾಳನಿ. ವೈಕುಂಠಕ್ಕೆ ಹೋದರೆ ಹರಿಯು ಕಾಣುವುದಿಲ್ಲವಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಬಳಿಕ ಕೈಲಾಸವನ್ನು ಸೇರಿಕೊಳ್ಳೋಣ. ಕೈಲಾಸಕ್ಕೆ ಹೋದಂತಾದರೆ ಹರನು ಕೂಡ ಕೈಲಾಸದಲ್ಲಿ ಹರಿಹರರು ಎಲ್ಲಿರಬಹುದು? ಎಲ್ಲಿ ಇದ್ದಾರೆ? ಓಹೋ, ಬಳಿಕ ಅಸದಿರವಾಣಿ ಎಂದರಿತು ದೇವ, ಏನದು? ಹರಿಹರರು ಚಂದ್ರಕಾಂತ ಶಿಲೆಯಲ್ಲಿ ಯೋಚಿಸ್ತಾ ಇದ್ದಾರಂತೆ. ಅವರ ಬಳಿ ಬಳಿ ಬಂದು ಹರಿಹರ ಪದಕ್ಕೆ ರಚಿಸಕಲ ದುರುಳ ಮಗಿದ ಹರಿಗಲಿಸುದಲ್ಲಿ ಬ್ರಹ್ಮದೇವ ಪ್ರತಿ ನಮಸ್ಕಾರ. ಎಲ್ಲರೂ ಎದ್ದೇಳಿ, ಏನು ಬಂದಿರಿ? ಎಲ್ಲರನ್ನು ಸುರಪತಿಯನ್ನು ಎಲ್ಲರೂ ಸೇರಿಸಿಕೊಂಡು ಬರೋದಕ್ಕೆ ಕಾರಣ ಉಂಟು. ನಾನೇ ಕೊಟ್ಟಂತ ವರ ಮಹೇಶ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಆತನನ್ನು ಹೇಗಾದರೂ ಮಾಡಿ ಒದಿಸಬೇಕು ನಾರಾಯಣ. ಏನು ಮಾಡಿದೆನೋ? ದುಷ್ಟ ಶಕ್ತಿಯ ನಿಗ್ರಹಕ್ಕೆ, ವಿಶಿಷ್ಟ ಶಕ್ತಿಯ ಆವಿರ್ಭಾವಕ್ಕೆ ನನ್ನಲ್ಲಿರುವಂತಹ ಸತ್ವವನ್ನು ಹೊರಹೊಮ್ಮಿದ್ದೇನೆ. ಹರಿಪ್ರಸಾದ, ದುರುಳನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನೇ ಹೊರಗೆಡವಿದ್ದೇನೆ. ದುರುಳ ಮಹಿಷನ ಒದಗಿ ಬೇಕಾಗಿ ನನ್ನಲ್ಲಿದ್ದಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇದ್ದೆ. ಮಹೇಶನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನು
ಜಯ ಜಯವೆಂದು ಸ್ತುತಿಗೈದವು. ನಾರಾಯಣ ಜನನಿ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೆ ಜಗನ್ಮಾತೆ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜಿಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತೆಗೆದಡವರಿಕೆ, ತನುವಿಗೆ ತರಕಂಪನ, ಕಷ್ಟದ ಭೀತಿಯೇ ಏನಾಯ್ತು ಹೇಳಿ ಪರಿಹರಿಸಿಕೊಡುತ್ತೇನೆ. ವಿಧಾತ ರೀತಿಯ ವರಬಲದಿಂದ ಮತ್ತನಾಗಿ ಸುರವ್ರಾತವನ್ನು ದೆಸೆಗೆಡಿಸಿ ಸ್ವರ್ಗಪೀಠ ಸ್ವಾಧೀನ ಮಾಡಿದ್ದಾನೆ. 3 ಲೋಕದಲ್ಲಿ ಅವರಂತ ಅಧಿಕಾರವನ್ನು ಸ್ಥಾಪಿಸುತ್ತಾ ಅನ್ಯಾಯ ಅಧರ್ಮನೆ ಮಾಡುತ್ತಾ ನಿರ್ಭೀತಿಯಿಂದ ಕಾಲ ಕಳೆಯುತ್ತಾ ನಮಗೆಲ್ಲ ಭೀತಿಯನ್ನುಂಟು ಮಾಡಿದ್ದಾನೆ. ಈ ಮಹಿಯೆಂಬ ಮಾಂಗಲ್ಯಕ್ಕೆ ಅಮಂಗಲದ ಮುಚ್ಚಳವನ್ನಿಕ್ಕಿ ಮದೋನ್ಮತ್ತತೆಯಿಂದ ಮೆರೆಯುತ್ತಿರುವ ಮದಾಂಧನಾದ ಮಹಿಷನನ್ನು ಮತಿಸಿ ಮಹಿಗೆ ಮಗನ ವಿಧಿಯವರ ಬಲದಿಂದ ಪ್ರಮತ್ತರಾಗಿ ಲೋಕಕಂಠಕರಾಗಿ ಬರೆಯುತ್ತಿರುವ ಖಳಮಹಿಷನನ್ನೇ ಮಡುಹಿ ಕ್ಷಮೆಯ ಕ್ಷೇಮವನ್ನು ಸ್ಥಿರಗೊಳಿಸ್ತೇನೆ. ನಿರ್ಭೀತರಾಗಿರಿ. ಜಯ ಜಯ ಸಕಲ ಮಣಿಯಲಾಗಿಯೇ ಜಯ ಜಯ ವಿಶ್ವಗೌರ ಗಣಧರ ಶೋಭಿಸುವ ಭೂಷಣ ವದನ ಅರ್ಪಿತ ಜಯ 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 ಜಯ
ಶಕ್ತಿ ಅಂಬರದಲ್ಲಿ ಒಂದಾಗಿ ನಾರಿಯ ಆಕೃತಿ ತಳೆದು ಕುಂಬಿನಿಗಿಳಿದು ಅಭಯವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂದಿರರಾಗಿದ್ದೇವೆ. ದೇವವರ್ಗಕ್ಕೆ ಹಿರಿಯಳಾಗಿಯೂ ಸರ್ವ ಸಿರಿಯನ್ನು ಅನುಗ್ರಹಿಸಕ್ಕೆ ಸಮರ್ಥಳು ಎಂಬುದರಿಂದ ಶ್ರೀದೇವಿ ಎಂಬುದಾಗಿ ಸಂಬೋಧಿಸಿದ್ದೇವೆ. ನೋಡಿದಿರ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಸಿದ್ಧಪಡಿಸಿದ ವಿವಿಧ ಆಭರಣಗಳನ್ನು ಸುರ ನಾರಿಯರೆಲ್ಲ ಸೇರಿ ಶ್ರೀದೇವಿಯನ್ನು ಶೃಂಗರಿಸಿದ್ದಾರೆ. ನಮಗೆ ದೊರಕಿದ ದೇವಿ ಪ್ರಸಾದ ಏನಾದ್ರೂ ನಾವು ಕಾಣಿಕೆ ನೀಡಬೇಡವೇ? ಕಲದ ಚಕ್ರಪಾಯ ಕನಕ ವಿನಯದಿಂದಲೇ ಸುರಮ ನಿಮಿಷರು ಜಂಗಯುದ ಗೆಳೆಯ ಮಣಿದು ಮಾತೆಯ ಪದದೊಳಿನಿಂದ ನುಡಿಸಿದರು ಕೊಯದೆ ಜಯ 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 ಸುಮನಸರೇ, ಶ್ರೀದೇವಿಗೆ ನೀಡಿದ ಕಾಣಿಕೆಯನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡು ಸಮರ ಸನ್ನದ್ಧರಾಗಿ ನಿಂತಿದ್ದಾರೆ. ಕಾಲ್ನಡಿಗೆಯಿಂದ ಹೋಗಬಾರದು ಉದ್ದೇಶದ ಪರ್ವತರಾಜರು ಶಿವಸ್ವರೂಪವಾಗಿ ಬರ್ತೇನೆ ಅಂದಿದ್ದಾನೆ. ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲರ ಕೈ ಆಯುಧಗಳನ್ನು ಅಷ್ಟ ಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವಂತನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲವರು ಜಯಘೋಷ ಮಾಡುತ್ತಿರುವಂತೆ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಗೂಳ
ಇದು ಆಶ್ಚರ್ಯ? ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಧೂಮಕೇತುವಿನ ಸಂಚಾರ, ಕೆಂಡದ ಮಳೆ ಸುರಿಯುತ್ತಾ ಇದೆ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದಳಪ್ಪೆ. ವಿಚಾರಿಸಿ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಷ್ಟ ಭುಜಗಳುಳ್ಳ ನಾರಿಯೇ ತಟ್ಟನ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಾಹೀಶ. ಒಂದು ಹೆಜ್ಜೆ ಮುಂದುವರಿಸಿದೆಯಾದ್ರೆ ಜಾಗ್ರತೆ. ನೆತ್ತಿಯಲ್ಲಿ ಕೋಡುಗಳನ್ನು ಹೊಂದಿರುವ ಮಾತ್ರಕ್ಕೆ ಮೂರು ಲೋಕಗಳು ನಿನ್ನ ಅಧೀನ ನನಗೆ ತಿಳಿದೇನು? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿ ಇದೆ ಎನ್ನುವಾಗಿ ನಿನ್ನ ಕುರಿತು ತಿಳಿದೇ ಬಂದವಳು. ವಿದ್ಯವರ ಬಲದಿಂದ ಕೊಪ್ಪಿ ಧರೆಯಜ್ಞ ಅಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಚಂದಮರ ಸಂಚಾರಕ್ಕೆ ತಡೆಬಟ್ಟಿದೆಯಾ? ಕೂಡ ನಿಲ್ಲಿಸಿದ್ದೇನೆ. ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸು. ಇಚ್ಛೆದಲ್ಲಿ ಶರಣಕ್ಕೆ ಶರಣಾಗು, ತಲೆ ಕತ್ತರಿಸಿ
ಅಷ್ಟು ಸುಲಭ ಇಲ್ಲ. ಹೊರಬಲ ಉಂಟು. ನನ್ನ ದೇವ ಕೊಟ್ಟಿದ್ದಾನೆ. ಸಾಮಾನ್ಯ ನಾರಿ ನೀನು 4 ದಿವಸ ಬದುಕಬೇಕೆಂದಿದ್ರೆ ಕತ್ತಿಯನ್ನು ಕೆಳಗಿರಿಸಿ ಶಿವವನ್ನು ಕಾಡಿಗೆ ಕಳಿಸಿ ನನ್ನ ಮಾಮ ಭಾಗ ಯಾರು ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡು ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯ್ಯೋ ನಿಜ ಪಾಲಿಸಬೇಕು. ದುಷ್ಟನಾದ ಮಹಿಷರನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರ
ನೀಲಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಬೇಕಂದ. ಕಳರಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ಖಳರ ಭೀತಿಯೇ ನೇರವಾಗಿ ತುಯಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಮೈ ದೋರಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ. ಶೋಣಿತಬದನವನ ಸುಖದಾನವ ಅಧಿಕ ವಿಭವದಲ್ಲಿ
ಇರುವಂತಹ ಸ್ಥಳ. ಶೋಣಿತೋ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ತುಂಬಾ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಳು ಯಾರು? ಅದೇ ಕವಿತೆ ಆಲಿಸಿ. ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು. ಅನುಜ ನಿಶುಂಭ ಅಗ್ರಜ ಶುಂಭ ಕಶ್ಯಪ ಬ್ರಹ್ಮರು ಹಾಗೂ ಧನುರ್ದೇವ್ಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು. ನಿಜ. ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬರಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತದ್ದ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠಮಣ್ಣೇರಿ ಮೆರೆಯುತ್ತಾ ಇದ್ದೇವೆ. ನಿಜ. ನಮ್ಮದಾದಂತಹ ಜೀವನ ಎಂಬುದು ನಿಂತ ನೀರಂತಾಗಬಾರದು ಎಂಬ ಉದ್ದೇಶವನ್ನಿರಿಸಿ ಘೋರವಾದ ಕಾನೂನನ್ನು ಸೇರಿ ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸಿ ಮಾಡಿದ ಕಾರ್ಯವೇನು? ವರವನ್ನು ಪಡೆದಂತಹ ನಾವು ದಂಡಯಾತ್ರೆಗೈಗೊಂಡೆವು. ಪಾತಾಳ ಲೋಕವನ್ನು ಸ್ವಾಧೀನ ಮಾಡಿದ್ದೇವೆ. ಭೂಲೋಕವು ವಶವಾಗಿದೆ. ಇನ್ನು ಉಳಿದಿಯ ನಾಕಲೋಕ ಏನು ಮಾಡುವ? ಸಕಲ ಸೈನ್ಯವನ್ನು ಸಿದ್ಧಗೊಳಿಸು. ಆಯುಧ ಹಿಡಿದು
ಸಂಭ್ರಮದಿಂದ ಬಿಟ್ಟುಕೊಡು. ಇನ್ನು ತಲೆಗೆ ಬೇಡ. ಐರಾವತವನ್ನು ಏರಿದುರ ಕೈದಿರಾದೆಯ ಗೀರ್ವಾಣನ ಅಂತ ನಿಮ್ಮನ್ನು ಬಡಿದೋಡಿಸಿ ಇಲ್ಲಿ ಅಧಿಕಾರ ಸ್ಥಾಪಿಸಲು ಬಂದವ ಶುಂಭನಾನೆ. ಬಡಿದೋಡಿಸಿದ್ದೇವೆ. ಬರಿದಾದ ಪೀಠವನ್ನು ಏರಿದ ಕ್ಷಣ ನಿಮ್ಮೆಲ್ಲರ ಜಯಘೋಷ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಮುದವಾಗುತ್ತಾ ಉಂಟು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಮಾಡುವುದು ಯಾರು? ಬ್ರಾಹ್ಮಣರು. ಸಲ್ಲುವುದು ಯಾರಿಗೆ? ದೇವತೆಗಳಿಗೆ. ಇನ್ನು ಹಾಗಾಗ ಕೂಡದು. ಮತ್ತೆ ಏನಿದ್ದರೂ ಶುಂಭಾರ್ಪಣ ನಿಶುಂಭಾರ್ಪಣ. ಒಂದೊಮ್ಮೆಗೆ ತಪ್ಪಿ ನಡೆದ್ರೆ ಕಠಿಣ ಶಿಕ್ಷೆ. ಅದ್ಯಾರದು ಎದ್ದು ಹೋಗುವುದು? ಇಷ್ಟು ಬೇಗ ಯಾರು ಎದ್ದು? ಸೂರ್ಯ ಚಂದ್ರರು. ನಿಮಗಾದರೂ ಸರಿ, ನಮ್ಮ ಆಜ್ಞೆ ಇಲ್ಲದೆ ಸಂಚರಿಸಕೂಡದು. ಒಂದೊಮ್ಮೆಗೆ ಸಂಚರಿಸಿದ್ರಿ ಎಂದಾದಲ್ಲಿ ನಿಮಗೂ ಶಿಕ್ಷೆ. ತಮ್ಮ ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಬಹಳಷ್ಟು ಪರಿಹಾರ ಅಗತ್ಯ. ಹೀಗೆ ಬಾ ಹೀಗೆ ಬಾ. ಸರ್ವಾಣಿ ಶಂಕರಿ
ಅಂಬಿಗೆ ಸುರಸುರೆ ಶಂಭು ಮನೋಗದಿ ನಂಬಿರುವ ಸುರರ ಕದಂಬ ತಲಗಂಬ ಮಾಲಯ ಪಾಡಿಯೇ ದೇವಿ ಜಯ ಜಯ ಪಾಹಿ ಮಾಂ ಸರ್ವೇಶ್ವರಿ ಜಯ ಜಯ ಪಾಹಿ ಮಾಂ ರಕ್ಷಿಸು ಅನಿಮಿಷಾಧಿಪ ವೇಳೆಯಲ್ಲ ಬಾಲ ಓಳುಗುಂಡು ಮುಂದಾಗ ಹುಳವಾಗಿ ಜನುಮನೋಗ ಕೊಲಿದಿನಾಗವ ಆಳುತ್ತಿರಲು ಕಲದಾಲಯ ಕಟ್ಟಿದೆನು ಎಳೆಯ ಸುರಪಾಲ ಅಮ್ಮ ಸುಮನಸರಾದ ನೀವೆಲ್ಲವರು ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀರಿ. ಹೌದಮ್ಮ. ಭಕ್ತಿ ಭಾವದಿಂದಲೇ ಅಪರಾಜಿತ ಸ್ತೋತ್ರವನ್ನು ಪಠಿಸುವ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾದಿರಿ. ಸತ್ಯ. ಕಷ್ಟ ಬಂತೆ. ಹೌದು ತಾಯಿ. ಈ ಹಿಂದೆ ಖಳಮಹಿಷನನ್ನೇ ಮಡುಹಿ ನನ್ನಿಂದಲೇ ಒದಗಿಸಲ್ಪಟ್ಟಂತಹ ನಾಲ್ಕಲೋಕದ ಗದ್ದುಗೆಗೆ ಯಾರಿಂದ ಏನು ಕೊರತೆ ಬಂತು ಹೇಳು. ಅಮ್ಮ ಕೇಳಬೇಕು ತಾಯೇ. ಜನನಿಗೆ ವಿಲಪ ಕದಬಲ ಮನದಲ್ಲಿ ನಾಗವನು ಪಾಲಿದುವ ಆಕಳದು ಜನನಿ ತಾಯೇ, ಮಗು ಅಳದೆ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಕೊಡಲಾರಳು. ಅಮ್ಮ ನೀನೇ ಮಹಿಷವಧೆ ಬಳಿಕ ನಮಗೆ ಇತ್ತಂತಹ ಸುರಲೋಕ, ಆದರೆ ಅದು ಹೆಚ್ಚು ಸಮಯ ನಮ್ಮ ಕೈಯಲ್ಲಿ ಉಳಿಲಿಲ್ಲ ತಾಯಿ. ಅದೇ ಏನಾಯಿತು? ಶುಂಭ ಎನ್ನುವಂತಹ ದಾನವ ತನ್ನ ಅನುಜ ಸಹಿತಲಿ ನಾಟಕ್ಕೆ ದಾಳಿಯನ್ನು ಮಾಡಿದ ತಾಯಿ. ಎದುರಿಸಬೇಕಿತ್ತು. ಭವರದಲ್ಲಿ ನಮ್ಮ ಕೈಗೆ ಸೋಲಾಗಿ ಹೋಯಿತಮ್ಮ. ಹೊರಡಿಸಿದೆ. ಹೌದು, ಚತುರ್ದಶ ಭುವನ ದಲ್ಲಣನಾಗಿ ಶುಂಭ ಮೆರಿತಾ ಇದ್ದಾನೆ ತಾಯಿ. ಸುರಲೋಕ ಕೈ ತಪ್ಪಿದೆ ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೀತಾ ಇಲ್ಲ. ಸುಮಂಗಲೆಯರಿಗೆ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದು ಕಷ್ಟ ಆಗಿದೆ. ಪಂಚಮಹಾ ಪಾತಕಗಳೇ ಸಾಗುತ್ತಾ ಇದೆ. ಧರಾದೇವಿ ಕಣ್ಣೀರನ್ನು ಹಾಕುತ್ತಾ ಇದ್ದಾಳೆ ತಾಯಿ. ಅಂತಹ ದಾನವರನ್ನೆಲ್ಲ ಮದುವೆ ಆ ನಮ್ಮ ಲೋಕಕ್ಕೆ ಒಂದು ಸ್ಥಿತಿಯನ್ನು ಒದಗಿಸುತ್ತಾಯಿ. ಕಂದಿದ ಆನನ ಕುಂದಿದ ಸ್ವರ ಎಲ್ಲ ತಿಳಿಸಿ ಹೇಳು. ಕರುಣಿರುವುದ ಅಭಜವನು ನುಡಿದಳು ಕಿರಿದು ಸಮಯನೆ ತರಿದೊಡೈದವೆನವಿಯನು ಪೊರೆಯುವೆನು ನಿಮ್ಮನು ಮರಜ ಮಾತಲ್ಲ ಮತ್ತೇನಮ್ಮ? ಮರದಿ ನಿಜವನು ಸುಗಿದಗಿರಿಯಳು ಇರುದ ನೋಡುವುದಲ್ಲ ಲೀಲೆಯ ಆದಿತಮ್ಮ ಹರುಡದೊಳಗೆ ಉದರುದ ತ್ರಿದಶರಿಗರು ದೇವಿ ಶುಂಭರ ಬಾಧೆಯಿಂದಲಾಗಿ ನೊಂದೆಯ ಮಗನೇ. ಹೌದಮ್ಮ. ಭಯಗೊಳ್ಳದಿರು. ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ಸಂಹರಿಸಿ ಸುರ ಭೂಮಿಯನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಅಮ್ಮ, ಸುರಲೋಕವನ್ನು ಮರಳಿ ಸೇರುವಂತಿಲ್ಲ. ಹಾಗೆಂದು ನಮ್ಮ ಇರವನ್ನು ತಿಳಿದುಕೊಂಡಂತಾದ್ರೆ ಶುಂಭ ಅಡಿಗಡಿಗೂ ಬಾಧಿಸುವನು ಅಮ್ಮ ನಮಗೆ. ನಿಮ್ಮ ದೀನತೆ ಅರ್ಥ ಆಗ್ತದೆ. ನಿಮ್ಮ ನಿಜವನ್ನು ಶುಂಭದಾನವ ತಿಳಿದನೆಂದಾದರೆ ಈ ಪೂರ್ವದಲ್ಲಿಯೇ ಹೊರಡಿಸಿದ ಅನುಜ್ಞೆಗೆ ಅನುಗುಣವಾಗಿ ಅವನ ಅನುಚರರು ನಿಮ್ಮನ್ನ ಬೆನ್ನಟ್ಟಿ ದಂಡಿಸುವುದಕ್ಕೆ ಮುಂದಾಗ್ತಾರೆ. ಅದಾಗ ಕೂಡ ಮೊದಲೇ ನೊಂದ ಬೆಂದ ನೀವುಗಳು ಮತ್ತೆ ಮತ್ತೆ ಶುಂಭನಿಂದಲಾಗಿ ತ್ರಾಸವನ್ನ ಅನುಭವಿಸುವುದು ನನಗೆ ಸುಲಭವಾಗಿ ಕಾಣಿಸುವುದಿಲ್ಲ. ಆದರೊಂದು ಹೇಗಮ್ಮ? ಏರಿ ಬಂದಾದ ಬಳಿಕ ನನ್ನಿಂದಲಾಗಿ ಆಶಯ ಒದಗಿ ಬರ್ತದೆ ಅನ್ನುವ ಅತುಲವಾದ ವಿಶ್ವಾಸವನ್ನು ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ಭದ್ರವಾಗಿ ಕಾಪಿಟ್ಟುಕೊಳ್ಳುವುದಕ್ಕೆ ಸಿದ್ಧರಿದ್ದೀರಿ ಅಂತಾದ್ರೆ ಇಲ್ಲೇ ಇರುವುದಕ್ಕೆ ಅವಕಾಶವನ್ನು ನಾನು ಮಾಡಿಕೊಡ್ತೇನೆ. ನಿಜ ರೂಪವನ್ನ ಮರೆಗೊಳಿಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿಕೊಂಡು ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಕಣಮರ್ಧನ ಎಂಬ ಪ್ರಕರಣವನ್ನು ಕಣ್ತುಂಬಿಸಿಕೊಳ್ಳುವೆಯಂತೆ. ಆಗಲಮ್ಮ.
ತಾಯಿ ಆಜ್ಞೆ. ಅಳುವ ಸುಮನದಲ್ಲಿ ಧೈರ್ಯವ ಹಿಡುಗೆ ಶಕ್ತಿಗೂ ಬಿಡಿ ಕಳ್ಳರ ಬಳಿಗಡುದ ಗೆಲುವಡೆ ಅಪಾಯ. ಆ ಕಳ್ಳರ ಬಳಿಗೈದೆ ಗೆಲುವದ ತಿಳಿದಲ್ಲ ಮೋಗದ ಬಲ್ಲೆಗೆ ಮೋಗದ ಬಲೆಗೆ ತಿರುಗಿದೆ ಧನುಜನ ಕೊಲುವ ಕಾಲ ಎನ್ನುತ್ತಲೆದಲ್ಲ ಮನದೊಳಗೆ ತಿಳಿದೆ ಎಂದು ಯೋಚಿಸಿ ಮಗವಾಗೆ ವರ್ತಮಾನದಲ್ಲಿ ಒದಗಿ ಬಂದಿರುವ ಪರಾಜಯ ಅಪರಿಹಾರ್ಯವಾದುದನ್ನು ನಿಲುಮೆಗೆ ಬದ್ಧನಾದಂತಹ ಸುರಪಾಲ ತನ್ನವರನ್ನೆಲ್ಲ ನೆರಹಿಕೊಂಡು ದೀನನಾಗಿ ತುಹಿನಗಿರಿಯನ್ನೇರಿ ಬರಬೇಕಾದ ಅನಿವಾರ್ಯತೆ ಅವನ ಬದುಕಿನಲ್ಲಿ ಬಂದಡಿಸಿದೆ. ಅರ್ಥ ಆಗ್ತದೆ, ಯಾವನು ಅತ್ಯಧಿಕನಾಗಿ ಮುಂದುವರಿಯುತ್ತಾ ಮೂರು ಲೋಕಗಳ ಸ್ವಾಸ್ಥ್ಯಕ್ಕೆ ಕಾರಣೀಕರ್ತನಾಗಿ ಬದುಕಿ ಬರಬೇಕು ಅಥವಾ ಲೋಕದ ಬಂಧುಗಳ ಕಣ್ಣೀರನ್ನುರಿಸುವುದಕ್ಕೆ ಕಾರಣನಾಗಬೇಕು. ಅಂತಹ ಇಂದ್ರನು ತನ್ನವರ ಸಹಿತ ಕಣ್ಣೀರಿಳಿಸಬೇಕಾದ ಸ್ಥಿತಿಯೊಂದು ಬಂದಡಿಸಿದೆ ಅಂತಾದರೆ ಶುಂಭದಾನವನಿಂದ ಅವನಿಗೆ ಒದಗಿದಂತಹ ಗತಿ ಅಥವಾ ಶುಂಭದಾನವನ ಪ್ರಪಂಚದಲ್ಲಿನ ಅಟ್ಟಹಾಸ ಏನು ಅನ್ನುವುದನ್ನು ಸುಲಭದಲ್ಲಿ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಆರಂಭದಲ್ಲಿಯೇ ಆಡಿದೆ, ಮರೆಯ ಮಾತಲ್ಲ. ನಾನಾಡಿದ್ದು ಅಭಯವಾಕ್ಯ. ನನ್ನ ಮಾತಿನ ಒಂದಕ್ಷರವೂ ಪ್ರಪಂಚದಲ್ಲಿ ಸತಿಯಾಗುವುದಕ್ಕಿಲ್ಲವಲ್ಲ. ಹಾಗಾದರೆ ಮಾತಿನ ಪರಿಣಾಮ ಏನು, ನಾನು ಮುಂದುವರಿಯಬೇಕಾದ ಬಗೆ ಏನು, ಇವೆಲ್ಲವುದರ ಕುರಿತಾಗಿ ಯೋಚನೆ ಮತ್ತು ಯೋಜನೆ ಸಕಾಲದಲ್ಲಿ ಒಂದಾಯಿತು ಅಂತಾದರೆ ನಾ ಮಾಡಲಿಚ್ಛಿಸಿರುವ ಕಜ್ಜ ಲೋಕಕ್ಕೆ ಪುಣ್ಯಪ್ರದವಾದ ಫಲವನ್ನು ಒದಗಿಸಿಕೊಡ್ತದೆ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದಲೇ ಅದಕ್ಕೆ ಬೇಕಾಗುವ ಹಾಗೆ ಅನುಕೂಲವೆಂದೆನಿಸುವ ರೂಪ ಇದು ಸರಸ್ವತಿಯ ಸ್ವರೂಪ. ಜಾಹ್ನವಿಯಲ್ಲಿ ಮೀಯುವುದಕ್ಕಾಗಿ ಗೌರೀದೇವಿ ಸಾಗಿ ಬರುತ್ತಿದ್ದ ವೇಳೆ ಆ ಹೊತ್ತಿಗಾಗಲೇ ನನ್ನನ್ನು ಅರಸುತ್ತಾ ಈ ಪೂರ್ವದಲ್ಲಿ ನಾನಾಡಿದ ಅಭಯವಾಕ್ಯವನ್ನೇ ಬಯಸಿ ಈ ಕಡೆಗೆ ಸಾಗಿ ಬಂದ ದೇವತೆಗಳು ನುತಿಸುತ್ತಿದ್ದ ವೇಳೆ ಆ ಸಮಯವನ್ನು ಸಾಧಿಸಿದ ನಾನು ಆಕೆಯ ದೇಹಾಂತರ್ಗತಳಾಗಿದ್ದಂತಹ ಹೊತ್ತು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಕೋಶದಿಂದ ಹುಟ್ಟಿ ಬಂದ ಕಾರಣ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಈ ಹಿಂದಕ್ಕಾದರೂ ಮಧುಕೈಠಬ ವಧ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ದೈತ್ಯರೀರ್ವರನ್ನು ನಾ ಆವರಿಸಿದ್ದೆ. ಅಧಿಕಗೊಂಡ ತಮೋಗುಣದ ಪ್ರಭಾವ ಖಳರೀರ್ವರ ಮರಣಿಸುವಿಕೆಗೆ ಕಾರಣವಾಗಿ ಒದಗಿ ಬಂತು. ಆ ಬಳಿಕ ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ಕಾಣಿಸಿಕೊಂಡೆ. ಖಳನನ್ನು ಆವರಿಸಿದ ರಾಜಸಭಾವ ನನ್ನ ಶೂಲ ಘಾತಿಗೆ ಸಿಲುಕಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಕಳ ಮಹಿಷ.
ಮತ್ತೇನು ಮಾಡಲಿ, ಹೊಂದಿರುವ ಸರಸ್ವತಿಯ ಸ್ವರೂಪವನ್ನು ಸ್ಥಿರಗೊಳಿಸಿ ಕಳವದೆಯ ಕುರಿತಾಗಿ ನಿರೀಕ್ಷಿಸುತ್ತಾ ಯೋಚಿಸುತ್ತಾ ಬಂದು ಸೇರಿದ್ದು ಹಿಮೋತ್ಪರ್ವತದ ದಕ್ಷಿಣ ಪ್ರದೇಶ ಕಂದರ ಭಾಗ. ಸುತ್ತಮುತ್ತ ದಿಟ್ಟಿಸಿ ಕಂಡಾಗ ಕಣ್ಣಿಗೆ ಕಾಣಿಸುತ್ತಿರುವುದು ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾಲು. ಆದ್ದರಿಂದಲೇ ಇದು ಕದಂಬ ಕಾಂತಾರ. ಇಲ್ಲಿಯೇ ನಿಂತು ಕಳರನ್ನು ನಾಯಿ ತಡೆಗೆ ಬರೆಸಿ ಈ ಸುಂದರ ರೂಪವನ್ನು ಬಳಸಿ ಅವರನ್ನು ಮೋಹಗೊಳಿಸಿ ಭ್ರಮೆಯ ಬಲೆಯೊಳಗೆ ಸಿಲುಕಿಸಿ ಕಳರ ಆಳ ಏನನ್ನುವುದನ್ನು ಅಳಿದು ತೂಗುವುದಕ್ಕೆ ನಾನು ಮುಂದಾಗಬೇಕು. ಇದ್ದೇನೆ, ನಿಂತುಕೊಳ್ಳುವುದಲ್ಲ, ಕುಳಿತುಕೊಳ್ಳುವುದಕ್ಕೊಂದು ವ್ಯವಸ್ಥೆ ಆಗಬೇಕು. ಸಂಕಲ್ಪ ಮಾತ್ರದಿಂದಲೇ ಅಂಬರದ ಆಚೆಯಿಂದ ಕುಮ್ಮಿರಿಗಿಲಿಯ ಬಿಟ್ಟೆ ಕನಕದುಯ್ಯಾಲೆ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಅದರ ಆರೋಹಣ ಅವರೋಹಣಗಳೆಂಬ ಎರಡು ಗತಿಗೆ ಅನುಕೂಲಕರವಾಗಿ ಅಥವಾ ಒದಗಿ ಬರುವ ಹಾಗೆ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಿನಿಂದಾದರೆ ವನವಿಹಾರಕ್ಕೂ ಮೃಗಬೇಟೆಗೂ ಬರಬಹುದಾದ ಕಳರು ಈ ನಿರೀಕ್ಷೆಯಲ್ಲಿ ಕಡೆಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿಯೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ಒದಗಿ ಬಂದ ಮಾರುತ ತನ್ನ ಗಂಧವನ್ನು ಹೊತ್ತೊಯ್ದು ಪಸರಿಸುವುದಕ್ಕೆ ಆರಂಭಿಸಿದ್ದೂ ಆಯಿತು. ವೇದಿಕೆ ಸಿದ್ಧಗೊಂಡಿದೆ. ಮೆರೆಯುತ್ತಿರುವ ಕಾಂಚನ ದುಯ್ಯಾಲೆಯನ್ನು ಏರಿ ಮಂಡಿಸೋಣ. ಅಮ್ಮ
ಅಸುರ ಗೋದೋಷಾದೇವಿ ಗರ್ಭಾಂಬುದಿಯ ಮೂಲಕ ಈ ರಸಯ ಬೆಳಕನ್ನು ಕಂಡವರು ಹೌದೌದು ಚಂಡಮುಂಡರು ಗಳಿಗಳು ಲೋಕ ಪ್ರಚಂಡರಾಗ ಉದ್ದೇಶದಿಂದ ವಿಧಾತರನ್ನು ಕುರಿತು ತಪವನ್ನಾಚರಿಸಿದವು. ಒಲಿದ ವಿಧಾತ 3 ವರಗಳನ್ನು ಇದ್ದ ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಜ್ಞಾನದ ಕೇಳದೆ ಇತ್ತ ಬ್ರಹ್ಮದೇವ ಯಾವುದು ತಥಾದಂಡ ಪ್ರಯೋಗ ಮಾಡ್ಬೇಕಂತ ದೃಷ್ಟಿಕೋನವನ್ನು ಇಟ್ಟುಕೊಂಡಂತಹ ನಾವು ಇಳಿದೆವು ಕೆಳಗೆ. ಎಲ್ಲಿಗೆ? ಪಾತಾಳವನ್ನು ಸೇರಿದೆವು. ಪಾತಾಳ ವಾಸಿಗಳು ದಿಕ್ಕಿಲ್ಲದೆ ಓಡಿದ್ದಾರೆ. ಆ ಬಳಿಕ ಭೂತಾಳ ಧರಣ ಬಾಲಕರ ದರ್ಪವನ್ನು ಇಳಿಸಿದ್ದೇವೆ. ಹೌದು. ಆಮೇಲೆ ದೇವಲೋಕವನ್ನು ಸೇರಿದೆವು. ದೇವಲೋಕಕ್ಕೆ ಹೋಗುವ ವಿಚಾರವೇ ಬೇರೆ. ಏನು? ನಮ್ಮಿಂದ ಮೊದಲ ಶುಂಭ ಜೊತೆಗೆ ನಿಶುಂಭ ಹೋಗಿ ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕ್ಕೆ ಬಂದ್ರಲ್ಲ. ಅಲ್ಲಿಗೆ ಅವ ಬಂದಲ್ಲ. ಯಾರವ ಪಾಪಿ ಬಂದವ? ನಾರದ. ನಾರದ ಬಂದ ಸಂಧಿಯ ಸಗಿದು ತಿರುಗಾಟವನ್ನು ಕೈಗೊಂಡ ಕಾಲಕ್ಕೆ ಗೀರ್ವಾಣರನ್ನು ಕಂಡಲ್ಲಿ ಮೆಟ್ಟಿದೆವು. ಇದರ ಪರಿಣಾಮ ಪರಿಣಾಮವಾಗಿ ಹಸಿವೆ ತಿನ್ಲಿಕ್ಕೆ ಬೇಕು. ತಿನ್ನುವುದಕ್ಕೆ ಕೊಡುವವರು ಯಾರಿದ್ದಾರೆ? ಕುಡಿಯುವುದಕ್ಕೆ ಉಂಟೆ ಇಲ್ಲಿ? ನನಗೆ ಒಮ್ಮೆ ಕುಡಿದ್ರೆ ಸಾಕು, ಕುಡಿದು ಮಲಗುದ? ಕುಡಿಯುವುದು ಜೊತೆಗೆ ಸ್ವಲ್ಪ ತಿನ್ನುವುದು. ಯಾವುದದು? ತಿನ್ನುವುದಕ್ಕೆ ಮಾಂಸ, ಕುಡಿಯುವುದಕ್ಕೆ ರಕ್ತ ಸಿಗುವಂತ ಸ್ಥಳ ಯಾವುದದು? ನಮ್ಮದಾದಂತಹ ಕಂಬವನನ್ನು
ಶ್ರಮವನ್ನು ಕಳೆವೆನೆನ್ನುತ್ತಾಗ ಬರಲು ಓ ಇಲ್ಲಿ ಒಳ್ಳೆದು, ಇಲ್ಲಿ ತುಂಬಾ ಉಂಟು. ಆಗ ಬರಲು ಕದಂಬವನದೆಡೆಗೆ ಇದು ಆಗಲೇ ಆಗ ಹೇಳಿರ ಆಗ. ನಿನಗೆ ಆಗ ಬಂದದ್ದು ಗೊತ್ತಾಗಲಿ. ಯಾವ್ದು ಆಗ ಬಂದದ್ದು? ಎಲ್ಲಿಯೋ ಆಗ ಬರಲು ನಾವೇ ನಾನು ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಸಿದ್ದು. ಇಲ್ಲಿ ಬಂದ್ರೆ ಆಗಲೇ ಆಗ ಅಂತ. ಏ ತಮ್ಮ, ಒಂದೇ ಕಡೆಯಲ್ಲಿ ಬೇಟೆಯಾಡಿದೆ ಉಂಟಾದ್ರ ನನಗೆ ಕಡಿಮೆ ಆಗ್ತದೆ. ಇಲ್ಲ ನಿನಗೆ ಕಡಿಮೆ ಆಗ್ತದೆ. ಇಬ್ಬರಿಗೂ ಸಮಾನವಾಗಿ ಬೇಕಾ? ಬೇರೆ ಬೇರೆ ಬೇಟಾಡಬೇಕು. ತಿನ್ನುವುದಕ್ಕೆ ಹತ್ತಿರದಲ್ಲಿ ಇಲ್ಲದಿದ್ರೆ ಎಲ್ಲಿ ಉಂಟಂತ ಬಿಡ್ಬೇಕು. ಹೌದೌದೌದು. ನಾನು ಹೋಗ್ಲಿಲ್ಲ. ಬಹಳ ದೂರ ಉಂಟಾ? ದೂರ ಉಂಟು. ನೀನು ಒಳ್ಳೆ ನಿನ್ನ ದಾರಿಯಲ್ಲಿ ನನ್ನ ದಾರಿಯಲ್ಲಿ ಅಲ್ಲ, ಬೇರೆ ದಾರಿಯಲ್ಲಿ ಕ್ರಮಿಸಿದೆ. ಎಲ್ಲಿ ಹೋದೆ? ಏನು ಕಂಡೆ? ಏನು ತಿಂದೆ? ಹೇಳು ನನ್ನ ಮುಂದೆ. ಈ ದಾರಿಯನ್ನು ಆಧರಿಸಿ ಮುಂದೆ ಹೋಗುವಾಗ ಅಣ್ಣ, ತಮ್ಮ, ಮೊಲ ಶಶದ ಹಿಂಡೆ ಕಾಣಿಸುವುದಕ್ಕೆ ಸಿಕ್ಕಿತು. ಒಟ್ಟಿಗೆ ಹೇಳಿದ್ರೆ ಅದು ಬೇರೆ ಭಾಷೆಯಲ್ಲಿ ಬೇರೆ ಕರೆದಾಗ್ತದೆ. ಹೌದು, ಹೌದೌದು. ಒಂದಿದ್ದದ ಒಮ್ಮೆಲೆ ಹಾರಿದ. ನೀನು ಹಾರಿದ್ರೆ ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ. ಉಕ್ಕಿ ಬಿಡಿದೆಯಾ? ತನ್ನ ತೋಲತಕ್ಕಲ್ಲಿ ತನ್ನ ಮುಷ್ಟಿಯಿಂದ ಶಶ ಇಲ್ಲ. ಎಲ್ಲಿ ಹೋಯ್ತು? ಜೊತೆ ಸೇರಿ ಮಾಂಸದ ಮುದ್ದೆ ಏಡಿಕಲ್ಲಿ ಮೇಲೆತ್ತಿದೆ, ಬಾಳಿಗೆ ಹಾಕಿದ್ದೆ, ಜಂಗು ಮಾಂಸ ತಿಂದ, ರಕ್ತ ಕುಡಿದ. ಹೊರಗೆ ಹಾಕಬೇಡ, ಇಲ್ಲಿ ಮಾಡ್ತೇನೆ. ಸತ್ಯ ಹೇಳ, ನಿಮ್ಮ ಒಳಗಿದ್ದದರೊಮ್ಮೆ ಹೊರಗೆ ಹಾಕು. ಹೌದು, ಹೊರಗೆ ಹಾಕಿದ್ರೆ ಹೊರಗೆ ಬಿಡಬೇಡ, ಬಾಯಿಗೆ ಬರುವ ಹಾಗೆ ನುಂಗು. ನಿನ್ನ ಬೆರಳು ಕೊಡು. ಯಾಕೆ? ಒಮ್ಮೆ ಕುಟ್ಟು. ಆಗಲ್ಲ, ಬರ್ಲಿ ಅದು. ಹಾಗೆ ಬಾಯಿಗೆ ಬಂದದ್ದನ್ನೇ ನುಂಗಬೇಕು. ಏನಾಗ್ತದೆ ಗೊತ್ತುಂಟಾ? ಹುಳ್ಳಿ, ಖಾರ ಎಲ್ಲ ಮಿಶ್ರಣವಾಗಿ. ನನಗೆ ಇಷ್ಟರವರೆಗೆ ಗೊತ್ತಿರ್ಲಿಲ್ಲ. ಇಂಥದ್ದನ್ನು ಕಾರಬೇಕಂದ್ರೆ ವಾಂತಿ ಮಾಡ್ಬೇಕು. ವಾಂತಿ ಮಾಡಿ ಅದನ್ನು ಮತ್ತೆ ತಿನ್ನಬೇಕು. ಕೆಳಗೆ ಏನು ರುಚಿ ಅದು. ಹೌದಲ್ಲ, ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ರುಚಿಯಾಗಿ. ನಾನು ಆಡಿದಾರ ಎಲ್ಲಿ? ನಾನು ಈ ನಿನ್ನ ಹಾಗೆ ಬೇಟೆ ಆಡಿದ್ದಲ್ಲ. ನನಗೆ ಸಣ್ಣದು ಸಾಕಾಗುವುದಿಲ್ಲ, ದೊಡ್ಡದು ಬೇಕು. ಅದಕ್ಕಾಗಿ ಈ ದಾರಿಯಲ್ಲಿ ಹೋದೆ. ತಮ್ಮ ಕೋಣ ತಮ್ಮ. ಕೋಣ ಎಲ್ಲಿಂಟು? ಕೋಣ ತಮ್ಮ, ಕೋಣ. ನಾನೇ ಹೋಗದ ಕೋಣ ಆದದ್ದ? ನಿನ್ನನ್ನು ಕೋಣ ಅಂತ ಹೇಳಿದಲ್ವ? ನಾ ಕಂಡದ್ದು ಕೋಣವನ್ನು. ಗೋಚರಕ್ಕೆ ಬಿತ್ತು. ಹಾಗೆ ಬಿಡ್ಲಿಲ್ಲ, ಓಡಿ ಹೋಗಿ ಕೋಡಿಗೆ ಕಾಯಿ ಕೊಟ್ಟೆ. ಒಂದೇ ಪೆಟ್ಟು. ಕೊನೆಯವರೆಗೆ ಕೋಣ ಇರ್ಬೇಕು. ಅಲ್ಲಿ ಕಟ್ಟಿದ್ದ ಎಲ್ಲಿಂಟ? ಅಲ್ಲಿಲ್ಲ. ಕೋಣವನ್ನು ನಾ ಕಟ್ಟುವುದಿಲ್ಲ. ಮತ್ತೆ ಕೋಣವನ್ನು ಅಲ್ಲಿ ಬಡಿದಾದ್ರೆ ಉದರ ಸೀಳಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ, ಹೊಟ್ಟೆ ತುಂಬಿದೆ. ಅದರ ಚರ್ಮವನ್ನು ಪರ್ರನೆ ಹರಿದು ಆ ಬಂಡೆ ಕಲ್ಲ ಮೇಲೆ ಹಾಸಿ ಬಂದಿದ್ದೇನೆ. ಚರ್ಮ ಯಾಕು ಈಗ ಬೇಡ. ಮತ್ತೆ ಮಳೆಗಾಲಕ್ಕೆ ಒಳ್ಳೇದಾಗ್ತದೆ. ಮಳೆಗಾಲಕ್ಕೆ ಏನು ನಿನಗೆ ಈ ಕೆಲಸ? ಈಗ ಬೇಟೆ ಎಷ್ಟು ಬೇಡ ಅಂತ ಹೇಳಿದ್ರು ಬೇಟೆ ಸಿಗ್ತದೆ. ತಿನ್ನುವುದಕ್ಕಿಲ್ಲ ಅಂತ ಹೇಳಿದ್ರೆ ಕೇಳಿಕೊಡುವರಿದ್ದಾರೆ. ನೀವು ಕುಡ್ತಿದ್ದೀರಾ? ನೀವು ತಿಂದಿದ್ದೀರಾ? ನಿಮಗೆ ತಂದು ಕೊಡ್ಬೇಕಾ? ಕೇಳುವವರು ತುಂಬಾ ಮಂದಿ ಇದ್ದಾರೆ. ತಮ್ಮ, ಸತ್ಯ ಹೇಳು, ಮಳೆಗಾಲ ಬಂದ್ರೆ ಯಾರು ಇರುವುದಿಲ್ವಾ? ಮಳೆಗಾಲದಲ್ಲಿ ನಮ್ಮನ್ನು ಕೇಳುವವರಿಲ್ವಾ? ಇಲ್ಲ. ಅದಕ್ಕೆ ಬೇಕಾಗಿ ಈಗ ದುಡಿದದ್ದನ್ನು ಸಂಗ್ರಹಿಸಿಡಬೇಕು. ಸಂಗ್ರಹಿಸಿಟ್ಟದ್ದು ಯಾವುದು? ಇದು ಚರ್ಮ. ಆ ಬಿಸಿಲಿಗೆ ಅಳಿದು ಉಳಿದ ಮೇಲೆ ಸ್ವಲ್ಪ ತೆಗೆದಿರಿಸಬೇಕು. ಹೌದೌದು. ಆ ಚರ್ಮಕ್ಕೆ ಇಲ್ಲದಿದ್ರೆ ಮಳೆಗಾಲದಲ್ಲಿ ಕಷ್ಟ. ಆ ಬಿಸಿಲಿಗೆ ಒಣಗಿರ್ತದಲ್ಲ, ಹೋಗಿ ಕೈ ಹಾಕಿದ್ರೆ ಸಾಕು, ಹಪ್ಪಳ ಉಡಿಯೋದಾಗೆ ಆಗ್ತದೆ. ನೆರ್ಕ ಅಂತ. ಮತ್ತೆ ಶಬ್ದ ಹೇಗೆ? ಕುರು 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 ಕುರುಕುರೆ. ಮಕ್ಕಳೆಲ್ಲ ಓಡಿಕೊಂಡು ಬಂದರು. ಯಾಕೆ? ನಿನ್ನ ಆ ಶಬ್ದ ಕೇಳಿ ಯಾರು ಬರುವುದಿಲ್ಲ. ಅದನ್ನು ಮತ್ತೆ ತಿನ್ನುತ್ತಾ ಇರುವಾಗ ಇದು ಲೇಸು ಅಂತ ಹೇಳಿಕೊಳ್ಳೋದಾಗ್ತದೆ. ತಿಂದ ಮೇಲೆ ಹೊಟ್ಟೆ ತುಂಬಿದ. ನೀನು ಲೇಸ್ ಎಂಬುದಾಗಿ ಹೇಳಿದ್ರೆ ಮಕ್ಕಳು ನಿನ್ನ ಬಾಯಿ ನೋಡ್ಲಿಕ್ಕಿಲ್ವೇ? ನೋಡುವುದೇ ಇಲ್ಲ. ನನಗೆ ಸಂತೋಷ, ಇನ್ನೊಬ್ಬರಿಗೆ ನೋಡೋ ಇಲ್ಲಿ. ಎಂತದ್ದು? ಶ್ರಮಜಲ. ಇದನ್ನು ನೀಗಿಸುವ ಬಗೆ ಹೇಗೆ? ನಮ್ಮವನೇ ಇದ್ದಾನೆ ಮಾರುತ, ಅವನಿಗೆ ಒಂದು ಆಜ್ಞೆ ಹೊರಡಿಸಬೇಕು. ಯಾರು ಹೊರಡಿಸುವ? ನಾನೇ ಹೇಳ್ತೇನೆ. ನೀನೇ ಹೇಳು. ವಾಯು ಸ್ವಲ್ಪ ಬೀಸುವುದಕ್ಕೆ ಪ್ರಾರಂಭ ಮಾಡು. ನಮಗೆ ಗಾಳಿ ಬೇಕು. ನೀನು ಯಾರು ಸಂಬಂಧಿಕರಲ್ಲಿ ಮಾತಾಡುವುದಾ? ವಾಯು ನೆಂಟಸ್ತಿಕೆ ಮಾತಾಡ್ಲಿಕ್ಕೆ? ಅವ ಯಾರು? ಸೇವಕ, ಕೆಲಸ ಮಾಡುವವ. ಹೌದು. ಕೆಲಸ ಮಾಡೋರೇ ಕರಿಬೇಕು.
ಏ ಮರುತ ಏನಲ್ಲಿ ಕುಳಿತದ್ದು ಬರಲಿ ನೀನೆ ಬಾ ಅಣ್ಣ ಬಾರಲ್ಲ ಅಣ್ಣ ಕೆಲಸ ಮಾಡುವವನ ಹೌದು ನೀನು ಹಾಗೆ ಗದರಿಸಿದ್ರೆ ನಾಳೆ ಅವ ನಿಲ್ಲಿಕ್ಕಿಲ್ಲ ಅವ ಹೋದನ್ನು ಅಲ್ಲ ಮತ್ತೆ ಅಲ್ಲಿಗೆ ಜನ ಏನ್ ಮಾಡ್ತೀವಿ ಸಾಮಾನ್ಯರಾದ್ರೆ ಹೋದಾರು ಈ ವಾಯು ಹೋಗುವುದೇ ಇಲ್ಲ ಯಾಕೆ ಇವನಿಗೆ ಇದು ಬಿಟ್ರೆ ಬೇರೆ ಗತಿ ಇಲ್ಲ ನಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸ್ತಾರೆ ಆದ್ರೆ ನಾವಿರುವುದು ತಗ್ಗು ಪ್ರದೇಶ ಹಾಗಾದ್ರೆ ಎತ್ತರ ಎಲ್ಲಿದೆ ತುಹಿನಗಿರಿಯ ತುತ್ತುತ್ತದೆ ತರುವದೆ ಸಮಾಜದಲ್ಲಿ ಗೆಲ್ಲಿದೆ ಆ ಸಮಯದಲ್ಲಿ ಕೇಳಿ ಮಲರಿನು ಉಯ್ಯಾಲೆಯಲ್ಲಿ ಹೇಗೆ ಲಲವಿನು ಉಯ್ಯಾಲೆ ಉಯ್ಯಾಲೆಯಲ್ಲಿ ಕುಳಿತು ನಾನು ಕುಳಿತುಕೊಳ್ಳ ಕುಳಿತು ಯಾರು ಕುಳಿತು ನಾನು ಮತ್ತೆ ಯಾರು ದೇವಿಯು ಕುಳಿತು ಪಾಡುತ್ತಿಗ ಗಾಯದ ಇದು ಒಳ್ಳೇದಾಗುದು ಕುಳಿತು ಪಾಡ್ಲಿಕ್ಕೆ ಕುಳಿತು ಪಾಡುವ ಗಾಯನ ಆಲಿದುದೆ ನೀನು ಕೂಡ ಇರಲು ಆಲಿದುದೆ ವೀಣೆಯ ಹಿಡಿದಿರುವ ವಿನಯ
ಬೇಟೆಯ ಆಯಾಸ ಇದನ್ನು ನಿವಾರಿಸಬೇಕು ಎಂಬ ಉದ್ದೇಶದಿಂದ ಎಲ್ಲೆಲ್ಲಿ ನಿಲ್ಲಿಸಬಾರ್ದು, ಎಲ್ಲೆಲ್ಲಿ ಪ್ರಾರಂಭಿಸಬಾರ್ದು, ಎಲ್ಲಿ ಪ್ರಾರಂಭಿಸಬೇಕೋ ಅಲ್ಲೇ ಪ್ರಾರಂಭಿಸಬೇಕು, ಎಲ್ಲಿ ಮುಕ್ತಾಯ ಕೊಡಬೇಕು ಅಲ್ಲೇ ಮುಕ್ತಾಯ ಕೊಡಬೇಕು. ಮತ್ತೆ ಬೇಟೆ ಇದರ ಆಯಾಸದ ನಿವಾರಣೆಗಾಗಿ ತುಯಿನಾದ್ರಿಯನ್ನು ಏರಿದ ಕಾಲಕ್ಕೆ ನಮ್ಮ ಕರ್ಣಗಳಿಗೆ ಕೇಳಿದ್ದು ಸ್ವರ ಕೇಳಿ ಬಂತಲ್ವಾ? ಯಾವಳೆಯಿಂದ ಈ ಸ್ವರ? ಯಾರಾಗಿರ್ಬಹುದು? ಯಾರು ಅಂತ ಆಲೋಚಿಸುವುದಲ್ಲ. ವೀಣೆಯನ್ನು ಪಿಡಿದು ಮೀಟುವವರು ಯಾರು? ಅವಳಂದ್ರೆ ಇವಳೇ ವೀಣಾ ಪಾಣಿ. ಒಮ್ಮೆ ಸುಮ್ಮನೆ ಯಾಕ ಜಂಟದೆ ಬಂಟಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಪಕ್ಕದಲ್ಲಿ ವಾಣಿದೇವ ಇರೋದಕ್ಕೆ ಸಾಧ್ಯ ಉಂಟೆ? ಸೃಷ್ಟಿಕರ್ತನಾದ ಬ್ರಹ್ಮದೇವನ ಸೃಷ್ಟಿಕಾರ್ಯ ನಡಿಬೇಕಾದ್ರೆ ವಾಣಿದೇವ ಜೊತೆಗೆ ಬೇಕು. ಹಾಗಾಗಿ ಇದು ವಾಣಿ ಅಲ್ಲ. ಎಲ್ಲೆಲ್ಲಿಗಾದ್ರೂ ಹೇಳುವುದಿಲ್ಲ, ಇಲ್ಲಿಗೆ ಬರ್ತಾಳೋ ಅಂತ. ಬ್ರಹ್ಮನ ಬೇಡ ಬಿಡು, ಅವಳು ಬಂದಾತಲ್ಲ ಅಂತ ಆದ್ರೆ ಇನ್ನೊಬ್ಬ ಇದ್ದಾನೆ. ಕುದುರೆ ಮುಖ ಒಟ್ಟಿ ಹೇಳಿದ್ರೆ ಬೇರೆ ಜಾಗ. ತುಂಬುರ ಅವನೇ ಬಂದು ಹಾಡ್ತಾ ಇದ್ದಾನೆ, ಗಾಯನ ಪಾಡ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲಿ ರಂಭಾದಿ ನಾರಿಯರನ್ನು ಕುಣಿಸುವಂತಹ ಸಂಗೀತಗಾರ ಕೆಳಗಿಳಿದು ಬರುದ. ಇದವನೇ ಸಂಗೀತಗಾರನದ್ದೇ ಕೆಲಸ. ಸಂಗೀತಗಾರನ ಸ್ವರವ ಇದು. ಅವಲ್ಲ. ಹಾಗಾದ್ರೆ ಇನ್ನೊಬ್ಬ ಇದ್ದಾನೆ, ನಾರದ. ಯಾವ ಕೆಲಸಕ್ಕೂ ಬಾರದ, ಇಂತಲ್ಲಿ ನಿಲ್ಲದ. ನಾರದ ನೀರದ ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯ ತೋರದ, ಗಾನ ವಿಶಾರದ, ಅವನವ್ಯ ಶಾರದ, ವೀಣಾ ಪಾಣಿಯ ಮಗ ಅವಲ್ವಾ? ಆಗದಿಂದ ಒಂದೇ ಕಡೆ ಕೇಳ್ತಾ ಉಂಟು. ಒಂದು ವೇಳೆ ಅವನೇ ಆಗಿರ್ತಿದ್ರ ಒಮ್ಮೆ ಇಲ್ಲಿ, ಮತ್ತೆ ಒಮ್ಮೆ ಅಲ್ಲಿ, ನಾಳೆ ಅಲ್ಲಿ, ಇವತ್ತು ಇಲ್ಲಿ. ನಾಳೆ ಎಲ್ಲಿಂದ ಅವನಿಗೆ ಗೊತ್ತಿರ್ತದಲ್ವಾ? 3 ಗಳಿಗೆ ಸಂಚರಿಸುವ ನಾರದ ಇಲ್ಲಿ ಬಂದು ಹಾಡ್ಲಿಕ್ಕಿಲ್ಲ ಎನ್ನುವುದೇ ಸ್ಪಷ್ಟ. ಖಂಡಿತವಾಗಿ. ಹಾಗಾದ್ರೆ ಮತ್ಯಾರು ಹಾಡಿದ್ದು? ಅವರೋ ಅವರೋ ಎನ್ನುವುದು ಚರ್ಚಿಸುವುದ ಬದಲು ಯೋಚನೆ ಮಾಡುದು ಬೇಡ, ಯಾರೆನ್ನುವುದನ್ನು ಶೋಧಿಸಬೇಕು, ಶೋಧನೆ ಮಾಡಬೇಕು. ಮೂಲ ಶೋಧನೆ ಹೇಗೆ? ಯಾವುದದು? ಯಾವುದಾ? ಯಾವುದು ಬಿಡಿ? ಯಾವುದು ಬಿಡಿ? ಯಾವ ಬಿಡಿ? ಇವತ್ತು ಸಿಕ್ಕಿದ್ರ ಸ್ವರ, ಇಲ್ಲದ್ರೆ ಇಲ್ಲ. Yeah.
ಗೆಲುವ ಕರುಣೆ ಬಳಿ ವಿಮಲಗ ಸರಬಿಂದು ಜಗನ್ನಿಲ್ಲದೆ ಗೆಲುವ ಕರುಣೆ ಬಳಿಯು ವಿಮಲಗ ಎಲ್ಲಿರುವೆ ತಮ್ಮ ಬಾರೋ. ಇವ ಯಾವ ಹೋದರೆ ಎಡೆಗೋದಲು ಗೊತ್ತಾಗುವುದು. ಏನು ತಮ್ಮ ಇನ್ನ ಸ್ವರ ಕೇಳುವುದಿಲ್ಲ. ಸ್ವಲ್ಪ ಎತ್ತರ ಜಾಗಕ್ಕೆ ಬಾ. ಎತ್ತರವಾ? ಹೀಗೀಗ ಸ್ವರ ಸರಿ. ಹೇಳು ಹತ್ತಿರದಲ್ಲಿದ್ಯಾ? ನಿನಗೆ ಮಲಗ್ಲಿಕ್ಕೆ ಬೇರೆ ಜಾಗ ಇಲ್ವೇನ? ಮಲಗಿದಲ್ಲ ಅವಳೆಲ್ಲ ನೋಡಿ ಅಲ್ಲಿ ಅಷ್ಟೊತ್ತು ಮಲಗಿದ್ದಾನೆ, ಈಗಲೂ ಮಲಗುವುದು ಬಿಡ್ಲಿಲ್ಲ ಇವ. ನಾನು ಮಲಗಿದ್ದ ಮತ್ತೆ ಮಲಗುವುದು ಹೇಗೆ? ಇರುವರು ತಿರುಗಾಟದಲ್ಲೇ ಇರುವವರು. ಏ ತಮ್ಮ, ಶೋಧನೆಯ ಕಾರ್ಯದಲ್ಲಿ ಮುಂದುವರಿದಂತಹ ನಮಗೆ ಮೂಗಿಗೆ ಮಾಡಿದದ್ದು ಪರಿಮಳ. ಆ ಪರಿಮಳ ಎಲ್ಲಿಂದ? ಪರಿಮಳ ಉಗಮ ಸ್ಥಾನ ಯಾವುದು? ಸೋಂಕಿತ್ತು. ಸೋಂಕಿದ್ದು ಎಲ್ಲಿಂದ? ಎಲ್ಲಿ ಸೋಂಕು ಎಲ್ಲಿಗೆ? ಪರಿಮಳ ಎಲ್ಲಿಂದ ಬಂದಿದೆ ಎನ್ನುವುದನ್ನು ಶೋಧಿಸಬೇಕೆಂಬ ಉದ್ದೇಶವನ್ನಿರಿಸಿ ಮೂಲ ಶೋಧನೆ ಮಾಡಬೇಕೆಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಮುಂದುವರಿದೆವು. ಮುಂದುವರಿದ ಕಾಲಕ್ಕೆ ಧರಣಿ ಕೋಟಿ ಪ್ರಕಾಶವಾದ ಕಣ್ಗಳಿಗೆ ರಾಚಿದ ಅನುಭವ. ಒಮ್ಮೆಲೆ ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದ ಹಾಗೆ. ತಮ್ಮ, ಒಂದು ಸೂರ್ಯನೇ ಈ ದಟ್ಟಡವಿಗೆ ಬರುವುದು ಕಷ್ಟ. ಮತ್ತೆ ಒಂದು ಸೂರ್ಯ ಬಂದ್ರೆ ನಿಲ್ಲಿಕ್ಕಾಗುವುದಿಲ್ಲ. ಉರಿಯೋ ಉರಿ. ಆದ್ರೆ ಈಗ ಕೋಟಿ ಸೂರ್ಯರು ಏಕಕಾಲದಲ್ಲಿ ಬಂದಿದ್ದಾರೆ. ಒಂದು ಬೆಳಕಿಗೆ ಕಷ್ಟ. ಹೌದೌದು. ಎಲ್ಲಾ ಬೆಳಕು ಒಮ್ಮೆಲೆ ಪ್ರಕಾಶಮಾನವಾದ್ರೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟವೇ. ಅದು ಭ್ರಮೆ. ಆದ್ರೆ ಇಲ್ಲಿ ನೋಡಂತೆ ಆ ಪ್ರಕಾಶಕ್ಕೆ ಮನಸೋತು ಇಲ್ಲೇ ನಿಂತಿದ್ದೇವೆ. ನಿಂತದ್ದು ಮಾತ್ರವಲ್ಲ, ಹಾಗಾದ್ರೆ ಆ ಬೆಳಕು ಎಲ್ಲಿಂದ? ಎಲ್ಲಿಂದ ನೋಡು ತಮ್ಮ, ಮುಖದಿಂದ. ಹೌದು, ಆಕಾಶದಿಂದ ಕುಂಬಿನಿಗೆ ಇಳಿಯಬಟ್ಟಿದ ಸ್ವರ್ಣದ ಒಯ್ಯಾಲೆ. ಅರ್ಥವಾಗಿದೆ ನನಗೆ. ಏನ್ ಅರ್ಥವಾಯಿತು? ಸೂರ್ಯನ ಬೆಳಕಿಗೂ ಒಂದು ರೂಪ ಬರ್ತದಲ್ಲ, ಈಗ ಅರ್ಥವಿಸಿಕೊಂಡಿದ್ದೇವೆ. ಏನೆಂದು? ಸೂರ್ಯನ ಕಿರಣಗಳೇ ಒಂದು ರೂಪವನ್ನು ತಾಳೆ. ಅದೇ ಹೆಣ್ಣಿನ ರೂಪದಿಂದ ಈ ವನದಲ್ಲಿ ಕಂಗೊಳಿಸ್ತಾ ಇದೆ ಎಂಬುದಾಗಿ. ತಮ್ಮ, ಸರಿಯಾಗಿ ಇವಳನ್ನು ಪರೀಕ್ಷೆ ಮಾಡಂತೆ. ಇವಳದ್ದು ಹೊಮ್ಮುವ ತಾರುಣ್ಯವಿದು, ಚಿಮ್ಮುವ ಲಾವಣ್ಯವಿದು, ಶಂಕದ ಕೊರಳಿದು, ನೀಲ ಬೆರಳಿದು, ಅರ್ಧ ಚಂದ್ರಾಕೃತಿಯ ಪಾಲ, ಕನ್ನಡಿಯ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಪನ್ನಗ ವೇಣಿ ಇದ್ದಾಳೆ, ಕರಕೀರ ವಾಣಿ ಇದ್ದಾಳೆ. ಕರಕೀರ ವಾಣಿ ತಮ್ಮ, ಪನ್ನಗ ವೇಣಿ ಗೊತ್ತಾಗ್ಲಿಲ್ವಾ? ಉರಗವೇಣಿ, ಹಾವಿನಂತಹ ಜಡೆ ಉಳ್ಳವಳು. ಹೌದೌದು, ಅಷ್ಟೇ ಅಲ್ಲ. ನೋಡು, ಇವಳು ತರುಣಿ ಎನ್ನುವುದಾಗಿ ನಾವು ಭ್ರಮಿಸಿದ್ರ ಇವಳು ತರುಣಿಯಲ್ಲ, ಬಾಂಧಳದಿ ಮೂಡಿದ ತರಣಿಯೋ, ವಧುವೋ, ತುಂಬಿರುವ ಕಲೆಗಳ ವಿಧುವೋ, ಮನ್ಮನ ಸಾರಸ ಜುಮಣಿಯೋ ಎನ್ನುವ ಹಾಗೆ ತರಣಿ ಆದ್ರೆ ನಮಗೆ ಹತ್ತಿರ ಹೋಗುದಕ್ಕಾಗ್ತದೇನಾ? ಇಲ್ಲ. ಸುಟ್ಟು ಬೂದಿ ಆಗುದಿಲ್ವಾ? ಹಾಗಾದ್ರೆ ಇವಳ ಮುಂದೆ ನಾವು ನಿಂತಿದ್ದೇವೆ ಎಂಬುದಾಗಿದ್ರೆ ತರಣಿ ಖಂಡಿತವಾಗಿ ಅಲ್ವಾ ಅಂತ ಕಾಣ್ತದೆ. ಅಲ್ಲ, ಯಾರಿವಳ? ಮಮ ಮಂಜುಳ ಗಾತ್ರೆ, ತ್ರೈಭುವನ ಮೋಹಿನಿ ಸಾರಸ ನೇತ್ರೆ, ಮಗ ಚಂದಿರನ ಬಿಂಬ ಹೊರತಲ್ಲ, ಚೆಲುವ ನಗೆಯದು ಚಂದ್ರಿಕೆ ಯಾವುದಲ್ಲ, ಚೆಲುವಿನ ತುಳಿ ಗುರುಳು ಮರಿ ದುಂಬಿ ಕುಳಿತ ಬಗೆ ನೋಡ, ಯುವತಿ ಯೌವನ ದುಂಬಿ.
ಆಕಾಶದಿಂದ ಮಿಂಚನೆ ಗಂಜಿನ ಎಣ್ಣೆನ ರೂಪವನ್ನು ತಾಳಿ ನಮ್ಮ ಮುಂದೆ ಗೊತ್ತಿಸ್ತಾ ಇದ್ದಳು. ಅದೆಲ್ಲ ಬ್ರಹ್ಮದೇವ ಕೈಯಲ್ಲಿ ಇರುತ್ತೆ. ಚಿನ್ನದ ಕೈಕನ್ನಡಿ ನೈಗುಡ ಬದಲಾವಣೆ ಕಂಡು ಕಂಡ ಹಂಸಗಮನೆ ಅಡಿಯೇನು ಮುಡಿಯೇನು ಕಟಿಯೇನು ತುಟಿಯೇನು ಹಾವ ಭಾವ ನೆನಪು ವಯ್ಯಾರ ಅಷ್ಟೇ ಅಲ್ಲ, ಅಲ್ಲಿ ಗೊತ್ತಾಗುದಿಲ್ಲ. ಸರಿಯಾಗಿ ಇವಳನ್ನು ನೋಡಂತೆ. ಇವಳನ್ನು ನೋಡ್ತಾ ಇರುವ ಹಾಗೆ ನಾನೊಮ್ಮೆ ಭ್ರಮೆಗೆ ಒಳಗಾಗಿ ಹೋದೆ. ಇವಳು ಯಾವ ಲೋಕದ ಸತಿಯೋ, ಇವಳ ಪಡೆದವಳೆ ಪುಣ್ಯವತಿಯೋ, ಇವಳನ್ನು ಪಡೆದವರು ಅಂತಿದ್ದವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇವಳಂತಹ ಚೆಲುವ ಎಲ್ಲೂ ಇಲ್ಲ. ಇವಳನ್ನು ನೋಡಿದ ಬಳಿಕ ಮನಸ್ಸಿನಲ್ಲಿ ಇರುವ ಆಸೆ ಒಂದೇ, ಇವಳನ್ನು ಇವಳಲ್ಲಿ ಯಾರು ಪಡೆದದ್ದಲ್ಲ ಕಾಣ್ತದೆ. ಮತ್ತೆ ಯಾಕಂದ್ರೆ ಪ್ರಪಂಚದಲ್ಲಿರುವಂತಹ ಒಂದೊಂದು ಹೆಣ್ಣು ಮಕ್ಕಳಲ್ಲಿ ಬ್ರಹ್ಮದೇವ ಒಂದೊಂದು ರೀತಿಯ ಕೊರತೆಯನ್ನು ಇಟ್ಟೇ ಇರ್ತಾನೆ. ಹೌದು, ಯಾರು ವಿಶ್ವ ಸುಂದರಿಗಳಲ್ಲ. ಮತ್ತೆ ಹಾಗಾದ್ರೆ ವಿಶ್ವ ಸುಂದರಿ ಯಾರು? ಯಾರು? ಇವಳು ಬರುವಾಗಲೇ ಕಿರೀಟ ಧಾರಣೆಯನ್ನು ಮಾಡಿಕೊಂಡೇ ಬಂದಿದ್ದಾಳೆ. ಹಾಗಾದ್ರೆ ಭೂಲೋಕಕ್ಕೆ ಇಂಥದ್ದೇ ಒಂದು ಸುಂದರಿ ಬೇಕೆಂಬುದಾಗಿ ಬ್ರಹ್ಮದೇವನೇ ಕಲ್ಪಿಸಿ ಕಳುಹಿಕೊಟ್ಟಿದ್ದಾನೆ ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ತಮ್ಮ, ಇವಳನ್ನು ನೋಡುವಾಗ ಈ ಸರಿಯಾಗಿ ನೋಡಂತೆ. ಇವಳ ಮುಖದ ಕಾಂತಿಯನ್ನು ನೋಡಿದ್ರೆ ರಂಬೆ ನಾಚಿ ನೀರಾಗಿ ಹೋದಾಳು. ಇವಳ ಸೌಂದರ್ಯ ಕಲೆಯನ್ನು ಕಂಡರೆ ರತಿ ಬೆರಗಾಗಿ ನಿಂತಾಳು. ಇವಳ ರೂಪವನ್ನು ನೋಡಿದ್ರೆ ಅಂತಾದ್ರೆ ಅಪ್ಸರ ಸ್ತ್ರೀಯರು ಬೆರಗಾಗಿ ಹೋದಾರು. ಹೆಚ್ಚೇಕೆ ಇವಳ ಕಂಠವನ್ನು ನೋಡಂತೆ, ಇವಳ ಸೊಂಟವನ್ನು ನೋಡಂತೆ, ಇವಳ ಕೂದಲನ್ನು ನೋಡಂತೆ, ಆ ಜಡೆಯನ್ನು ನೋಡಂತೆ. ಎಲ್ಲವನ್ನು ನೋಡುತ್ತಾ 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 ಇದ್ದಾರೆ. ರತಿ ಬೆರಗಾಗುವುದು ದೊಡ್ಡ ವಿಷಯ ಅಲ್ಲ. ಅವಳ ಜಂಗಾ ಪ್ರದೇಶವನ್ನು ನೋಡಂತೆ. ಚಿಗರೆಯ ಮರಿ ಒಂದು ಜಂಗಾ ಪ್ರದೇಶದಲ್ಲಿ ಕುಳಿತಾವು. ಅವಳ ಮುಖವನ್ನೇ ನೋಡ್ತಾ ಇದೆ. ಮೂಕ ಪ್ರಾಣಿಯಾದಂತಹ ಚಿಗರೆಯ ಮರಿಗೂ ಕೂಡ ಇವಳ ಸೌಂದರ್ಯದ ಬಗ್ಗೆ ಅರ್ಥವಾಗಿದೆ ಎಂಬುದಾಗಿದ್ರೆ ಇವಳೆಂತ ಸುಂದರಿ ಆಗಿರಬಹುದು. ಇವಳಂತಹ ಸುಂದರಿಯರು ಇನ್ನೊಂದಿಲ್ಲ. ಹಾಗಾದ್ರೆ ನಮಗೆ ಗೊತ್ತಾಗದಿದ್ದಿತ್ತ ಇವಳು ಯಾರು ಅಂತ ನಾ ತಿಳಿದಿದ್ದೇನೆ. ಇವಳು ರಮೇಶನ ಹೆಂಡತಿರ್ಬಹುದಾ? ಕ್ಷೀರಸಾಗರ ಶಯನ ಲಕ್ಷ್ಮಿಯ ಲಕ್ಷ್ಮಿ ಬಂದಾಳು ವಕ್ಷಸ್ಥಳದಲ್ಲಿ ಮನ ಮಾಡಿಕೊಂಡವಳು. ಗಂಡನ ಹೃದಯ ಭಾಗ. ಹೆಂಡತಿ ಆದವಳು ಯಾವುದನ್ನು ಕೇಳಬೇಕು ಅದನ್ನು ಕೇಳಿ ಗಂಡನನ್ನು ಬಿಟ್ಟು ಅವಳು ಹೋಗುದಿಲ್ಲ. ಅದಕ್ಕೆ ಮನೆ ಮಾಡಿದ. ಭೂವಿಯಲ್ಲಿ ಹೆಂಡತಿಯರಿದ್ದಾರೆ. ಗಂಡ ಸ್ವಲ್ಪ ಸಲುಗೆ ಕೊಟ್ಟ ಅಂತಾದ್ರೆ ತಲೆಯ ಮೇಲೆ ಕುಳಿತುಕೊಳ್ಳು. ಹೌದು. ಆದ್ರೆ ಇಲ್ಲಿ ಹಾಗಲ್ಲ, ವಕ್ಷಸ್ಥಳವನ್ನು ಆರಿಸಿದ್ದಾಳೆ. ಇವಳಿಗೆ ಕೂಡ ನಾರಾಯಣ ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಭಯ. ಅದಕ್ಕೆ ಹೃದಯ ಭಾಗದಲ್ಲೇ ಮನ ಮಾಡಿದ್ರೆ ಗೊತ್ತಾಗ್ತದಲ್ಲಿ ಇವಳಿಗೆ. ಹಾಗಾದ್ರೆ ಇವಳು ಅವಳಲ್ಲ. ಹಾಗಾದ್ರೆ ಇವಳು ಅವಳೆ ಉಮೆ. ಇವಳ ಉಮಾಮಹೇಶ್ವರನ ಹೆಂಡತಿ ಪಾರ್ವತಿ ಮಾತೆ. ಇವಳು ಪಾರ್ವತಮ್ಮನನ್ನು ನೋಡುವಾಗಲೇ ಗೊತ್ತಾಗ್ತದೆ ಹಣೆಯಲ್ಲಿ ದೊಡ್ಡ ಬೊಟ್ಟು. ಏನರ್ಥ? ಶಕ್ತಿ ದೇವತೆ. ಶಕ್ತಿಯ ಪ್ರತೀಕವಾಗಿ ಹಣೆ ಮೇಲೆ ದೊಡ್ಡದಾದಂತ ಬೊಟ್ಟನ್ನು ಧರಿಸಿದ್ದಾಳೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆದರ್ಶಳು. ಹೌದು. ಹಾಗಾಗಿ ಪಾರ್ವತಿ ಮತ್ತೆ ಅಲ್ವಾ? ಅಲ್ಲ, ಆದರ್ಶಳು ಅಂತ ಹೇಳಿದೆ. ಈಗ ಯಾರ ಹಣೆಯಲ್ಲಿ ಬೊಟ್ಟು ಕಾಣುವುದಿಲ್ಲ ಅಲ್ಲ. ಕೆಲವರಲ್ಲಿ ಸಣ್ಣದಿರ್ತದೆ, ಉಂಟ ಇಲ್ವ ಅಂತ ನೋಡ್ತಾರೆ. ಆ ವಿಚಾರ ಬಿಡು. ಆದ್ರೆ ಇವಳನ್ನು ನೋಡಿದ ಬಳಿಕ ನನಗೆ ಆಗುವ ಭಾವನೆಯೇ ಬೇರೆ ತಮ್ಮ. ಈ ತನಕ ಬಿಸಿ 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 ಇನ್ನೊಮ್ಮೆ ತಪ್ಪು 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 ಈ ತನಕ ಈಗ ಹಾಗೆ ಅಣ್ಣನಲ್ಲಿ ಹೇಳಿ ಅದೊಂದು ವಿಪರೀತ ರೀತಿಯ ರೋಗ. ಅದು ಯಾವುದು? ಹೌದದು. ನಿನ್ನಲ್ಲಿ ಸ್ವಲ್ಪ ದೂರ ನಿಂತೆ ನಾವು ಮಾತಾಡ್ಬೇಕು. ಮತ್ತದೆಲ್ಲ ಇದ್ರ ನಮಗೆ ಭಯ. ಈಗ ಆ ರೋಗ ಬಂದದ್ದಲ್ಲ, ಇದು ರೋಗ ಯಾವುದು? ಈ ರೋಗಕ್ಕೆ ಮದ್ದು ಏನು? ಮದ್ದು ಇವಳಲ್ಲಿಯೇ ಇದೆ. ಯಾವ ಮದ್ದು ಬಲ್ಲೆಯ? ಔಷಧಿ ಕೊಡುವ. ಇವಳ ಅಂಗ ಸುಖ ಅಂದ್ರೆ ಇವಳನ್ನು ನಾವು ಅರಿಸುವೆ. ಮತ್ತೆ ನಾನಿಷ್ಟು ಹಾರಾಡಿದ್ಯಾಗಿ. ಓ, ನೀನು ಮದುವೆಗೆ ಬೇಕಾಗಿ ಹಾರಾಡಿ. ಹೌದೌದು. ಈಗ ಮದುವೆ ಆಗ್ತದೆ ಎಂಬುದಾಗಿ ನಂಬಿಕೆ ಉಂಟು. ಇವಳನ್ನು ನೋಡಿ ಮೇಲೆ ನನಗೆ ತಕ್ಕ ಜೊತೆ ನೋಡಿ. ಸ್ವಲ್ಪ ನಿಲ್ಲು. ಒಂದೇ ರೀತಿ ನಿಲ್ಲು. ನೀನು ನಿಂತಿರುವೆ. ಸರಿ ನೋಡಿದ್ರೆ ಇಷ್ಟು ಸಣ್ಣದೇ. ಅಲ್ಲ, ನೀನು ನಿಂತಿರುವೆ, ಅವಳು ಕುಳಿತಿದ್ದಾಳೆ. ಈಗ ನೋಡಿದ್ರೆ ಒಂದೇ ರೀತಿ ಇದ್ದೀರಿ. ಅವಳು ನಿಂತ್ರೆ ನೀನು ಹೀಗೆ ನೋಡ್ಬೇಕಷ್ಟೇ. ನಿಲ್ಲಿಕ್ಕೆ ಬಿಡುದಿಲ್ಲ ನಾನು. ಬೇಡವಾ? ಎತ್ತಿಕೊಂಡೇ ಹೋಗ್ತೇನೆ. ಆ ಸಮಸ್ಯೆಯೇ ಬೇಡ. ಸ್ವಲ್ಪ ನಾವಿಬ್ಬರು ಒಂದೇ ರೀತಿ ಇರಬಹುದು. ಹಾಗಾಗಿ ನಾನೇ ಇವಳನ್ನು ವರಿಸು. ಅವಳ ಮುಖ ನೀವು ಹತ್ತಿರಕ್ಕೆ ಹೋಗು. ಮುಖ ನೋಡು. ತರ ಕಡೆ ನೋಡ್ತಾ ಇದ್ದಾಳೆ. ನನ್ನನ್ನು ನೋಡ್ತಾಳೆ. ಈಗ ನಿನ್ನನ್ನು ನೋಡ್ತಾಳೆ. ನನ್ನನ್ನು ನಿನ್ನನ್ನು. ಹೌದು. ಇದರ ಅರ್ಥ ಏನು? ಚಂಚಲೆ. ಹೌದೌದು. ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೆ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಲೇಬಾರದು. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ಕಂಡು ಹಿಡಿಯಬಹುದು, ಬಿಳಿಯ ಕಾಗೆಯನ್ನಾದ್ರೂ ಹುಡುಕಬಹುದು. ಆದ್ರೆ ಹೆಣ್ಣಿನ ಮನಸ್ಸನ್ನು ತಿಳಿಯುವುದಕ್ಕೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಗೆ ಸ್ವಲ್ಪ ಕಷ್ಟವಂತ. ಹಾಗಾದ್ರೆ ಚಂಚಲ ಸ್ವಭಾವವನ್ನು ಉಳ್ಳಂತಹ ಹೆಣ್ಣಾದವಳು ನಮ್ಮನ್ನು ಬದುಕುವುದಕ್ಕೆ ಬಿಡುವುದಿಲ್ಲ. ಹಾಗಾದ್ರೆ ಬ್ರಹ್ಮಚರ್ಯವನ್ನು ಕೆಡಿಸಿಕೊಳ್ಬೇಕೇನೋ? ಅಗತ್ಯವೇ ಇಲ್ಲ. ಈ ವಿಚಾರ ಹೇಳ್ಬೇಕಾದ್ದು ಯಾರಲ್ಲಿ? ಅಣ್ಣನಲ್ಲಿ. ನಮ್ಮಡೆಯ ಶುಂಭ ದಾನವ ಕುಲಕ್ಕೆ ಬಿಂಬ, ನಮಗೆಲ್ಲ ಆಧಾರ ಸ್ತಂಭ. ಈ ವಿಚಾರವನ್ನು ಹೇಳಿ ಕಾಂಬ ಏನೆಂಬ ಕರೆ ತನ್ನಿ ಎಂಬ.
ಧರಣಿಯ ನೆಲದ ಜರಿದಿ ತೋರಿಸಿದೆ ಅಣ್ಣದೇ ವೇಳೆಯ ನಿನ್ನದೆ ರಸ ಕೊಂಡಾಟ ಇರುವರು ನಿಜಗ ಅಣ್ಣದೇ ತಿರುಗಾಟವನ್ನು ಕೈಗೊಂಡ ಕಾಲಕ್ಕೆ ಎಲ್ಲಿ ನೋಡಿದರಲ್ಲಿ ಒಂದೇ ಮಾತು ಕೇಳ್ತಾ ಇತ್ತು. ಹೇಗೆ? ಏಕದೇವ ಶುಂಭ. ಹಾಗಿರ್ಬೇಕು. ಆ ಮಾತನ್ನು ಕೇಳುತ್ತಾ ಇದ್ದ ಹಾಗೆ ಮನಸ್ಸಿಗೆ ಸಂತೋಷ, ಇನ್ನೊಂದೆಡೆಯಿಂದ ಆಯಾಸ, ಹಸಿವೆ. ಇದನ್ನು ನಿವಾರಿಸುವುದು ಹೇಗೆ? ಕದಂಬ ಕಾಂತಾರದಲ್ಲಿ ಮೃಗ ಬೇಟೆ. ಬೇಟೆಯ ಪರಿಣಾಮ ದೇಹಕ್ಕಾಯಿತು ಆಯಾಸ, ನಿವಾರಣೆಗಾಯಿತು ಈನಾದ್ರಿಯನ್ನು ಏರಿದೆವು. ಅಣ್ಣ ಅಲ್ಲಿ ಸ್ವರ ಆ ಸಂದರ್ಭಕ್ಕೊಂದು ಗಾಯನಿಕೆಯಲ್ಲಿ ಬರ್ತಾ ಇತ್ತು. ಪ್ರಪಂಚದಲ್ಲಿ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಅವಳನ್ನು ನೋಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಣ್ಣ. ಅವಳಿಗೆ ತಕ್ಕ ವರ ಯಾರೆಂಬುದಾಗಿ ಪ್ರಶ್ನೆ ಮಾಡಿದ್ರೆ ತಾವೇ ಸರಿ ತಮ್ಮಂದಿರೇ ಎನ್ನುವರುಣೆ ಲಾಲಿತ ಶುಭ ಮನಸಿ ಜನ ಸರಗತಿಗೆ ತಿರುಗುವುದೆಯೇ ವನಜನೆ ತಮ್ಮಂದಿರೇ, ನಿಮ್ಮದಾದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಆ ತರುಣಿಯನ್ನು ವಿವಾಹವಾಗುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗಿ. ಸುಗ್ರೀವ ಹೀಗೆ ಬಾರಯ್ಯ, ಕೇಳಯ್ಯ ಕೇಳಯ್ಯ ಸುಗ್ರೀವ ಕೇಳುವುದ ಎಲ್ಲ ತನಿವ ಸುಗ್ರೀವ, ನನ್ನ ಮಂತ್ರಿಗಳಲ್ಲಿ ಅತಿ ಹಿರಿಯನು, ಜ್ಞಾನಿಯೂ ಆದಂತಹ ನಿನ್ನನ್ನು ಕರೆವರೆ ಬಲವಾದ ಕಾರಣವಿದೆ. ಯಾಕೆ ಪ್ರಭು, ಏನು ವಿಚಾರ? ನಮ್ಮದೇ ಆದಂತಹ ಕದಂಬವನದಲ್ಲಿ ಕಾಮಿನಿಯೋರ್ವಳಿರುವ ವಿಚಾರವನ್ನು ಕೇಳಿ ತಿಳಿದವ ನಾನಾಗಿದ್ದೇನೆ. ತರುಣಿ ಇದ್ದ? ಹೌದು. ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸಬೇಕು ಎಂಬುದಾಗಿ ನಾನು ಮನ ಮಾಡಿದ್ದೇನೆ. ನನ್ನದಾದಂತಹ ಸಕಲ ವಿಚಾರವನ್ನು ಆಕೆಯ ಬಳಿಯಲ್ಲಿ ತಿಳಿಸಿ ಆಕೆಯ ಮನ ಒಲಿಸಿ ನನ್ನನ್ನು ವರಿಸುವ ಹಾಗೆ ನೀನು ಮಾತಾಡಿ ಬರಬೇಕು. ಇದು ಶುಂಭನಾಜ್ಞೆ. ಹೋಗಿ ಬಾರ. ತ್ರೈ ಜಗದಂಬಿಕೆ ಜಲಾವಣವನ್ನು ನೆಲೆಗಳು ಸುಗ್ರೀವ ಶಿವ ಶಿವ ಹಂಬಲಿದನು ಶಿವ ಶಿವ ಸ್ಮರಣ ಮಿಗುರದಿ ಮುಗುತ್ತಲೆ ನಮಯ ಶುಭ ಕೆಟ್ಟು ತಿಳಿದು ನೋಡಲು ಹೀಗೆ ಮಾಡಿದೆಯೇ ಶಿವನೇ. ಒಡೆಯ ಶುಂಭನಾಜ್ಞೆ. ಹೋಗು ಸುಗ್ರೀವ ಕದಂಬಾವನಕ್ಕೆ. ಅಲ್ಲಿಯೊಬ್ಬಳು ಹೆಣ್ಣಿದ್ದಾಳೆ. ವಿಚಾರವನ್ನು ಚಂಡಮುಂಡರ ಮುಖೇನವಾಗಿ ತಿಳಿದುಕೊಂಡಿದ್ದೇನೆ. ಸಂಧಾನ ಮಾಡಬೇಕು ಅಂತಾದರೆ ಆ ಯೋಗ್ಯತಾ ವ್ಯಕ್ತಿ ನೀನೇ ಎನ್ನುವ ಹಾಗೆ ನನ್ನನ್ನು ಕಳುಹಿಸಿಕೊಟ್ಟನಲ್ಲ ಒಡೆಯ ಶುಂಭ. ಒಡೆಯನ ಆಜ್ಞೆಯನ್ನು ಆಲಿಸಿ ಮುಂದಾಗಿ ಬರುವ ಕಾಲದಲ್ಲಿ ಏನಪ್ಪ ಈ ಉಲ್ಲಾಸ? ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ ಇಂದಿನ ದಿವಸ 18ರ ಯುವಕನ ಉಲ್ಲಾಸ ಮೈಗೂಡಿ ಹೋಯಿತಲ್ಲ. ಅಂತೂ ಕದಂಬಾವನವನ್ನು ನಾನು ಮುಟ್ಟಿದ್ದೇನೆ. ಅಂದು ನೋಡಿದರೆ ಆಶ್ಚರ್ಯ ಆಗುತ್ತಾ ಇದೆ. ಇದು ನಾವು ನೋಡಿದ ಕದಂಬಾವನವೇ ಅನ್ನುವ ಹಾಗೆ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುವುದಕ್ಕೂ ಕಾರಣ ಇದು. ಈ ಹಿಂದೆ ಕದಂಬಾವನ ಹೀಗಿರಲಿಲ್ಲ. ಮಧ್ಯಾಹ್ನದ ಸುಡಿಬಿಸಿಲಿನ ಹೊತ್ತಿನಲ್ಲಿ ಸೂರ್ಯನ ಕಿರಣ ಎನ್ನುವುದು ಸೋಕುವುದಿಲ್ಲ ಈ ಕದಂಬ ಕಾಂತಾರಕ್ಕೆ. ಅಂತಹದರಲ್ಲಿ ಇಂದಿನ ದಿವಸ ಶತಕೋಟಿ ದಿವಾಕರರ ಪ್ರಭೆಯಿಂದ ಜ್ವಾಜಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆ ಈ ಕದಂಬ ಕಾಂತಾರ. ಇದೆಲ್ಲ ಹೇಗೆ ಸಾಧ್ಯ? ತಿಳಿದಿದ್ದೇನೆ. ನಮ್ಮ ಹಿರಿಯವರು ಹೇಳುವುದನ್ನು ಕೇಳಿದವನ ಮಹಾತ್ಮರು ಶಕ್ತಿಯುತರು ಪವಾಡ ಪುರುಷರು ನೆಲೆನಿಂತಹ ಸ್ಥಳದಲ್ಲಿ ಈ ರೀತಿಯ ಮಹಾತ್ಮೆಗಳಾಗುವುದಕ್ಕೆ ಸಾಧ್ಯ ಉಂಟಂತೆ. ಆದರೆ ಈ ಕದಂಬಾವನದಲ್ಲಿ ಇದು ಹೇಗೆ?
ಅರ್ಥ ಆಯಿತು. ಚಂಡಮುಂಡರು ನೋಡಿದ ಆ ತರುಣಿ, ಆ ನಾರಿ ಶಕ್ತಿ ಎಲ್ಲಿದ್ದಾಳೆ? ಕೇಳಿ ಬರುತ್ತಾ ಇದೆ ಶುಶ್ರಾವ್ಯವಾದ ಗಾಯನ. ಅರಸುತ್ತ ಮುಂದೆ ಮುಂದೆ ಬಂದ್ರೆ ಏನಪ್ಪ ಇದು? ಅಂಬರ ಪಥದಿಂದ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ ಈ ಬಾಲೆ. ಈಕೆ ಸಾಮಾನ್ಯ ತರುಣಿ. ಈ ಮುದುಕನಿಗೆ ಹಾಗೆ ಕಾಣುತ್ತಿಲ್ಲವಲ್ಲ? ಕೇವಲ ಚರ್ಮ ಚಕ್ಷುಗಳಿಂದ ಈಕೆಯನ್ನು ಸಾಮಾನ್ಯರಿಗೆ ಗುರುತಿಸುವುದಕ್ಕೆ ಆಗುವುದಿಲ್ಲ. ಮನಸ್ಸಿನ ಅಂತರ್ಚಕ್ಷುವನ್ನು ತೆರೆದು ನೋಡಿದವು ಎಂದಾದರೆ ಪಾದದಲ್ಲಿ ಬ್ರಹ್ಮನ ತೇಜಸ್ಸು, ನಾಭಿಯಲ್ಲಿ ಇಂದ್ರ, ಕಟಿಯಲ್ಲಿ ಚಂದ್ರ, ತನ್ನ ಕರ್ಣ ದ್ವಯಗಳಲ್ಲಿ ಯಮ ಹಾಗೂ ನಿರುತಿ, ತನ್ನ 3 ಕಣ್ಣುಗಳಲ್ಲಿ ಅಗ್ನಿ ಹಾಗೂ ಸೂರ್ಯಚಂದ್ರರೇ ನೆಲೆಯಾಗಿದ್ದಾರೆ. ಒಂದೆಡೆಯಲ್ಲಿ ನೋಡಿದರೆ ಶಾಂತ ರೂಪಿಣಿ, ಮತ್ತೊಂದು ಕಡೆಯಲ್ಲಿ ನೋಡಿದವೆಂದಾದರೆ ನನ್ನ ಚಂಡಿಕೆಯ ರೂಪ ಈಕೆಯನ್ನು ಯಾಕಪ್ಪ ಚಂಡಮುಂಡರು ಸಾಮಾನ್ಯಳು ಅಂತ ಭಾವಿಸಿದರು. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೂ ಕೂಡ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವ ಚಂಡಮುಂಡರವರು ಅವರಿಗೂ ಈಕೆ ಸಾಮಾನ್ಯಳಾಗಿ ಕಂಡಳುಂತಾದರೆ ಅವರ ಬ್ರಹ್ಮಚಾರಿತ್ವ ನಾಶ ಆಯಿತು ಅನ್ನುವುದಾಗಿ ಅರ್ಥವಲ್ಲ. ಅವರೇನೋ ಹುಡುಗರು, ತೀರ್ಮಾನ ಕೈಗೊಳ್ಳಬೇಕಾದ ಸ್ಥಾನದಲ್ಲಿರುವವ ನಮ್ಮ ಬಡೆಯ ಶುಂಭ ದಾನವ ಕುಲಕ್ಕೆ ಬಿಂಬನಾಗಿ ಸಮುದಾಯವನ್ನು ಒಟ್ಟು ಮಾಡಿ ನಮಗೆ ಅನ್ನದಾತನಾಗಿದ್ದಾನೆ. ಕೈಗೊಂಡ ತೀರ್ಮಾನ ಹೇಗೆ? ಈಕೆಯನ್ನು ಮದುವೆಯಾಗುತ್ತೇನೆ ಅನ್ನುವ ಹಾಗೆ ಮುಂದಾಗಿ ನಿಂತನಲ್ಲ. ಈಕೆಯನ್ನು ಒಂದು ವೇಳೆ ಬಯಸಿ ಮದುವೆಯಾಗುವುದಕ್ಕಾಗಿ ಮುಂದಾದನೆಂದಾದರೆ ಈಕೆ ಸಿಕ್ಕುವಳೆ. ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಒಡೆಯ ಶುಂಭನಿಗೆ? ವಿನಾಶಕಾಲೇ ವಿಪರೀತ ಬುದ್ಧಿ. ಒಡೆಯ ಶುಂಭನಿಗೆ ಈ ಸುಗ್ರೀವ ಹೋಗಿ ಆಕೆ ಸಾಮಾನ್ಯಳಲ್ಲ ಅಸಾಮಾನ್ಯಳು, ಲೋಕದ ತಾಯಿ ಅಂತ ಹೇಳಿದ್ರೆ ನನ್ನ ಮಾತು ಪತ್ತೆ ಆದೀತು. ಮುದುಕನಿಗೆ ತಲೆ ಸರಿಲ್ಲ ಅಂತ ಮುದುಕನ ತಲೆ ಹೋದೀತು ಅಷ್ಟೇ. ಒಡೆಯ ಕೊಟ್ಟಿದ್ದಾನೆ ಅನ್ನ, ಆ ಋಣ ಉಂಟು ನನಗೆ. ಭಕ್ತಿಯಿಂದ ಅಪ್ಪನನ್ನು ಕರೀತೇನೆ, ಅಮ್ಮ ತಾಯೇ. ಜನರಿಗೆ ವನದಲ್ಲಿ ಕುಳಿತಿರುವುದೇಗೆ ಸರ್ವದ ನಿನಗೆ ಬೆಳ್ಳುವೆ ನಮಗೆ ಶುಂಭನ ಬಯಗೆ ಜನನಿ ಸುಗ್ರೀವನ ಶತಕೋಟಿ ಪ್ರಣಾಮಗಳು ತಾಯಿ. ಎದ್ದೇಳು. ಏನಮ್ಮ, ಈ ಹಿಂದೆಯೂ ನಾವು ಬಂದವರು ಇಲ್ಲಿಗೆ. 8 ಬಂಟನು ಒಂದೊಮ್ಮೆಗೆ ಕದಂಬಾವನಕ್ಕೆ ಪ್ರವೇಶ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾನೆ. ಅಂತಹದ್ರಲ್ಲಿ ಹೆಣ್ಣಮ್ಮ ನೀನು ಉಯ್ಯಾಲೆಯನ್ನು ತೂಗುತ್ತಾ ಗಾಯನವನ್ನು ಮಾಡುತ್ತಾ ಇಲ್ಲಿ ಕುಳಿತಿರುವೆಯಲ್ಲ. ಭಯ ನಿಮ್ಮಂತವರಿಗೆ ನನಗಿಲ್ಲ. ಇದು ನಿನಗೆ ಸರಿ ಅಂತ ಖಂಡಿತ ತಾಯಿ. ನನಗೆ ಹಾಗೆ ಅನ್ನಿಸಿತು. ಅಮ್ಮ, ಜನನಿ ಕೇಳು ಭಿನ್ನಪ್ಪ. ಏನು ಕರುಣದೊಳಿಂದು ವನದಲ್ಲಿ ಕುಳಿತಿರ್ಪುದೇಕೆ? ಹಿತವಾದ ವಾತಾವರಣ. ಸನುಮತ ಅಲ್ಲ ಇದು. ನಿಮಗೂ ನನಗೂ. ನಿನಗೆ ಪೇಳುವೆ ನೊಂದ ತನುಜೇಶ ಶುಂಭನ ಬಯಕೆ. ನಮ್ಮ ಒಡೆಯ ಶುಂಭ 3 ದೇವತೆಗಳನ್ನು ಕಿಂಕರರನ್ನಾಗಿಸಿ 3 ಲೋಕದ ವಿಭುವಾಗಿ ಮೆರೆದಾಡುತ್ತಾ ಇದ್ದಾನೆ. ಅವ ಈ ಸಲ ಒಂದು ತೀರ್ಮಾನ ಕೈದದ್ದು. ಏನು? ಮದುವೆ ಆಗಬೇಕನ್ನುವ ಹಾಗೆ. ಸರಿ, ನೀವೆಲ್ಲ ಒಟ್ಟು ಸೇರಿ ಒಂದು ಮದುವೆ ಮಾಡಿಸಿ. ಹೆಣ್ಣು ಗೊತ್ತು ಮಾಡಿ ಆಗಿದಮ್ಮ. ಒಂದು ಸಿಹಿ ಊಟ ಮಾಡುವುದಲ್ಲ? ಎಲ್ಲರೂ ಕಾಯ್ತಾ ಇದ್ದಾರೆ. ಮದುವೆ ಊಟ ಯಾವಾಗ ಮಾಡುವುದು? ಮತ್ತೆ ಹೆಣ್ಣು ಗೊತ್ತು ಮಾಡಿ ಕಾಡಿನಲ್ಲಿ ಏನು ಕೆಲಸ? ಇಲ್ಲಿಗೆ ಬಂದದ್ದು ನಿಮ್ಮನ್ನು ಕರೆದೊಯ್ಯುವುದಕ್ಕಾಗಿ. ನಾನು ಬಂದ್ರೆ ಮಾತ್ರ ಮದುವೆ ಆಗುದ? ಖಂಡಿತ ನೀವು ಬರಲೇಬೇಕು. ಅರ್ಥ ಆಗ್ಲಿಲ್ಲ. ಉಯ್ಯಾಲೆಯಿಂದ ಇಳಿದು ತಂದ ರಥವನ್ನು ಏರಿದೆವು ಎಂದಾದ್ರೆ ಏರಿದ್ರೆ ನನ್ನ ಹೆಗಲೇರಿಸಿ ನಿಮ್ಮನ್ನು ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೇನೆ. ಯಾಕೋ? ಒಡೆಯ ಶುಂಭನೊಂದಿಗೆ ಮದುವೆ ತಾಯಿ. ಇದರಲ್ಲಿದರೆ ಎಲ್ಲ ಕಥನ ತುಂಬಾದರಿಗೆ ಬೇಕರೆಲ್ಲ ಬೀಸಿದಳದು ಗಾತಗಿದ್ದು ಮೋಹದ ಬದಲೊಳಗೆ ಸಿಲುಕಿದನೇ ಖಳ ಶುಂಭ. ನಾನು ಭಾವಿಸಿದ್ದು ಈಗ ಕೈಗೂಡಿ ಬಂದಿದೆ. ಈತನಾಡಿದ ಮಾತುಗಳನ್ನು ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತಷ್ಟೇ. ಪರಿಣಾಮದಲ್ಲಿ ನಗುವಿನ ದಲೇ ಈತನಿಗೆ ದಗೆಯಾಯಿತೆ. ಗತಪ್ರಾಣನಾಗಿದ್ದಾನೆ. ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ಒಡೆಯನಾಡಿದ ವಿಚಾರಗಳೇನಿದೆಯೋ ಅದನ್ನು ಒಂದೊಂದಾಗಿ ತಾಯಿಯಲ್ಲಿ ಬಿತ್ತರಿಸುತ್ತಿದ್ದವ ಈ ಸುಗ್ರೀವ.
ಎಂತಹ ನಗುವ ಭಾಗ್ಯ! ಇದುವರೆಗೆ ಆ ನಗುವನ್ನು ಕಂಡವನೇ ಅಲ್ಲ. ಮಲ್ಲಿಗೆಯ ಮುಗ್ಗಿನಂತಹ ಹಲ್ಲುಗಳು. ಆಕೆಯ ನಗುವನ್ನು ನೋಡಿದ್ದೇ ನಾನು ಬಿದ್ದದ್ದೇ ಗೊತ್ತಾಗಲಿಲ್ಲ. ಎದ್ದು ನೋಡಿದರೆ ಸ್ವರ್ಗ ಸಿಕ್ಕಿದ್ರು ನನ್ನ ಅಜ್ಜ ಎಲ್ಲ ಕಾಣೋದಕ್ಕೆ. ಏನು ಸುಗ್ರೀವ ಇಷ್ಟು ಬೇಗ ಬಂದು ಬಿಟ್ಟ್ಯಾ ಅಂತ ಕೇಳಿದ್ರು. ಹೀಗೆ ಅಜ್ಜೆಯಲ್ಲಿ ಮಾತಾಡುತ್ತಿದ್ದೆ. ಮತ್ತೊಮ್ಮೆ ಮತಿ ಭ್ರಮಣೆ. ನೋಡಿದರೆ ಅದೇ ಕದಂಬವ. ಅಲ್ಲ, ಈ ಮುದುಕ ಅಲ್ಲ, ಸಾಯದಿದ್ರೆ ಯಾರಾದ್ರೂ ಸ್ವರ್ಗವನ್ನು ಸೇರುವುದಕ್ಕೂ. ಸ್ವರ್ಗವನ್ನು ಸೇರಿದ್ದು ಹೌದು, ಮತ್ತೊಮ್ಮೆ ನಾನು ಬದುಕಿದ್ದು ಹೌದು. ಇದಕ್ಕೆಲ್ಲದಕ್ಕೂ ಕಾರಣಕರ್ತಳು ತಾಯಿ. ಇದಲ್ವೇ ದೇವಿ ಮಹಾತ್ಮೆ ಅಲ್ವೇ? ಈಕೆಯೇ ಸರ್ವಶಕ್ತಳು, ಈಕೆಯೇ ಪೊರೆಯುವಳನ್ನುವುದನ್ನು ಅರ್ಥ ಮಾಡಿಕೊಂಡು. ಆದರೆ ನನ್ನಿಂದ ಒಂದು ಅಪರಾಧವಾಗಿ ಹೋಯಿತು. ಅಮ್ಮ, ನೀನು ನಗಬಾರದು ತಾಯೇ. ನಗುವುದಕ್ಕೂ ನಿನ್ನೊಡೆಯನ ಆಜ್ಞೆ ಬೇಕೇನು? ಈ ಮುದುಕ ಸಾಯ್ತಾನಮ್ಮ. ಸತ್ರ ಬದುಕಿಸುವುದಕ್ಕೆ ನಾನಿದ್ದೇನೆ. ಅಮ್ಮ, ಬೆದರಿದೆಯಾ? ಬೆದರದಿರಯ್ಯ ಬೆಳ್ಳುವುದಲ್ಲ ಅಧಿಕ ಅದನವ ಎಲ್ಲವ ಮೊದಲೇ ತಿಳಿದಿದೆ. ಈ ವಿಧ ಬೆಳಲೆಗೆ ಬಂದು ವಿವಾಹದ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಯೋಮಾಂ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ದುರದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ನಿನ್ನೊಡೆಯ ಶುಂಭಾಧಿಕನೇ, ಅವನ ತಮ್ಮ ನಿಶುಂಭ ಬಲಾಢ್ಯನೇ, ಶಂಭುವೇ ದರಗಿಲ್ಲದನು. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಲ್ಲ. ಅಮ್ಮ, ಇಲ್ಲಿಯವರೆಗೆ ಬರುವಾಗ ಶುಂಭನ ದಾಸನಾಗಿ ಬಂದವನು. ಆದ್ರೆ ಇಲ್ಲಿಗೆ ಬಂದ ಮೇಲೆ ದೇವಿ ದಾಸನಾಗಿದ್ದೇನೆ. ಜೀವನವನ್ನು ಕಂಡಾಗಿದೆ. ಹಗಲು ರಾತ್ರಿಗಳನ್ನು ಅದೆಷ್ಟೋ ಕಂಡವ ನಾನು. ಆದ್ರೆ ಇಲ್ಲಿಗೆ ಜೀವನ ಸಾಕು ಅಂತ ಆಯ್ತು. ಅದೇನು ಹಾಗೆ? ಹೌದಮ್ಮ, ಮಾಡಬಾರದ ಅನ್ಯಾಯದ ಕಾರ್ಯಗಳನ್ನು ಮಾಡುತ್ತಾ ಶುಂಭನ ಜೊತೆಯಲ್ಲಿದ್ದವ ಈ ಸುಗ್ರೀವ. ಅಷ್ಟು ಜ್ಞಾನ ಬಂತಲ್ಲ ಸಾಕು, ಇನ್ನು ಒಳ್ಳೇದು ಮಾಡಿದ್ರೆ ಆಯ್ತು. ಕಾಣದ ಲೋಕದ ದಾರಿಯನ್ನು ಸೂಚಿಸಬೇಕಮ್ಮ. ಅಮ್ಮ ಎಂದು ಭಕ್ತಿಯಿಂದಲೇ ಕರೆದೆ. ಜೀವನವನ್ನು ಕೊಡುವವಳು ತಾಯಿ. ಸತ್ತು ಬಿದ್ದ ನೀನು ಬದುಕಿದೆ ಎಂಬಲ್ಲಿಗೆ ಮಾಡಿದ ಪಾಪ ಕರ್ಮಗಳೆಲ್ಲವೂ ನನ್ನನ್ನೇ ಹೊಂದಿಕೊಂಡಿತು ಸುಗ್ರೀವ. ನಾನು ಬದುಕನ್ನು ಕೊಡಬಲ್ಲೆ, ಬದುಕಿನುದ್ದಕ್ಕೂ ಕೊಡಬಲ್ಲೆ, ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಪಕ್ವಗಾಲ ಸನ್ನಿಹಿತಗೊಂಡಾಗ ಮೋಕ್ಷಗಾಮಿಯಾಗ
ಸೇನೆಗೆ ನಾಯಕನು ಬರದಿರೆ.
ಒಂದು ನೋಡಿದರೆ ಮೂಲ ಬಲ ಆಯುಧ ಸಹಿತವಾಗಿ ಸಜ್ಜಾಗಿದೆ. ಮಣಿರಥವನ್ನೇರಿರುವೆ, ನಿಜ ವಿಜಯೋತ್ಸಾಹದ ಉತ್ಸಾಹ ನಿನ್ನ ಮುಖದಲ್ಲಿ ಕಾಣಿಸುವುದಿಲ್ಲ. ಬದಲಾಗಿ ಕ್ರೋಧಾನ್ಮತ್ತನಾಗಿ ಆವೇಶಪೂರ್ಣನಾಗಿ ಹೊರಡಬೇಕೆಂದಾದರೆ ಏನು ಪ್ರಭು ವಿಚಾರ? ಕಾಮಿನಿಯವರೊಳಗಿರುವ ವಿಚಾರವನ್ನು ಚಂಡಮುಂಡರಿಂದಲೇ ಕೇಳಿ ತಿಳಿದೆ. ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸುವ ಉದ್ದೇಶವನ್ನಿರಿಸಿ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದಳು. ನೀನೇ ನಿರ್ಣಯಿಸಿದೆ. ಅಂತಹ ಹೆಣ್ಣನ್ನು ಕರೆತರುವುದಕ್ಕಾಗಿ ದುರಧೀರ ಅಂತ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಹೂಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟರು. ನಿಜವೇ? ನಾವು ಕರೆತರುತ್ತೇವೆ ಎಂಬುದಾಗಿ ಮಾತನ್ನು ಹೇಳಿ ಹೋದವರು ಗಂಡುಗಳಿಗಳಂತ ಚಂಡಮುಂಡರು ಭದ್ರಕಾಳಿಯಾಗಿ ಚಂಡಮುಂಡರ ಬಂಡೆ ಚೆಂಡಾಡಿ ಬಿಟ್ಟರು. ಶಿವ ಶಿವನೇ ಮತ್ತೆ ನೀನೀಗ ಆಯುಧ ಹಿಡಿದು ಹೊರಟದ್ದು ಯಾವ ಕಡೆ? ಅಂತಹ ತರುಣ್ಯ ಅದಟನ್ನು ಅಳಿಸಿ ಆದರೂ ವರಿಸಬೇಕೆಂಬ ಉದ್ದೇಶದಿಂದ ನಾನೇ ಹೊರಟು ನಿಂತಿರುವೆ. ಇನ್ನೂ ಆವೇಶ, ಇನ್ನೂ ಛಲ, ಮತ್ತೆ ಯುದ್ಧ. ಪ್ರಭು ಅವಧರಿಸಬೇಕು. ಅವಕಾಶ
ಜನರಕ್ಕೆ ತಿಲ್ಲುವುದ ಮನಸ್ಸಿನ ಜನರಕ್ಕೆ ತಿಲ್ಲುವುದ ವ್ಯವಧಾನವನ್ನು ಹೊಂದಬೇಕು. ಆತುರದ ಕೋಪ ಅನರ್ಥಕ್ಕೆ ಹೇತುವಾಗುತ್ತದೆ. ಆವೇಶಪೂರ್ಣವಾದಂತಹ ಬದುಕಿಗಿಂತ ನಾವು ಹೊರತಲ್ಲ. ಯಾವನು ಈ ಪ್ರಪಂಚದಲ್ಲಿ ಪಂಥಾಭಿಮಾನವನ್ನು ಹೊಂದಿ ಬದುಕುತ್ತಾನೆ ಅವನಿಗೆ ಈ ಭಾವಗಳೆಲ್ಲ ಸಹಜವಾದದ್ದು. ನಮಗೆ ಹಿತವಾದಾಗ ಸುಖವಾದಾಗ ಸಂತೋಷ ಅನ್ನಿಸ್ತದೆ. ನಮಗೆ ದುಃಖ ಒದಗಿದಂತಹ ಕಾಲಕ್ಕೆ ಅದಕ್ಕೆ ಯಾರು ಕಾರಣರು ಅವರ ಕುರಿತು ಪ್ರತೀಕಾರ ಭಾವ ನಮ್ಮಲ್ಲಿ ಸೆಟೆದು ನಿಲ್ತದೆ. ಪ್ರಭು, ದ್ವಂದ್ವಮಯವಾದ ಪ್ರಪಂಚದ ಮಧ್ಯದಲ್ಲಿ ಬದುಕುತ್ತಿರುವ ನಾವು ದ್ವಂದ್ವಗಳಿಲ್ಲದೆ ಬದುಕುತ್ತೇವೆ ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ಒದಗಿ ಬಂದಂತಹ ಯಾವುದೇ ಸನ್ನಿವೇಶಗಳನ್ನು ಹೇಗೆದುರಿಸಬೇಕು ಅನ್ನುವಲ್ಲಿ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಮಾತ್ರ ದ್ವಂದ್ವ ಮನಸ್ಥಿತಿ ಇರಬಹುದು. ಈ ತನಕ ಏಕಸೂತ್ರದಲ್ಲಿ ಪೋಣಿಸಿದ ಮಣಿಹಾರದಂತೆ ದಾನವ ಸಾಮ್ರಾಜ್ಯವನ್ನು ವಿಸ್ತಾರವಾಗಿ ಕಟ್ಟಿ ಬೆಳೆಸುವಲ್ಲಿ ನೀನು ಕೈಗೊಂಡಂತಹ ನಾಯಕತನ ಪ್ರಪಂಚದಲ್ಲಿ ನಮ್ಮ ವಿರೋಧಿಗಳು ಶ್ಲಾಘಿಸುವ ಹಾಗಾಗಿ ಹೋಗಿದೆ. ನಾಯಕತ್ವ ಅಂದ್ರೆ ಇರಬೇಕು ಶುಂಭನಂತೆಯೇ ಅನ್ನುವಂತೆ ನಮ್ಮ ವಿರೋಧಿಗಳಾದ ಮನಪೂರ್ವಕವಾಗಿ ಒಪ್ಪಿಕೊಳ್ಳುವ ಹಾಗೆ ನಿನ್ನ ಸುಖವನ್ನು ಬದಿಗೊತ್ತಿ ನಿನ್ನವರ ಹಿತಕ್ಕಾಗಿ ಅನವರತ ನೀನು ಶ್ರಮಿಸುತ್ತಾ ಬಂದವ. ಅದರ ಅರ್ಥ ಸ್ವಂತ ಸುಖವನ್ನು ಮರೆತೇ ಬಿಡಬೇಕೆಂದೇನು ಅನ್ನುವುದಲ್ಲ. ಒಂದು ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವಿಗೆ ಅದರದ್ದೇ ಆದ ಬದ್ಧತೆ ಇದೆ. ಅಧಿಕಾರ ಸಹಜ, ಲೋಕದಲ್ಲಿ ಮನ್ನಣೆ ಸ್ವಾಭಾವಿಕ. ಹಾಗೆಂದು ಒದಗಿ ಬರಬಹುದಾದ ಸಕಲ ಸುಖಗಳನ್ನು ಮಾತ್ರ ಒಬ್ಬ ನಾಯಕನಾದವ ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ತನ್ನವರು ಯಾರಿದ್ದಾರೆ ಅವರ ಹಿತ, ಅವರ ನೆಮ್ಮದಿ, ಅವರ ಕ್ಷೇಮ, ಅವರ ಭವಿಷ್ಯ, ಅವರ ಭದ್ರತೆ, ಇದರ ಬಗ್ಗೆ ಸದಾಕಾಲ ಎಚ್ಚರಿಕೆಯ ಮತಿಯನ್ನೇ ಹೊಂದಿ ವ್ಯವಹರಿಸಬೇಕಾಗುತ್ತದೆ. ಈ ತನಕ ನಿನ್ನಲ್ಲಿ ಒಂದೇ ಒಂದು ಕೊರತೆಯನ್ನಾದರೂ ಹುಡುಕಿ ತೆಗೆಯುವುದಕ್ಕೆ ನಮ್ಮವರಿಗೆ ಅವಕಾಶವಾಗಲಿಲ್ಲ. ವಿಪುಲವಾದಂತಹ ಅವಕಾಶವನ್ನು, ಸೌಭಾಗ್ಯವನ್ನು ಬದುಕಿನಲ್ಲಿ ಮೊಗೆದು ತೆಗೆದು ಅವರು ಅನುಭವಿಸುವಂತಹ ಅನುಕೂಲವನ್ನು ನೀನು ಒದಗಿಸಿಕೊಟ್ಟಿದೆ. ಆದರೆ ಪ್ರಭು, ಎಷ್ಟೇ ನೀನು ಅವರನ್ನು ಹಿತವಾಗಿ ಸಂರಕ್ಷಣೆ ಮಾಡಿ ನಿನ್ನ ಕಾರಣದಿಂದ ಒಂದು ಸಣ್ಣ ಕೇಡು ಬಂದರೂ ಸಾಕು, ಮೊದಲಾದಂತಹ ಪ್ರಯೋಜನ ಎಲ್ಲ ಮರೆತು ಬಿಡುತ್ತಾರೆ. ಯಾಕೆಂದ್ರೆ ಮಂದಿಗಳ ಸ್ವಭಾವವೇ ಹಾಗೆ. ಹಿತವಾದ ಅನುಭವ ಬಂದ ಕಾಲಕ್ಕೆ ತಮ್ಮ ಸೌಭಾಗ್ಯ ಅಂತ ಭಾವಿಸ್ತಾರೆ. ಅಹಿತವಾದದ್ದು ಒದಗಿದ್ರೆ ಇದಕ್ಕೆ ಯಾರು ಕಾರಣರು ಅಂತ ಹುಡುಕುವುದಕ್ಕೆ ಮುಂದಾಗುತ್ತಾರೆ. ನಾಯಕ ಸ್ಥಾನದಲ್ಲಿರುವಂತಹ ನೀನು ಇಂದಿನ ದಿನ ಕೈಗೊಂಡ ನಿರ್ಣಯ ಪ್ರತ್ಯಕ್ಷವಾಗಿ ನಮ್ಮವರ ಸಂಕಟಕ್ಕೆ ಕಾರಣವಾಗಿದೆ ಅನ್ನುವುದು ನಿನ್ನ ಅಂತರಂಗಕ್ಕೂ ಬಾರದೇ ಇದ್ದ ವಿಚಾರ ಏನು ಅಲ್ಲ. ಸ್ವಸುಖವನ್ನು ಅನುಭವಿಸದೇ ಇದ್ದವಲ್ಲ ನೀನು. ಆದರೆ ನಮ್ಮವರ ಸಂಕಟಕ್ಕೆ ಕಾರಣವಾಗಬಹುದಾದ ಯಾವುದೇ ಭೋಗವಾಗಲಿ, ಇನ್ನಾವುದೇ ಭಾಗ್ಯವಾಗಲಿ ತನಗೆ ಬೇಡವೆಂದು ಈ ತನಕ ಸಾಗಿದಂತಹ ಬದುಕು ನಿನ್ನದು. ಪ್ರಭು, ಏನಿದು ವಿಪರೀತ! ಕಾರ್ಯಕಾರ್ಯಗಳ ವಿವೇಚನೆಯಿಂದ ಪರಿಣಾಮವನ್ನು ಅವತರಿಸಿ ಚತುರಮತಿಯಾದವ ಕಾರ್ಯಪ್ರವೃತ್ತನಾಗಬೇಕು. ಇದು ನಾವು ಸಣ್ಣದಿರುವಾಗ ನಮಗೆ ಜೋಗುಳ ಹಾಡಿ ನೀನು ಬೆಳೆಸಿದ್ದಲ್ಲ. ವ್ಯವಹಾರ ಜಾಣ್ಮೆ ಹೇಗೆ ಮೇಳೈಸಬೇಕು ಅನ್ನುವ ಪಾಠ ಮಾಡಿ, ಆದರೆ ಮಾಡಿದ ಪಾಠವನ್ನೆಲ್ಲ ನಿನ್ನ ಅನುಷ್ಠಾನದಲ್ಲಿ ಈಗ ಉಳಿಸಿಕೊಳ್ಳದೆ ನಮಗೆ ಸರ್ವನಾಶಕ್ಕೆ ಹೇತುವಾಗಬಹುದಾದ ಒಂದು ಪಥ ಬಿಡಿದು ನೀನು ಮುಂದೆ ಹೋಗ್ತೀನಿ. ಆದ್ರೆ ಇದನ್ನು ನಿನ್ನ ಬುದ್ಧಿಯ ಬಲದಿಂದ ಕೈಗೊಂಡ ತೀರ್ಮಾನ ಅನ್ನುವ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ನಮಗೆ ಹೇಗೆ ಸಾಧ್ಯವಾದೀತು? ನಡೆಯುವವನು ಎಡವುವುದು ಸಹಜ. ಎಂತಹ ಬುದ್ಧಿವಂತನ ಲೆಕ್ಕವು ತಪ್ಪಿ ಹೋಗ್ತದೆ ಪ್ರಪಂಚದಲ್ಲಿ. ಯಾಕೆಂದ್ರೆ ಮಾಯಾವೇಶಕ್ಕೆ ಒಳಗಾದ ಪ್ರಪಂಚದ ಮಧ್ಯದಲ್ಲೇ ಬದುಕು ಸಾಗಿಸಬೇಕಾದ ಅನಿವಾರ್ಯತೆಯನ್ನು ನಾವು ಹೊಂದಿದ್ದೇವೆ. ಅದರಿಂದ ಹೊರಗೆ ಬಂದು ಬದುಕುವುದಕ್ಕೆ ನಮಗೆ ಆಗುವುದಿಲ್ಲ. ಮಾಯೆಯನ್ನು ಗೆಲ್ಲುತ್ತೇವೆ ಅನ್ನುವ ಹಾಗೆ ಕಾವಿ ಹುಟ್ಟು ವೈರಾಗ್ಯವನ್ನು ತಡೆದು ಕಾಡು ಸೇರಿ ತಪಸ್ಸು ಮಾಡಿ ಆತ್ಮೋದ್ಧಾರಕ್ಕೆ ಹೊರಟವರಾದ್ರೂ ಅಲ್ಲಲ್ಲಿ ಪಥ ತಪ್ಪಿದ್ದನ್ನು, ಹೆಜ್ಜೆ ತಪ್ಪಿದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ ಬದುಕಿನಲ್ಲಿ. ಹಾಗಿದ್ರೆ ಸಂಸಾರಿಕರ ಮಧ್ಯದಲ್ಲಿ ಒಬ್ಬ ಭೋಗಜೀವಿಯಾಗಿ ಬದುಕಿದ ಶುಂಭನಾಗಲಿ ಮತ್ತೊಬ್ಬನಾಗಲಿ ಆ ಮಾಯೆಯನ್ನು ಮೀರಿ ನಡೆಯುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಪ್ರಭು, ಲೌಕಿಕವಾದ ಆಮಿಷಗಳನ್ನು ಯಾವನು ತನಗೆ ಬೇಡ ಅನ್ನುವಂತಹ ಭಾವದಿಂದ ಹೊರಗುಳಿಸಿಕೊಳ್ಳುವುದಕ್ಕೆ ಸಮರ್ಥನೆನಿಸಿಕೊಳ್ತಾನೆ ಅವನ ಆತ್ಮೋದ್ಧಾರದ ಶ್ರಮದಲ್ಲಿ ಹೆಚ್ಚಿನದ್ದಾದಂತಹ ಪ್ರಯೋಜನವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಸಂಸಾರದ ಮಧ್ಯದಲ್ಲಿದ್ದರು ಅದ ಕಂಟಿಕೊಳ್ಳದಂತೆ ನಿರ್ಲಿಪ್ತತೆಯಿಂದ
ಬದುಕುವ ವಿಧಾನ ಹೇಗೆ ಅನ್ನುವುದನ್ನು ನಿನ್ನದ್ದಾದ ನಡತೆಯ ಮೂಲಕವಾಗಿ ನಮಗೆ ಈ ತನಕ ಬೋಧಿಸಿದವ ನೀನು. ಆದರೆ ನೀನೇ ಚಂಡಮುಂಡರ ವಚನವನ್ನು ಕೇಳಿ ಕಾಮಿನಿಯ ಕುರಿತಾದಂತಹ ಕಾಮವನ್ನು ಪ್ರಕಟಿಸಿ ಆಕೆಯನ್ನು ಕೈ ಹಿಡಿಯುವಂತಹ ಕಾರ್ಯದಲ್ಲಿ ಆಸಕ್ತನಾಗಿ ಈ ಕಾಲಕ್ಕೆ ದಾನವ ಕುಲಕ್ಕೆ ವಿಪತ್ ಪರಂಪರೆಗಳು ಒದಗುವಂತಹ ಒಂದು ಕಾರಣವನ್ನು ನೀನು ಉಂಟು ಮಾಡುತ್ತೀಂತಾದ್ರೆ ಇದನ್ನು ಭ್ರಮೆ ಅನ್ನೋದು ಇನ್ನು ಬೇರೆ ಏನನ್ನು ಬೇಕು? ರಕ್ತಬೀಜ, ನಾನು ಬಯಸಿದ್ದೆಲ್ಲವನ್ನು ವಶಗೊಳಿಸಿಕೊಂಡವಲ್ಲ. ಎಲ್ಲ ಮಾಡಿದ್ದೀಮೋ. ಈ ಸಂದರ್ಭ ತರುಣಿಯನ್ನು ವಶಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಹೇಳು. ಒಂದು ತರುಣಿ ಆದ್ರೆ ಇಷ್ಟೆಲ್ಲ ನಿನಗೆ ವೆಚ್ಚ ಮಾಡಬೇಕು. ಯಾವಾಗ ಬಂದಾಗುತ್ತಿತ್ತು ಮಂಗಳವಾದ್ಯ ಮೊಳಗೆ ಆಗುತ್ತಿತ್ತು. ನಿಜ. ಅಮಂಗಲವಾದ ಪರಿಣಾಮವನ್ನು ಕಾಣಬೇಕಾದ ಪರಿಸ್ಥಿತಿ ಬಂದದ್ಯಾಕೆ? ನೀನು ನಾನು ಭಾವಿಸಿದಂತೆ ಹಾಗೆ ತರುಣಿ ಅಲ್ಲ. ತರುಣಿಯಲ್ಲ ತರುಣಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದು ತನಗೆ ಕಷ್ಟ ಸಾಧ್ಯವೇ? ನನ್ನ ಹತ್ರ ಪ್ರಶ್ನೆ ಕೇಳಬೇಕಾದದ್ದಲ್ಲ, ನಿನ್ನ ಅಂತರಂಗಕ್ಕೆ ನೀನು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ಒಬ್ಬಳಾಕೆ ಸಾಮಾನ್ಯ ತರುಣಿ ಆದರೆ ನಿನಗೆ ಕೈವಶ ಮಾಡುವುದು ಕಷ್ಟ ಸಾಧ್ಯವೇ? ಯಾವುದು ದುಸ್ತರವಾದದ್ದು, ಯಾವುದು ದುರ್ಭೇದ್ಯವಾದದ್ದು, ಅದಾವುದನ್ನು ಪರಿಗಣಿಸದೆ ಈ ತನಕ ಪರಾಕ್ರಮದಿಂದ ನೀನು ವಿಜೃಂಭಿಸಿದನು. ತಾನೆಂದು ಎದೆಯೊಪ್ಪಿಸಿ ಬಂದವ, ಎದೆಯ ಮೇಲೆ ಎಡಗಾಲೂರಿ ನಿನ್ನ ವಿಕ್ರಮಧ್ವಜವನ್ನು ಸ್ಥಾಪಿಸಿದ ಅಂತಹ ಧೀಮಂತನಾದ, ಅಂತಹ ಶ್ರೀಮಂತಿಕೆಯ ಸಾಮರ್ಥ್ಯವುಳ್ಳ ನಿನಗೆ ಒಬ್ಬಳಾಕೆ ಹೆಣ್ಣು ಲೆಕ್ಕಕ್ಕೋ ಪ್ರಭು, ಯಾವತ್ತೋ ಕೈವಶವಾಗಬಹುದಿತ್ತು. ಆದರೆ ಪ್ರಯತ್ನಿಸಿದಂತಹ ಯಾವುದೇ ಕಾರ್ಯದಲ್ಲಿ ಈ ಹೆಣ್ಣಿನ ವಿಚಾರದಲ್ಲಿ ಶುಭವಾದ ಪರಿಣಾಮವನ್ನು ನಮಗೆ ಈ ತನಕ ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಆಗ ನಾವು ಯೋಚಿಸಬೇಕೋ ಬೇಡವೋ? ಬಂದವಳೊಬ್ಬಳಾಕೆ ಹೆಣ್ಣು, ಯಾರನ್ನೇ ಆಗಲಿ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸಿಕೊಳ್ಳುವಲ್ಲಿ ಪ್ರಧಾನವಾಗಿ ಎರಡು ಕಾರಣಗಳನ್ನು ಗುರುತಿಸಬೇಕಾಗ್ತದೆ. ಒಂದು ಹೊರಗಿನಿಂದ ಎಷ್ಟು, ಇನ್ನೊಂದು ಯಥಾರ್ಥವಾಗಿ ಭಾವಿಸಬೇಕಾದದ್ದು ಒಳಗಿನಿಂದ ಎಷ್ಟು. ಹೊರಗಿನಿಂದ ನೋಡಿದರೆ ಒಬ್ಬಳಾಕೆ ಹೆಣ್ಣು, ಚಂಡಮುಂಡರು ಬ್ರಹ್ಮಚಾರಿಗಳು, ಹೆಣ್ಣೆಂದರೇನು, ಹೆಣ್ತನವೆಂದರೇನು ಅನ್ನುವುದರ ಅನುಭವ ಇಲ್ಲದೆ ಇದ್ದವರಿಗೆ ಬ್ರಹ್ಮಚರ್ಯ ಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದವರಿಗೆ ಗೊತ್ತಿರಬೇಕು.
ಹೆಣ್ಣು ಅಂದ್ರೆ ಏನು, ಹೆಣ್ತನ ಎನ್ನುವುದೇನು, ಅದಕ್ಕೆ ನಾವು ಸೋಲ ಕೂಡ. ಈ ಭಾವವಿದ್ದಾಗ ಮಾತ್ರ ಬ್ರಹ್ಮಚರ್ಯ ಊರ್ಜಿತದಲ್ಲಿ ಉಳಿಯುತ್ತದೆ. ಅಂತಹ ಚಂಡಮುಂಡರ ಕಣ್ಣುಗಳಿಗೆ ಕಂಡಂತಹ ಒಬ್ಬಳಾಕೆ ಹೆಣ್ಣು, ಹೆಣ್ಣಲ್ಲುವ ಕೇಳಿದ್ರೆ ಹೆಣ್ಣವು, ಇಲ್ಲದೇ ಇದ್ರೆ ಇವರ ಚಿತ್ತ ಸ್ವಾಸ್ಥ್ಯ ಹಾಳಾದದ್ದು ಹೇಗೆ? ದೃಢ ಬ್ರಹ್ಮಚಾರಿಗಳು, ಅವರಿಗೆ ಆಜನ್ಮ ಬ್ರಹ್ಮಚಾರಿಗಳು ಅಂತ ಮತ್ತೊಂದು ಹೆಸರು. ಅಂದ್ರೆ ಏನು, ಹುಟ್ಟಿದ ಮರುದಿವಸದಿಂದ ಬ್ರಹ್ಮಚರ್ಯ ಪ್ರಾರಂಭ ಆದ್ದು ಅಂತ ಅರ್ಥ ಅಲ್ಲ. ಶಬ್ದಾರ್ಥದ ಹಾಗೆ ತಾಯ ಗರ್ಭದಿಂದ ಹೊರಗೆ ಬಿದ್ದಾಗಲೇ ಬ್ರಹ್ಮಚಾರಿಗಳು. ಆ ಜನ್ಮ ಬ್ರಹ್ಮಚಾರಿ ಜನ್ಮ ಪರ್ಯಂತರವಾಗಿ ಈ ತನಕವು ಅವರ ಬ್ರಹ್ಮಚರ್ಯ ಲುಪ್ತವಾದದ್ದಿಲ್ಲ ಅಥವಾ ಸ್ಕಾಲಿತ್ಯ ಕಂಡದ್ದಿಲ್ಲ. ಅಂತಹ ದೃಢವ್ರತಿಗಳಾದಂತಹ ಚಂಡಮುಂಡರು ಒಬ್ಬಳಾಕೆ ಸಾಮಾನ್ಯ ಹೆಣ್ಣನ್ನು ಕಂಡು ಅವಳನ್ನು ಹೆಣ್ಣೆಂದು ಪರಿಭಾವಿಸುವುದಕ್ಕಿಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಹೆಣ್ಣುಗಳೇ ಇಲ್ಲ ಅನ್ನುವುದಕ್ಕಾಗಿ ಅವರ ಬ್ರಹ್ಮಚರ್ಯ ಊರ್ಜಿತವಾಗಿ ಉಳಿದದ್ದಲ್ಲ. ಸಂಸಾರದ ಮಧ್ಯದಲ್ಲೇ ಬದುಕಿದರು ದೃಢವಾದ ಬ್ರಹ್ಮಚರ್ಯ ವ್ರತವನ್ನು ಈ ತನಕ ಉಳಿಸಿಕೊಂಡವರು. ಹಾಗಿದ್ರೆ ಅಷ್ಟು ಧೃತವಾದ, ಅಷ್ಟು ದೃಢತೆ ಇದ್ದ, ನಿಶ್ಚಲಾತ್ಮಕವಾದಂತಹ ಬುದ್ಧಿಯನ್ನು ಹೊಂದಿದ ಚಂಡಮುಂಡರ ಚಿತ್ತವೃತ್ತಿಯಾದರೂ ಅಸ್ತವ್ಯಸ್ತಗೊಳ್ಳುವಂತಹ ಸ್ಥಿತಿಯೊಂದು ಸಿದ್ಧವಾಗ್ತದೆ ಎಂದಾದರೆ ಆಕೆ ಹೊರಗಿನಿಂದ ಏನು ಅನ್ನುವುದು ಮುಖ್ಯ ಅಲ್ಲ, ಆಕೆ ಅಂತಃಸತ್ವ ಏನು ಅನ್ನುವುದು ಮುಖ್ಯವಾಗ್ತದೆ. ಯೋಚಿಸು ಪ್ರಭು, ಚಂಡಮುಂಡರ ಚಿತ್ತ ಹಾಳಾದದ್ದು ದೊಡ್ಡ ವಿಷಯ ಅಲ್ಲ, ಆಗಬೇಕು ಅಂತ ಅದರ ಅರ್ಥ ಅಲ್ಲ. ಅವರನ್ನಾದರೂ ಆಕರ್ಷಿಸಬಹುದು. ಆದರೆ ಶುಂಭದೊರೆಯ ಚಿತ್ತವನ್ನು ಒಬ್ಬಳಾಕೆ ಹೆಣ್ಣು ತನ್ನತ್ತ ಸೆಳೆದಿಟ್ಟುಕೊಳ್ಳಬಲ್ಲಳೆ? ಇದು ದೊಡ್ಡ ಪ್ರಶ್ನೆ. ಯಾಕೆ? ನೀನು ಬಯಸಿ ಪಡೆದಂತಹ ವರವೇ ಹಾಗೆ. ಯಾವಳೇ ಒಬ್ಬಳಾಕೆ ಹೆಣ್ಣು ಕಾಮಭಾವವನ್ನು ನನ್ನಲ್ಲಿ ಉದ್ದೀಪನಗೊಳಿಸಿ ನನ್ನನ್ನತ್ತ ಕಡೆಗೆ ಆಕರ್ಷಿಸಿದರೆ ಆ ಕ್ಷಣಕ್ಕೆ ನನಗೆ ಸಾವು ಬರಲು. ಅಂದ್ರೆ ಅರ್ಥ ಏನು? ಯಾವನು ಸಾವನ್ನು ಸ್ವಾಗತಿಸುವುದಕ್ಕಾಗಿ ಸತತ ಸಾಧನೆಯಲ್ಲಿ ಶ್ರಮ ಪಡುವುದಕ್ಕಿಲ್ಲವಲ್ಲ. ಏನು ಸಾವಿರಾರು ವರ್ಷಗಳ ತಪಸ್ಸು ಅಂದ್ರೆ ಉಣ್ಣುವುದಕ್ಕಿಲ್ಲದೆ ತಿನ್ನುವುದಕ್ಕಿಲ್ಲದೆ ಬಡತನಕ್ಕಾಗಿ ನೀನು ಮಾಡಿಕೊಂಡ ವ್ರತ ಅಲ್ಲವಲ್ಲ. ಕೆಲವರದ್ದಾದ್ರೆ ಅದಿರ್ತದೆ ಅಭಾವ ವೈರಾಗ್ಯ ಅಂತ ಹೆಸರು. ಇಲ್ಲದೆ ಇರುವಾಗ ಉಪವಾಸದ ಏಕಾದಶಿ ಆಗೋದಿಲ್ಲ. ತಪಸ್ಸಿನಿಂದ ನಿನ್ನ ಶರೀರವನ್ನು ದಂಡನೆ ಮಾಡಿಕೊಂಡಿದ್ದೆ. ಹಾಗಿದ್ರೆ ಅದರ ಅರ್ಥ ಏನು? ಇಷ್ಟು ಸಾಧನೆಯನ್ನು ಮಾಡಿಯೂ ನಿನ್ನದ್ದಾದಂತಹ ದೃಢವಾದ ನಿಶ್ಚಲವಾದ ಬುದ್ಧಿಯನ್ನು ವರ ಕೇಳುವ ಕಾಲಕ್ಕೆ ಬ್ರಹ್ಮದೇವನ ಮುಂಭಾಗದಲ್ಲಿ ನೀನು ಪರೋಕ್ಷವಾಗಿ ಪ್ರಕಟಿಸಿದೆ. ಯಾವ ಕಾಲಕ್ಕೂ ಹೆಣ್ಣಿಗೆ ನಾನು ಸೋಲುವ ಮಾಡುವ. ಒಂದು ವೇಳೆ ಸೋತರೆ ಅದೇ ತನಗೆ ಮರಣ. ಅಂದ್ರೆ ಮರಣ ಬರಲಿಕ್ಕೊಂದು ದಾರಿ ಅನ್ನುವ ಅರ್ಥಕ್ಕಾಗಿ ಕೇಳಿದ್ದಲ್ವಲ್ಲ, ನಿನ್ನ ಬದುಕಿನ ನಿಶ್ಚಲತೆಯನ್ನು ನೀನು ಸ್ಪಷ್ಟಪಡಿಸುವುದಕ್ಕಾಗಿ ಹೇಳಿಕೊಂಡ ವಾಕ್ಯ. ಇಂದೀಗ ಅಂತಹದೇ ಒಂದು ಸ್ಥಿತಿ ಒಂದು ಹೆಣ್ಣಿನ ಕಾರಣದಿಂದ ಸಿದ್ಧವಾಗ್ತದೆ ಎಂದಾದರೆ ಆಕೆಯನ್ನು ಸಾಮಾನ್ಯ ಹೆಣ್ಣೆಂದು ಭಾವಿಸಬೇಕು. ಬ್ರಹ್ಮನ ವರಕ್ಕೆ ಕೊರತೆ ಬಾರದ ಹಾಗೆ, ಹರಾನುಗ್ರಹವನ್ನು ಮೀರಿ ನಡೆಯದ ಹಾಗೆ ಈ ಪ್ರಪಂಚದಲ್ಲಿ ಒದಗಬೇಕಾದದ್ದನ್ನು ಕಾಲ ಕಾಲಕ್ಕೆ ಒದಗಿಸಿಕೊಡಬೇಕೆಂದಾದರೆ ಅವರಿಂದ ಕೆಳಗಿನವರಿಗೆ ಆಗುವುದಿಲ್ಲ ಅಲ್ಲ. ಯಾಕೆಂದ್ರೆ ಬ್ರಹ್ಮನನ್ನು ಮೀರುವುದಕ್ಕೂ ಅತಿಶಯಿಸುವುದಕ್ಕೂ ಅವರಿಂದ ಕೆಳಗಿನವರಿಗೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಮೇಲಿನವರಾದರೆ ಆ ನಿಯಮಕ್ಕೆ ಕೊರತೆ ಬಾರದ ಹಾಗೆ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದವರಾಗಿರ್ತಾರೆ. ಆದ್ದರಿಂದಲೇ ಆ ಹೆಣ್ಣನ್ನು ಕೇವಲ ಹೆಣ್ಣೆಂದು ಪರಿಭಾವಿಸುವುದಕ್ಕಿಲ್ಲ. ಪ್ರಭೋ, ಅವಳು ಹೆಣ್ಣಲ್ಲ, ಅದು ಗಂಡಲ್ಲ. ಈ ಒಂದು ಸ್ಥಿತಿಯದ್ದಾದಂತಹ ಒಂದು ವಸ್ತುವನ್ನು ನಾವು ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಇದೆಯಂತೆ ಒಂದು ಸೃಷ್ಟಿಕರ್ತನಿಗೂ ಮೂಲವಾಗಿ, ಪಾಲನಾಧಿಕಾರಿಗೂ ನಿಯಂತ್ರಣವಾಗಿ, ಲಯಾಧಿಕಾರಿಯನ್ನು ನಿರ್ದೇಶಿಸುವ ಶಕ್ತಿಯಾಗಿ ಇರುವಂತಹ ಒಂದು ಚೇತನ ಸ್ವರೂಪ. ಅದಕ್ಕೆ ಪರಬ್ರಹ್ಮ ವಸ್ತು ಅಂತ ತಿಳಿದವರು ಆಡಿದರು. ಆದ್ದರಿಂದಲೇ ಅದನ್ನು ಗಂಡೋ ಹೆಣ್ಣು ಪರಿಭಾವಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಪರಬ್ರಹ್ಮ ವಸ್ತು, ಪರಬ್ರಹ್ಮ ಅನ್ನೋದು ವ್ಯಕ್ತಿ ಅಲ್ಲ, ನಪುಂಸಕವಾಚಕವಾಗಿ ಅದನ್ನು ಗುರುತಿಸ್ತಾರೆ ಪ್ರಪಂಚದಲ್ಲಿ. ಪ್ರಭೋ, ಅಂತಹ ಪರಾತ್ಪರವಾದ ವಸ್ತು ಇಂದಿನ ದಿನ ಸಾಮಾನ್ಯ ಹೆಣ್ಣಿನ ಆಕೃತಿಯಿಂದ ಕದಂಬಮರದಲ್ಲಿ ಬಂದು ನೆಲೆಸಿರಬೇಕು ಅನ್ನುವುದು ನನ್ನ ಊಹೆ, ಸಿದ್ಧಾಂತ ಅಲ್ಲ, ಊಹೆ ಮಾತ್ರ. ಯಾಕಿದನ್ನು ನಾನು ತರ್ಕಿಸ್ತೇನೆ? ನಮಗೆ ವಿರೋಧಿಗಳು ಅನೇಕರಿದ್ದಾರೆ. ದೇವತೆಗಳ ಸಂಕಟಕ್ಕೆ ನಾವು ಕಾರಣರಾಗಿದ್ದೇವೆ, ಸಜ್ಜನರನ್ನು ಗೋಳುಹಿಸಿದ್ದೇವೆ, ದರೆಯ ಧರ್ಮ ಕರ್ಮಗಳು ಗ್ಲಾನಿ ಆಗಿದೆ. ಈ ಎಲ್ಲ ನರ್ಥ ಪರಂಪರೆಗಳಿಗೆ ಕಾರಣ ಸ್ಥಾನದಲ್ಲಿರುವ ನಮ್ಮನ್ನು ಸಂಹರಿಸಿ ಇಳೆಯ ಕ್ಷೇಮವನ್ನು ಸಾಧಿಸುವ ಉದ್ದೇಶಕ್ಕಾಗಿಯೇ ಮೈತಳೆದ ಆದಿಮಾಯಾ ಸ್ವರೂಪವೇ ಅದಿರಬೇಕು. ಅಲ್ಲದೆ ಹೋದ್ರೆ ಒಬ್ಬ ಧೂಮ್ರಾಕ್ಷನ ವಧೆ, ಚಂಡಮುಂಡರ ನಾಶ ಆಕೆಗೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಮದುವೆಯ ಪಂಥಕ್ಕಾಗಿ ಭಾಗವಹಿಸಬೇಕಾದದ್ದೇ ಯಾವನು ಮದುವೆ ಆಗ್ತಾನೋ ಅವನು ಅಲ್ಲ. ಅವಳು ಹೇಳಿಕೆಯಲ್ಲಿ ಹೇಳಿದಳಂತೆ, ಶುಂಭನಾಗಲಿ ಅವನ ತಮ್ಮನಿ, ಶುಂಭನಾಗಲಿ ಬರಲಿ ಸಮರಕ್ಕೆ. ಮದುವೆ ಆಗುವ ಗಂಡು ನೀನು,
ಹಾಗಿದ್ರೆ ಹೋರಾಟಕ್ಕೆ ನಿಶುಂಬನು ಆದೀತು ಅನ್ನುವ ಹೇಳಿಕೆ ಯಾಕೆ? ಹಾಗಿದ್ರೆ ಮದುವೆ ಅನ್ನುವುದು ನೆವನ ಮಾತ್ರ, ಹೋರಾಟವೇ ಪ್ರಧಾನ ಉದ್ದೇಶ. ನೀನೊಬ್ಬ ಮಾತ್ರ ಹೋರಾಟಕ್ಕೆ ಬರಬೇಕಾದದ್ದು ಅವಳ ನಿರೀಕ್ಷೆ ಅಲ್ಲ. ನಿನ್ನಿಂದ ನಿಯೋಜಿತರಾಗಿ ಅನೇಕ ದಾನವ ವೀರರ ಆಕೆಯಲ್ಲಿ ಕಾಳಗಕ್ಕಾಗಿ ಒದಗಿ ಬರಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡೇ ಬಂದವಳಾದ್ದರಿಂದ ಈ ಹೇಳಿಕೆಯನ್ನು ಮುಂದಿಟ್ಟಿದ್ದಾಳೆ. ಹಾಗಿದ್ರೆ ಒಬ್ಬನನ್ನು ಮದುವೆಯಾಗುವ ಹೆಣ್ಣಿಗೆ ಅನೇಕರಲ್ಲಿ ಕಾಳಗ ಮಾಡಬೇಕಾದ ಅವಶ್ಯಕತೆ ಏನು ಬರ್ತದೆ? ಮದುವೆಗಲ್ಲ ಪ್ರಭು, ನಮ್ಮನ್ನು ಮಸಣಕ್ಕೆ ಕಳಿಸುವುದಕ್ಕಾಗಿ ಬಂದಿದ್ದಾಳೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಬೇಡ ಅವಳ ಹಂಬ. ಈಗ ನಾವೇನು ಮಾಡಬೇಕು? ಬಿಡು. ಮನದ ಮೂರ್ಗದೆಯ ಬಿಡು, ಮನದ ಮೂರ್ಗದೆಯ ತ್ರೈ ಜಗದೊಡದೆ ಚಲನಗೆ ಭಕ್ತಿಯುದಲೆ ಪಡೆದವಳ ಕಾರುಣ್ಯದಲ್ಲಿ ಧಾದ್ರಿಯಲ್ಲಿ ಜಡ ಜೀಠ ವರದ ಪಡೆದು ಸುಖವನ್ನು ಬಾಳೋ ಸುಖವಾಗಿ ಸುಖವಾಗಿ ಬಾಳೋಣ ಬಾಳೋಣ ಪ್ರಭೋ. ಬಿಡುವ ಮನದ ಮೂಗದೆ ಪ್ರಭಾ ಬಿಡುವ ಪ್ರಭೋ ಪ್ರಭೋ. ರಕ್ತಬೇಜ ಸ್ವಾಭಿಮಾನ ಸಹಜ. ನಿನ್ನ ಅಂತರಂಗದ ಭಾವ ನನಗೆ ಅರಿವಿಗೆ ಬಾರದೇನು. ಯಾವ ಒಬ್ಬ ಪಂಥಾಭಿಮಾನ ಉಳ್ಳವನು ಈ ತನಕ ಆರ್ಜಿಸಿ ಉಳಿಸಿಕೊಂಡಂತಹ ತಮ್ಮದ್ದಾದಂತಹ ವಿಜಯೋತ್ಸವವೇನಿದೆಯೋ ಅದರಿಂದ ಹೆಜ್ಜೆಯನ್ನು ಹಿಂದೆಗೆಯುವುದಕ್ಕೆ ಸಿದ್ಧನಾಗುವುದೂ ಇಲ್ಲ. ಆದರೆ ಪ್ರಭು, ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಒದಗಬಹುದಾದ ಪರಿಣಾಮದಂತ ಒಬ್ಬ ಬುದ್ಧಿವಂತನಾದ ನೆಟ್ಟ ದೃಷ್ಟಿಯನ್ನು ಹೊಂದಿಯೇ ಬದುಕನ್ನು ಮುಂದಕ್ಕೆ ಸಾಗಿಸಬೇಕು. ಹಗಲು ರಾತ್ರಿ ಉಂಟು ಈ ಪ್ರಪಂಚದಲ್ಲಿ, ಸುಖ ದುಃಖಗಳು ಉಂಟು. ಆದ್ದರಿಂದಲೇ ಸೋಲು ಗೆಲುವುಗಳನ್ನು ನಾವು ಸಮಾನವಾಗಿ ಸ್ವೀಕರಿಸುವುದಕ್ಕೆ ಸಿದ್ಧರಾಗಲೇಬೇಕಾಗುತ್ತದೆ. ಒಂದು ಸಂಗೀತ ಶಾಸ್ತ್ರವನ್ನೇ ತೆಗೆದುಕೊಳ್ಳೋಣ. ಕೇವಲ ಒಂದೇ ಸ್ತರದ ಸ್ವರ ಸಾಕಾಗ್ತದೆ. ಷಡ್ಜಕ್ಕೂ ಹೋಗ್ಬೇಕಾಗ್ತದೆ, ಪಂಚಮಕ್ಕೂ ಇಳಿಬೇಕಾಗ್ತದೆ, ನಿಜ ಮೂಲಾಧಾರ ಷಡ್ಜಕ್ಕೂ ಬರಬೇಕಾಗ್ತದೆ. ಹಾಗಿದ್ರೆ ಏನು? ಹಿತವಾದಂತಹ ಅನುಭವವನ್ನು ಒದಗಿಸಿಕೊಡುವಲ್ಲಿ ಒಂದು ಸಂಗೀತ ಶಾಸ್ತ್ರದಲ್ಲಾದರೂ ಹೇಗೆ ಆರೋಹಣ ಅವರೋಹಣಗಳನ್ನುವುದು ಸಹಜವಾಗಿ ಒದಗಿ ಬರಬೇಕು. ಬದುಕಿನ ಸಾರವನ್ನು ಸವಿಯುವಲ್ಲಿಯೂ ಕೇವಲ ಗೆಲ್ಲುತ್ತಾ ಇದ್ರೆ ಮಾತ್ರ ಸಾಲದು ಪ್ರಭು. ಸೋಲು ಗೆಲುವುಗಳು ಆಗಾಗ ಒದಗುತ್ತಾ ಬರಬೇಕು. ಸದಾಕಾಲ ಗೆಲ್ಲುತ್ತಾ ಹೋದವನಿಗೆ ಗೆಲುವೇ ಒಂದು ಔದಾಸೀನ್ಯಕ್ಕೆ ಕಾರಣವಾಗಿ ಪರಿಣಮಿಸ್ತದೆ. ಸದಾಕಾಲ ಸೋಲುವವನಿಗೆ ಜೀವನೋತ್ಸಾಹವೇ ಕುಂದಿ ಹೋಗುತ್ತದೆ. ಒಂದು ಸ್ಪರ್ಧಾ ಜೀವನ ಬೇಕು. ಇವತ್ತು ಸೋಲ್ತೇವೋ ಗೆಲ್ತೇವೋ, ಇದೊಂದು ತವಕದಿಂದ ನಾವು ನಿರೀಕ್ಷಿಸುವ ಹಾಗಿರಬೇಕು. ಈಗಂತಹ ಸನ್ನಿವೇಶ ಸಹಜವಾಗಿಯೇ ಬಂದಿದೆ. ಏನು ಬಡತನದ ಅನುಭವ ಇಲ್ಲದೇ ಇದ್ದದಲ್ಲವಲ್ಲ ನಮಗೆ. ನೀನು ಹುಟ್ಟುವ ಕಾಲಕ್ಕೆ ಉಣ್ಣುವುದಕ್ಕೆ ಅನ್ನ ಇರಲಿಲ್ವಂತೆ, ಉಡುವುದಕ್ಕೆ ಸರಿಯಾದ ವಸನ ಇರಲಿಲ್ಲಂತೆ, ನೆಲ ನಿಲ್ಲುವುದಕ್ಕೊಂದು ಮನೆ ಇರಲಿಲ್ವಂತೆ. ಆದರೆ ಎಲ್ಲವನ್ನು ಕಟ್ಟಿ ಬೆಳೆಸಿ ನಮ್ಮವರಿಗೆಲ್ಲ ಸಿರಿವಂತಿಕೆಯನ್ನು ನೀನು ಒದಗಿಸಿಕೊಟ್ಟಿದ್ದೆ. ಆದರೆ ಆ ಸಿರಿವಂತಿಕೆಯನ್ನು ಮುಂದಕ್ಕೆ ಉಳಿಸಿಕೊಳ್ಳಬೇಕೆಂದಾದರೆ ತಗ್ಗುವಲ್ಲಿ ತಗ್ಗಲೇಬೇಕಾಗುತ್ತದೆ, ಬಗ್ಗುವಲ್ಲಿ ಬಗ್ಗಲೇಬೇಕಾಗುತ್ತದೆ. ಬಂದವಳು ಸಾಮಾನ್ಯಳಲ್ಲ. ವಿಧಾತನ ಮುಂಭಾಗದಲ್ಲಿ ಬಾಗುವ ಶಿರವನ್ನು ನೀನು ಹೊಂದಿದವ ಹೌದು ಅನ್ನುವುದು ನಿನ್ನ ನೆನಪಿಗೆ ಮತ್ತೊಮ್ಮೆ ಬಂದರೆ, ಆ ಬ್ರಹ್ಮನನ್ನು ಹೆತ್ತ ತಾಯಿಯ ಸ್ಥಾನದಲ್ಲಿರುವವಳು ಬಂದ ಕಾಲಕ್ಕೆ ಅವಳ ಮುಂಭಾಗದಲ್ಲಿ ಬಾಗುವುದಕ್ಕೆ ನಾವು ಅಂಜಬೇಕಾದದ್ದು ಇಲ್ಲ, ಅಳುಕಬೇಕಾದದ್ದು ಇಲ್ಲ. ಕರುಣಾಮಯ್ಯ ತ್ರಿಲೋಕ ಜನನಿಯನ್ನು ತ್ರಿಲೋಕ ಜನನಿ ಅನ್ನುವವಳ ಅಸ್ತಿತ್ವವನ್ನು ನಾವು ಮನ್ನಿಸಿ ನಾವು ಅವಳ ಮಕ್ಕಳ ಸ್ಥಾನದಲ್ಲಿ ಹೌದು ತಾನೆ. ಕೇಡು ಮಾಡುವುದು ಮಕ್ಕಳ ಸಹಜವಾದ ಸ್ವಭಾವ. ಆದರೆ ತಾಯಿಯಾದವಳು ಉದಾರ ಬುದ್ಧಿಯಿಂದ ಅದನ್ನು ಮನ್ನಿಸಿ ಸರಿದಾರಿಯಲ್ಲಿ ಕ್ರಮಿಸುವ ಅವಕಾಶವನ್ನು ಪಾಠ ಮಾಡ್ತಾಳೆ. ಆ ತಾಯಿಯಿಂದ ಪಾಠ ಕಲಿಯೋಣ. ನಮ್ಮ ಬದುಕನ್ನು ಆಕೆಯ ಪಾದ ಮೂಲದಲ್ಲಿ ಒಪ್ಪಿಸೋಣ. ಆಗಿ ಹೋದ ಅಪರಾಧಕ್ಕೆ ಕ್ಷಮೆಯಾಚಿಸೋಣ.
ಅವಳ ಕಾಲು ಹಿಡಿಯ. ಏನು ನನ್ನ ಅಳಿಯ ವಿರೋಚಿತವಾದ ನಾಲ್ಕು ಮಾತನಾಡ್ತಾನೆ ಎಂಬುದಾಗಿ ಭಾವಿಸಿದ್ರೆ ಹೋಗಿ ತರುಣಿಯ ಕಾಲು ಹಿಡಿ. ಏನು ನಾನೆಲ್ಲ ಇಷ್ಟು ಕಷ್ಟಪಟ್ಟದ ಅಧಿಕ ಸಾಗದೇ ಇದ್ದದ್ದನ್ನಾಡಿ ಅವಸಾನ ತಂದುಕೊಳ್ಳುವುದು ಯಾಕೆ ಅಂತ ಹೇಳಿ. ಮಾತಾಡಬೇಡ. ನಮ್ಮವರನ್ನೆಲ್ಲ ಕಳೆದುಕೊಂಡಿದ್ದೇನೆ. ನನ್ನ ಪರಾಕ್ರಮ ಏನು ಎಷ್ಟು ಎಂಬುದನ್ನು ಅರಿಯದವ ನೀನಲ್ಲ. ಇದು ರಣೋತ್ಸಾಹನಾಗಿ ಹೊರಟು ನಿಂತವ ನಾನು. ನನಗೆ ಸಹಕಾರಿಯಾಗಿ ನನ್ನ ಜೊತೆ ಬರುವುದಾದ್ರೆ ಬರಬಹುದು, ಇಲ್ಲ ಅಂತ ಆದ್ರೆ ಹೆಣ್ಣಿನ ಹಾಗೆ ಅರಮನೆಯ ಮೂಲೆಯಲ್ಲಿ ಬಿದ್ದುಕೊಂಡು ಹೇಳಿ ತಿಳಿಯದೆ ಇನಿದಾಯ್ದೆ ಮಾಡಲೆ ಶುಂಭನ ಮೂಡೆ ಬಾಜಯ ಆಡಿ ಬಂದಿಗೆ ಇವನು ಮತ ಆದವು ನುಡಿದಿದ ಮಾಡಿದನು ನಮನಗಳ ಬೇಡಿದನು ಪಿಡಿದು ಕೊಂಡಾಡಿದನು ನಮೋ ನಮಃ ನಮೋ ನಮಃ ನಮೋ ನಮಃ.
ಹೇಳಿದನು ಎಂತಹ ವಿಚಿತ್ರ ಇದು! ಹೇಗೆ ನಾನು ರಥದಿಂದ ಧುಮ್ಮಿಕ್ಕಿದ್ದೇನೋ ನನಗೆ ಅರಿವಿಗೆ ಬರಲಿಲ್ಲ. ಯಾವಾಗ ನನ್ನ ಕೈಯಲ್ಲಿದ್ದ ಆಯುಧ ನೆಲ ಸೇರಿತೋ ನನ್ನ ಗಮನಕ್ಕೆ ಬರಲಿಲ್ಲ. ನಿತ್ತಲ್ಲೇ ನನ್ನನ್ನೇ ನಾನು ಕಳೆದುಕೊಂಡಂತಹ ಅನುಭವ ಮಾತ್ರ ಹೊಸತಾಗಿ ನನ್ನ ಅಂತರಂಗಕ್ಕಾಗಿ ಹೋಯಿತಲ್ಲ. ಎಲ್ಲಿ ಹೋಯಿತು ರಕ್ತಬೀಜನ ಸತ್ವ? ಎಲ್ಲಿ ಹೋಯಿತು ರಕ್ತಬೀಜನ ಮಾತಿನ ಸತ್ಯ? ಒಡೆಯನ ಮುಂಭಾಗದಲ್ಲಿ ವಿಧ ವಿಧವಾಗಿ ಬಣ್ಣಿಸಿ ಸಮರೋದ್ಯೋಗದಿಂದ ವಿರಮಿಸುವುದಕ್ಕೆ ಸಾಧ್ಯವೋ ಅನ್ನುವುದನ್ನು ಪ್ರಯತ್ನಿಸಿದೆ. ಫಲಕಾರಿಯಾಗದೇ ಇದ್ದ ಕಾಲಕ್ಕೆ ಪಂಥದ ನುಡಿಗಳನ್ನಾಡಿ ಅವನಿಂದ ಅಪ್ಪಣೆಯನ್ನು ಕೈಗೊಂಡು ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರನೊಂದಿಗೆ ಈ ಕದಂಬ ಮನದತ್ತ ನಾನು ಬಂದೆ. ಆ ಕ್ಷಣಕ್ಕೆ ಅಲ್ಲಿ ಹೊರಡುವಾಗ ಇದ್ದಂತಹ ರಣೋತ್ಸಾಹ, ಜೀವನೋತ್ಸಾಹ, ವಿಜಯದ ಭ್ರಮೆ ಎಲ್ಲ ಕರಗಿ ಕರಗಿ ಸ್ವರೂಪ ದರ್ಶನವನ್ನು ನನಗೆ ಒದಗಿಸಿಕೊಟ್ಟಿತು. ಹೌದಲ್ಲ? ಯಾವ ದಿವ್ಯ ಶಕ್ತಿಯ ಕುರಿತಾಗಿ ಪ್ರಪಂಚದ ಪ್ರಾಜ್ಞರು ತೇನ ವಿನಾಹ ತೃಣಮಪಿನ ಚಲತಿಯನ್ನು ಹಾಗೆ ಕೊಂಡಾಡಿದರು. ಅಂತಹ ದಿವ್ಯ ಸ್ವರೂಪವೇ ನಮ್ಮ ಕಣ್ಣ ಮುಂಭಾಗದಲ್ಲಿ ಸಾಕ್ಷಾತ್ಕಾರವನ್ನು ಹೊಂದಿದೆ ಅನ್ನುವುದು. ತ್ರಿಕಾಲಾಬಾಧಿತವಾದ ಪ್ರಪಂಚದ ಮಧ್ಯದಲ್ಲಿ ಮೂರನ್ನು ಮೀರಿದ ಸ್ಥಿತಿಯಿಂದ ಸದಾಕಾಲ ತಾನು ಸ್ಥಿರಡು ಅನ್ನುವುದನ್ನು ತೋರಿಕೊಡುವುದಕ್ಕಾಗಿ ಮುಂದಕ್ಕೂ ಹಿಂದಕ್ಕೂ ತೂಗುತ್ತಿರುವ ಉಯ್ಯಾಲೆಯನ್ನೇ ತನಗೆ ಆಸರೆಯನ್ನಾಗಿ ಅವಲಂಬಿಸಿರಬೇಕು. ನೋಡಿದಾಗಲೇ ಗೊತ್ತಾಗಲಿ, ಬದುಕಿನಲ್ಲಿ ಮುಂದೆ ಹೋಗಲಿಕ್ಕೆ ಮಾತ್ರ ಇರುವುದಕ್ಕೆ ಬದುಕು ಅಂತ ಹೆಸರಲ್ಲ. ಹಿಂದೆ ಮುಂದೆ ಹೋಗುತ್ತಾ ಇರುವುದೇ ಬದುಕು. ಹಿಂದೆ ಮುಂದೆ ಬದುಕು ಹೋದ ಕಾಲಕ್ಕೂ ಸ್ಥಿರವಾಗಿ ನಾವು ಆ ಬದುಕಿನ ಉಯ್ಯಾಲೆಯಲ್ಲಿ ಕುಳಿತು ಆನಂದವನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಬೇಕು. ಇದೇ ಹೌದಾದರೆ ಗೆಲುವೇ ಬೇಕನ್ನುವ ಹಂಬಲ ಬರುವುದಕ್ಕಿಲ್ಲ, ಸೋತಿದ್ದೇವೆ ಅನ್ನುವ ದುಮ್ಮಾನ ಮೂಡುವುದಕ್ಕೂ ಇಲ್ಲ. ಒದಗಿ ಬಂದದ್ದೆಲ್ಲ ದೈವ ಪ್ರೇರಣೆ ಅಥವಾ ದೈವಾನುಗ್ರಹ ಅನ್ನುವಂತಹ ಭಾವದಿಂದ ಬದುಕಿನಲ್ಲಿ ಸ್ಥಿರವಾಗಿ ಉಳಿಯುವುದಕ್ಕೊಬ್ಬ ವ್ಯಕ್ತಿಯಾದವನಿಗೆ ಸಾಧ್ಯವಾಗುತ್ತದೆ. ಮೂರು ಮನೆಗಳುಳ್ಳ ಶೂಲವನ್ನೇ ಕೈಯಲ್ಲಿ ಧರಿಸಿ ಕುಳಿತು ಈಶಣತ್ರಯಗಳು ತನ್ನ ಕೈಯ ಒಳಗೆ ಅನ್ನುವುದನ್ನೇ ಪ್ರಪಂಚಕ್ಕೆ ಕಾಣಿಸುವುದಕ್ಕೋ, ಸೃಷ್ಟಿಸ್ಥಿತಿಲಯಾದಿ ಕರ್ತವ್ಯಗಳನ್ನೆಸಗುವ ಮೂರು ಮೂರ್ತಿಗಳು ತನ್ನ ಮುಷ್ಟಿಯೊಳಗೆ ಅನ್ನುವುದನ್ನು ತೋರಿಸುವುದಕ್ಕೂ, ಹೇಗೆ ಬೇಕಾದರೂ ಬುದ್ಧಿವಂತನಾದವ ಈಕೆಯದ್ದಾದಂತಹ ವ್ಯವಹಾರದಿಂದ ಈಕೆಯ ಲೋಕಾತೀತವಾದ, ಮಾನವಾತೀತವಾದ, ಲೋಕಕ್ಕೆ ಅಸಹಜವಾದ ವ್ಯಕ್ತಿತ್ವವನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವ ಹಾಗೆ ಸ್ಥಿರಳಾಗಿದ್ದಾಳೆ, ಸ್ಥಾಪಿತಳಾಗಿದ್ದಾಳೆ. ಹೌದಲ್ಲ? ಪ್ರಪಂಚದಲ್ಲಿ ಸತ್ಯದ ಸ್ವರೂಪ ಅಂದರೆ ಹಾಗೆ. ದೃಷ್ಟಿಯಂತೆಯೇ ಸೃಷ್ಟಿ ಅನ್ನುವ ವಾಕ್ಯಕಲ್ಲ ಇದ್ರೆ ಮೌಲ್ಯ ಇಲ್ಲದೆ ಹೋಗ್ತದೆ. ಎಲ್ಲರಿಗೂ ಜೀವನದ ಯಥಾರ್ಥವಾದ ಸತ್ಯದರ್ಶನ ಆಗುವುದಿಲ್ಲ. ಆಗಬೇಕೆಂದಾದರೆ ಬದುಕಿನಲ್ಲಿ ಸತತವಾದ ಸನ್ಮಾರ್ಗದ ಸಾಧನೆ ಬೇಕು. ಮಾತ್ರವಲ್ಲ, ಸದಾಕಾಲ ಅನುಗ್ರಹಿಸುವ ಸ್ಥಾನದಲ್ಲಿ ಉಳ್ಳಂತಹ ಚೇತನದ ಅನುಗ್ರಹಕ್ಕೆ ಒಳಗಾಗಬೇಕು. ಅಂಥವನಿಗೆ ಮಾತ್ರ ಸಾಧ್ಯ ಆಗುತ್ತದೆ. ಭ್ರಮೆಯ ಮಧ್ಯದಲ್ಲೇ ಸತ್ಯ ಸ್ಥಾಪಿತವಾಗಿದೆಯಂತೆ, ಬುದ್ಧಿವಂತರ ಮತ ಹಾಗೆ. ಮಾಯಾವೇಶವನ್ನುವಂತಹ ಭ್ರಮೆಯ ಮಧ್ಯದಲ್ಲಿ ಪ್ರಪಂಚವನ್ನು ಸದಾಕಾಲ ಸಂರಕ್ಷಿಸುವ ಋತ ಅನ್ನುವುದು ಸ್ಥಾಪಿತವಾಗಿದೆ. ಕಾಣುವುದಕ್ಕೆ ಹೇಗೆ? ಬಂಗಾರದ ಪಾತ್ರೆ, ಬಂಗಾರದ ಮುಚ್ಚಳ, ಹೊರಗಿನಿಂದ ಅದನ್ನೇ ನೋಡಿ ಸಿಕ್ಕಿತಲ್ಲ ಬಂಗಾರ, ಹೀಗೆ ಭಾವಿಸಿದನು. ಅವ ಭ್ರಮೆಯಿಂದಲೇ ಬದುಕು ಮುಗಿಸಬೇಕಾಗುತ್ತದೆ. ಯಾವನು ಭ್ರಮೆಯಿಂದ ಕೂಡಿದ ಸತ್ಯದ ದರ್ಶನಕ್ಕಾಗಿ ಹಂಬಲಿಸುವ ವ್ಯಕ್ತಿ ಆ ಬಂಗಾರದ ಪಾತ್ರೆಯ ಮುಚ್ಚಳವನ್ನು ಸರಿಸಬಲ್ಲನು. ಅವನಿಗೆ ಮಾತ್ರ ಋತದ ದರ್ಶನವಾಗುತ್ತದೆ. ಹೌದಲ್ಲ? ಚಂಡಮುಂಡರು ಬಂಗಾರದ ಪಾತ್ರೆ ಮಾತ್ರ ನೋಡಿದರು. ಧೂಮ್ರಾಕ್ಷನಿಗೂ ಮುಚ್ಚಳ ಸರಿಸಲಿಕ್ಕಾಗಲಿಲ್ಲ. ಆದರೆ ಇಷ್ಟೆಲ್ಲ ಆಗಿ ಹೋದ ಹಿನ್ನೆಲೆಯಲ್ಲಿ ಒಳಗಿರಬಹುದಾದಂತಹ ಸತ್ಯವೇನು ಅನ್ನುವುದರ ಆಂಶಿಕವಾದ ಅನುಭವವಾದರೂ ರಕ್ತಬೀಜನಿಗಾಗಿದೆ. ಪರಿಪೂರ್ಣವಾದಂತಹ ತಿಳುವಳಿಕೆಯಲ್ಲ, ಆಂಶಿಕವಾದದ್ದು ಮಾತ್ರ. ಆದರೂ ಅದು ಅನ್ಯಥಾ ಪಥದ ಯೋಚನೆ ಆಗಲಿಲ್ಲ. ಸಾಗಬೇಕಾದಂತಹ ಪಥದಲ್ಲೇ ನನ್ನ ಯೋಚನೆ ಸಾಗಿದೆ ಅನ್ನುವುದು ಈಕೆಯನ್ನು ನೋಡಿದ ಮೇಲೆ ಮತ್ತಷ್ಟು ಸ್ಪಷ್ಟವಾಗುತ್ತಾ ಇದೆ. ನೋಡಿದ ಕ್ಷಣದಲ್ಲೇ ಅಂತರಂಗದಲ್ಲಿ ಭಕ್ತಿಭಾವ ಮೂಡುತ್ತದೆ. ಈ ತನಕ ಉಂಡ ಅನ್ನದ ಋಣ ಮರೆತು ಹೋಗಿದೆ.
ಬಂದವಳು ಜಗಜ್ಜನನಿ. ಅನ್ನದ ಋಣಕ್ಕೆ ಅಧೀನನಾಗಿ ದಾಸರಾಗಿ ಜೀವನವನ್ನು ಮುಗಿಸಬೇಕು. ಇದು ಒಬ್ಬಾತ ವ್ಯಕ್ತಿಗಿರಬಹುದಾದ ಬದ್ಧತೆ. ಹುಟ್ಟಿದ ಮೇಲೆ, ಆಶ್ರಯಕ್ಕೆ ಬಂದ ಮೇಲೆ, ಸಾಯುವ ತನಕ ಒಟ್ಟಿಗಿರುವಷ್ಟು ದಿವಸ ಅನ್ನ ಕೊಟ್ಟವನಿಗೆ ದಾಸನಾಗಿ ತನ್ನ ಬದುಕು ಮುಗಿಸಬೇಕನ್ನುವುದು ಬದ್ಧತೆಯಾದರೆ, ಹುಟ್ಟುವುದಕ್ಕಿಂತ ಮೊದಲೇ ಸತ್ತ ನಂತರವು ಯಾರ ಅಧೀನದಲ್ಲಿ ನಾವಿರಬೇಕಾದವರು ಅವರನ್ನು ಕಂಡ ಕ್ಷಣಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ದಾಸರಾಗಬೇಕೋ ಬೇಡವೋ? ಹೌದಲ್ಲ? ಅದೇ ಸರಿ, ಹೋಗೋಣ. ಎದ್ದೇಳು. ಶುಂಭದರ ಅಪ್ಪಣೆಯನ್ನು ಕೈಗೊಂಡು ವಿಳಂಬಿಸದೆ ನಿನ್ನತ್ತ ಬಂದುದು, ಇಂಬಿನಿಂದ ನಿನ್ನನ್ನು ಕರೆದೊಯ್ದು ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹ ನಡೆಸಬೇಕು ಅನ್ನುವ ನಂಬುಗೆ ಇಲ್ಲ. ಕುಸಿ ಹೋಗಕೂಡದು. ತಂದಿರುವ ಮಣಿರಥವನ್ನು ನಡರಿ. ರಥ ಆಗಲಿಕ್ಕೆ ರಥ ಆದ್ರೆ ಕುದುರೆ ಎಳೆಯುತ್ತದೆ. ಬೇಡ, ಮತ್ತೆ ರಥ ನನಗೆ ಇಲ್ಲ. ಬಂದಂತಹ ಅಂಗಣವನ್ನು ನೀನು ಹೇಳಿದ್ರೆ ಸಾಕು. ನನ್ನ ಹೆಗಲಿಗೇರಿ ಅರಮನೆಗೆ ಹೋಯ್ತು. ನಮ್ಮ ಒಡೆಯನೊಂದಿಗೆ ನಿನ್ನ ವಿವಾಹವನ್ನು ನಡೆಸಿ ಅನವರತ ನಿನ್ನ ಪಾದ ಸೇವೆಯಿಂದ ಬದುಕಿನ ಸಾರ್ಥಕ್ಯವನ್ನು ಸಂಪಾದಿಸಬೇಕು ಅನ್ನುವ ಉದ್ದೇಶದಿಂದಲೇ ಬಂದಿದ್ದೇನೆ. ಬರಬೇಕಮ್ಮ, ರಕ್ತ ಬೀಜ ಅಮ್ಮ. ಕೇವಲ ಹೊತ್ತು ಕಳೆಯುವುದಕ್ಕೆ ಭೋಗಭೂಮಿಯ ಗದ್ದುಗೆಯನ್ನೇರಿದವನು ಇನ್ನೊಂದು ವಿಷಯದಲ್ಲಿ ಅನುರಕ್ತನಾಗುವುದಕ್ಕೆ ಸಾಧ್ಯ ಉಂಟೆ? ನನ್ನನ್ನು ನೋಡಿದ್ದಿಲ್ಲ. ಕೇವಲ ಚಂಡಮುಂಡರಗಳಾಡಿದ ಮಾತಿಗೆ ಭ್ರಮೆಗೊಂಡು ನನ್ನನ್ನು ಕಾಮಿಸಿದ ಪರಿಣಾಮದಲ್ಲಿ ತನ್ನ ಬಳಗದವರನ್ನೆಲ್ಲ ಕಳೆದುಕೊಂಡ ಶುಂಭ ನಿನ್ನನ್ನು ನೋಡಿದ್ರೆ ಅವನ ಜನ್ಮಕ್ಕ ಮದುವೆ ಬೇಡ ಅಂತ ಕೂತ್ಕೊಳ್ತಿದ್ದ. ಹಾಗಾದ್ರೆ ಬರಬಹುದಿತ್ತು ಬೇಗನೆ. ಅದಕ್ಕೆ ಅವನು ಬರಲಿಲ್ಲ. ಹಾಗಾದ್ರೆ ಅವನು ಉಳಿಯುವುದಿಲ್ಲ ಅನ್ನೋದು ಇಲ್ಲಿಗೆ ಸ್ಪಷ್ಟ. ನೋಡಿದ ಮೇಲೆ ಮದುವೆ ಆಗಬೇಕು ಅಂತ ಅನ್ನಿಸಲಿಕ್ಕೆ ಇಲ್ಲ ಅವನಿಗೆ. ಅವನಿಗೆ ಮದುವೆಗಿರುವ ಮದುನಗೆತ್ತಿಯು ನಾನಲ್ಲ. ಕೈಯಲ್ಲಿ ಧರಿಸಿರುವ ಕುಸುಮ ಮಾಲೆ ಅವನಿಗೆ ಮರಣ ಮಾಲಿಕೆಯೇ ಹೊರತು ವರ್ಣ ಮಾಲಿಕೆ ಆಗುವುದಕ್ಕಿಲ್ಲ. ಬೀಗಿದ ನೀವು ಬಾಗ್ತಿರಿ ಅಂತಾದ್ರೆ ಬದುಕು ಕೊಟ್ಟೇನು. ಇಲ್ಲದೆ ಹೋದ್ರೆ ಬಾರದೆ ಉಳಿದ ರಣರಡಿಯನ್ನು ಹೊಗಳುವ ಕೆಟ್ಟವರೇ ತೊಲಗಿದ್ದಾರೆ.
ಮಾತುಗಳನ್ನ ಬಳಸಿಕೊಂಡು ಅಷ್ಟು ದಿಕ್ಕುಗಳಿಂದ ಅವರು ಸಿದ್ಧಕ್ಕಾಗಿ ಮುಂದಾದ ಇಂದ್ರಾಣಿಯಿಂದಲೇ ವಜ್ರಾಘಾತ ಹಣೆ ಒಡೆದಿದೆ. ಸುರಿದ ರಕ್ತದ ಹನಿ ಹನಿಯಿಂದಲೂ ಹುಟ್ಟಿಕೊಳ್ಳುತ್ತಿರುವ ಉತ್ಪಾತ ಅನಿಷ್ಟಗಳನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ನೀನು ಸಲಹೆಯನ್ನು ಚಾಚಿ ರಕ್ತೇಶ್ವರಿ ಆಗ್ತದೆ.
ಸುತ್ತಿಗೆ ಬಲಸಿ ಪರಿಯರ ಕೊಡತಿಕೊಂಡ ಬತ್ತಾಯಿ ಚೀಟಿಗೆ ತನ್ಮಧ್ಯೆ ಪತ್ತಪ್ಪೆ ಜೋಕುಲು ಏಕರಾಶಂತ ತಪ್ಪ ರಕ್ತೇಶ್ವರನವರಿಗೆ ಕಮಲ್ತೊಂಡರೆ ಆಕಾಶ ಬುಡಿ ಭೂಮಿಗೆ ಉಂಡೆ ಭೂಮಿ ಮನೆ ಮಂಚೋಡು ಉಂಡೆ ಮನೆ ಮಂಚೋಡು ಬತ್ತಿರ ವಾಕ್ಯೋಡ ಉಂಡೆ ನಾಗಬೆಮ್ಮೆರ್ರ ಚಿತ್ತ ಬತ್ತೊಂಡೆ ಅಪ್ಪೆ ಉಳ್ಳಾಲ್ದಿನ್ನವರಿಗೆ ಕಮಲ್ತೊಂಡೆ ಗ್ರಾಮದೇವರನ್ನು ಒಂದನ್ನು ಮಲ್ತೊಂಡೆ ಅಪ್ಪೆ ಬೆಚ್ಚಿನ ಭಾರತ ಬೇಟಿ ಮುಜಿ ಮುಕ್ಕಾಳುಗಳಿಗೆ ಉಂಡೆ ಉಂಡಾಯಿರ ಮುರ್ತರಿಸಲಿಕ್ಕೆ ನುಂಡೆ ಭಾಗವತಾರೆ ಎಡ್ಡೆ ಮದಿಪು ವಿಸದ ಗರುಡ ಬಾಯಿಗೆ ಪಾಡ್ಲ ಅಮೃತನು ನಂಬಿ ಸಂಸಾರಕ್ಕೆ ಪಟ್ಟುಕೊರ್ಮನ್ನು ಉಡಿಯತ್ತೆ ಏರು ಮಾತ ಕೈಸರಿಂದಿರಬೇಕಾಗ್ತಾರೆ ದೇವೇಂದ್ರ ನಿಕ್ಕ ಸುಖ ತಿಕ್ಕನಾಗ ಅಪ್ಪನ ನೆನಪಿಜ್ಜಿ ಕಷ್ಟ ಬನ್ನ ಕರಣಿರ್ ಪಡೆದು ಅಪ್ಪನ ಕಾರ ಮುದಲಿಗೆ ಬರ್ಪ ನನ್ನ ಸುಖ ತಿಕ್ಕಣಿ ನಾಂಕಾರ ಪಡೋಡ್ಚಿ ಕೈತನ ಕಣ್ಣಿಗೆ ಜಾಗೃತಿ ಅಲ್ಪ ಈ ಸ್ವರ್ಗಗೆ ಪೋಲ ಮಗ್ಗ ಭಾಗವತರೆ ಇಂಥ ಸೇವೆ ಮಲ್ಪೈನಕ್ಳು ಉಜ್ಜೋಡಿ ಗೋರಿಗುಡ್ಡೆ ಪತ್ತು ಸಮಸ್ತೇರಿ ಪತ್ತೆತ್ತಿನಲ್ಪ ಪಿತ್ತನು ಉದಿತ್ತಿನಲ್ಪ ನುರ್ಕು ಸಾರತ್ತಿನಲ್ಪ ಸೊರ್ಕು ಅಂಡ ಪತ್ತೆತ್ತಿನಲ್ಪ ಮುತ್ತೊಂದು ಪಾತ್ರ ಕೊರ್ನಂಚಿನ ದೈವ ಏನು ಇನಿ ಪತ್ತಪ್ಪೆ ಜೋಕಲು ಏಕರಾಷ್ಟ್ರದ ಅಪ್ಪೆ ಕೊರ್ನಂಚಿನ ಸೇವೆ ಭಕ್ತಿಡು ಗೌಜುಡು ಪೊರ್ನುಡು ಕೊರ್ನಂಚಿನ ಸೇವೆ ಐತೊಟ್ಟು ಬಾಜೇಡು ಬತ್ತಿನಾಗ ಒಂದು ತಕ್ಕರ ನೀರು ಬಡವಳು ಬತ್ತಿನಾಗ ಒಂದು ಪುಣ್ಯ ಉಪ್ಪು ಅನ್ಪಲಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡ್ತೀರಿ ಅಕ್ಕಲು ಕೊರ್ನಂಚಿನ ಸೇವೆನ ಅಪ್ಪೆ ಪೊರ್ನುಡು ಸ್ವೀಕಾರ ಮಾಡ್ಕೊಂಡೇರಿ ನನಮಿತ್ತಗಳಂಚಿನ ಭಕ್ತಿದ ಅಪ್ಪೆನ ನಮ್ಮನ್ನು ಬತ್ತಿರಿಂದ ಅಂಡ ಅಕಲು ಮಲ್ಪನಂಚಿನ ಬುಲೆಸಲ್ಲ ಆವಡಿ ತಾಂಕುನ ಕಂಜಿ ಕೈ ಕಂಜಿ ಆವಡಿ ಕಲ್ಪನೆ ವಿದ್ಯೆಡ ಆವಡಿ ಮಲ್ಪನ ಉದ್ಯೋಗಡ ಆವಡಿ ವಾತಾವರಣ ದೋಷ ಬೆಳೆದಕ್ಕೆ ಒಂಜಕ್ಕೆ ಪತ್ತು ಪತ್ತೆಗೆ ನೋದು ನೂತಕ ಸಾರ ಲಕ್ಷ ಉತ್ಪತ್ತಿ ಮಂತ್ ಕೊಡ್ತು ಅಪ್ಪೆ ಉತ್ತರ ಅಭಿವೃದ್ಧಿ ಮಂತ್ ಕೊಡ್ಬೇಕು ಮಾಡ್ತಾ ನೋಡಿ ಶೇರುಗಾರ್ಲೆ ಅಪ್ಪೆ ಶಾರದಾದೇವಿ ಉಳಿದು ಕೊರ್ನಂಚಿನ ಕಲೆ ನಂಬುದು ಬದುಕು ನಕಲು ನಮ್ಮನ್ನು ನಂಬುದು ಬದುಕು ನಕಲು ಇಲ್ಲದಕ್ಕಳು ನಂಬಿನಕಲು ಹಿಂಬ ಕೊರ್ಪುನ ಶಕ್ತಿ ಕಣ್ಣು ತೊಂಜಿನ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆ ಉಳ್ಳಾಲ್ ದಿನ ಮಂದ್ ಬಲಿ ಭಯ ಮಾಡ್ತಾರೆ ಭಾಗವತಾರೆ ನನ್ನ ಎರಡು ಕೊಂಡಾಡಿಲ್ಲ ಭಾಗವತಾರೆ ದೈವ ಒರಿಯಲ್ಲತ್ತಿ ಜೀವನ ಅಪಕೀರ್ತಿ ಬರೆಯಲೇ ಬಲ್ಲತೆ ರಾಸಿಂಗ್ ಪರಿಪಾಡಿಯಲ್ಲತ್ತೆ ಅವಡೆ ಅಪ್ಪನ ಸೇವೆ ಕೆಲ ವರ್ಷದ ಬಾರಿ ಭಕ್ತಿನ ಪೊರ್ಲು ಅಪ್ಪನ ಸೇವೆ ಮಾಡ್ತೊಂದುಳ್ಳಾರೆ ನನ್ನ ಮಿತ್ತಗಳಂಚಿನ ಅಪ್ಪನ ಸೇವೆ ಮಾಡ್ತೊಂದು ಅಪ್ಪೆ ಉಳ್ಳಾಲ್ ಚಂಡದಾರೆ ಅಪ್ಪೆ ಉಳ್ಳಾದಿನ ಸೇವೆ ಬಾರಿ ಪೊರ್ಲುಡು ಅಪ್ಪನ ಸೇವೆ ಮಾಡ್ತೊಂದುಳ್ಳಾರೆ ನನ್ನ ಮಿತ್ತಗಳಂಚಿನ ಅಪ್ಪನ ಸೇವೆ ಮತ್ತೊಂದು ಅಪ್ಪೆ ಉಳ್ಳಾದಿ ಕಾಕೊಂಡು ಮಧ್ಯಗಾರ ಅಪ್ಪನ ಸೇವೆ ಬಾರಿ ಪೊರ್ಲುಡು ಅಪ್ಪನ ಸೇವೆ ಮಾಡ್ಕೋರಿ ನನ್ನ ಮಿತ್ತಗಳಂಚಿನ ಅಪ್ಪನ ಸೇವೆ ಮಾಡ್ಕೊಂಡು ಚಕ್ರತಾಳ್ದಾರೆ ಆರು ಕುತ್ತಿ ತೋಜು ನೆಜ್ ಅವಡೆ ಅಪ್ಪನ ಸೇವೆ ಬಾರಿ ಪೊರ್ಲುಡು ಭಕ್ತಿರ ಅಪ್ಪನ ಸೇವೆ ಮಾಡ್ಕೊ ನನ್ನ ಮಿತ್ತಗಳಂಚಿನ ಅಪ್ಪನ ಸೇವೆ ಮಾಡ್ಕೊಂಡು ಉಳ್ಳಾದಿ ಭಾಗವತರೆ ಕಾಡುಕತ್ತರ ಅದು ಉರುಬಲ್ ಪಾಪಿನ ಪೊರ್ತು ಅಮೃತಗಳು ಉಣ್ಣಾಯಿನ ದೈವಯಾನ ಅಮೃತಗಳು ಮನಿ ಮಂಚೇಶ್ವರಡತ್ತೆ ಓಡಿ ಪೋಪಿನ ಆಸನಿದ್ದ ಆಸನುಂಡಿಗೆ ಆಸರಿಗೆ ತಾನೆ ಅತಿಶ ಮಧ್ಯೆ ಪ್ಲಾಟ್ ಅಂತಾನೆ ಈ ಅರುಣಾಸುರ ಏನೆಂಬುದನ್ನು ತಿಳಿಸಬೇಕಾಗಿದೆ. ಅದಕ್ಕೆ ಗುರುಗಳ ಬಳಿ ನಡೆಯುತ್ತದೆ.
ಸಂತೋಷಗೊಂಡೇನು ನೀನು. ಹೌದಮ್ಮ. ಆರಂಭದಲ್ಲಿ ಸುಗ್ರೀವನ ಸಂಧಾನವೇ ಮುರಿದು ಬಿತ್ತು, ಸಂಗ್ರಾಮವೇ ಉಂಟಾಯಿತು. ಹುಂಕಾರ ಮಾತದಿಂದಲೇ ಧೂಮ್ರಾಕ್ಷರನ್ನು ಸುಟ್ಟುಕೊಂಡೆ. ಭೀಕರಾಕೃತಿಯ ಕಾಣಿಕೆಯಾಗಿ ಚಂಡಮುಂಡನ ಶಿರಸನ್ನೇ ಚೆಂಡಾಡಿದೆ. ಬಳಿಕ ರಕ್ತೇಶ್ವರಿ ಆಗಿದ್ದುಕೊಂಡು ರಕ್ತ ಬೀಜಾಕ್ಷರ ಪ್ರಾಣವನ್ನು ಪಾನ ಮಾಡಿದವಳಿದ್ದೇನೆ. ಈ ಶಾಂಭವಿ ರೂಪದಿಂದಲಾಗಿ ಶುಂಭರನ್ನೇ ಮಡಹಿ ಕುಮ್ಮಿನಿಯ ಭಾರವನ್ನು ಕಳೆದುಕೊಟ್ಟಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಕಳ್ಳರ ಭೀತಿ ನಿನಗಿಲ್ಲ ಮಗನೇ. ನಿನ್ನ ಈ ರೂಪವನ್ನು ಮುಂದೆ ಕಾಣುವುದಾದ್ರೂ ಹೇಗಮ್ಮ? ಈ ಬಗೆಯಿಂದ ಕಾಣಸಿಗುವುದು ನಾನಲ್ಲ, ಆದರೂ ಬರುವ ವೈವಸ್ವತ ಬಲವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವನಾಗಿ ನಂದಗೋಪನ ಮನೆಯಲ್ಲಿ ಮಾ ಎಂಬ ಅಭಿಧಾನದಿಂದ ನಾ ಹುಟ್ಟಿ ಬರುವುದಕ್ಕಿದ್ದೇನೆ. ಆ ಬಳಿಕ ಈ ರಣಕ್ಷೇತ್ರ ತಲೆಮರೆಸಿಕೊಂಡಂತಹ ಶುಂಭನ ಮಾತ್ರ ಅಂತಹ ಅರುಣನನ್ನೇ ಕೊದುಗಿಸುವುದಕ್ಕೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಅನುಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಬ್ರಾಹ್ಮಣ ಎಂಬ ಅಭಿಧಾನದಿಂದ ಅರುಣನನ್ನೇ ಮುಗಿ ಲೋಕದಲ್ಲಿ ಕ್ಷೇಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಮಗನೇ, ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಆಹಾ, ಕದಂಬಕಾಂತಾರದಲ್ಲಿ ಕೌಶಿಕೆಯಾಗಿ ಮಹಾಮಾತೆಯು ದುಷ್ಟರನ್ನೆಲ್ಲ ತನ್ನತ್ತ ಬರೆಸಿಕೊಂಡು ನಾನಾ ವಿಧದಿಂದ, ನಾನಾ ರೀತಿಯಿಂದ, ನಾನಾ ರೂಪದಿಂದ ಕೊಂದು ಕಳೆದವಳಿದ್ದಾಳೆ. ದೇ ಎನ್ನುವುದರಿಂದ ದೇಹ ಶುದ್ಧಿ, ವಿ ಎನ್ನುವುದರಿಂದ ವಿದ್ಯಾಪ್ರಾಪ್ತಿ, ಮಾ ಎನ್ನುವುದರಿಂದ ಮಹಾಲಕ್ಷ್ಮಿಯು ಒಲಿಯುವಳು, ಹಾ ಎನ್ನುವುದರಿಂದ ಹರಿಹರ ಪದಾಬ್ಜವು ಸಿಗುವುದು, ಮೇ ಎನ್ನುವುದರಿಂದ ತ್ರೈಲೋಕ್ಯವು ಸಿದ್ಧಿಸುವುದು. ಇದುವೇ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಮಹಾಮಾತೆಯ ಲೀಲೆಯು ಅನಂತವಾದದ್ದು. ಇದನ್ನು ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರು, ಯಾರೆಲ್ಲ ನೋಡಿದರು, ಯಾರು ಕುಣಿಸಿದರು, ಯಾರೆಲ್ಲ ಕುಣಿದರು, ಯಾರೆಲ್ಲ ಸಹಕರಿಸಿದರು, ಅವರೆಲ್ಲರಿಗೂ ಕೂಡ ಕಟೀಲು ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸಕಲ ಅಷ್ಟೈಶ್ವರ್ಯಗಳನ್ನು ಇತ್ತು ಸನ್ಮಂಗಳವನ್ನು ಉಂಟು ಮಾಡಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ಕಥೆಗೆ ಮಂಗಳವನ್ನು ಮಾಡುವುದಕ್ಕಾಗಿ ಸಭಾಸದರಿಂದ ಅಪ್ಪಣೆ ಹಚ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಮಹಾರಾಜ ಶ್ರೀಗಳಂತ ಉಜ್ಜೋಡಿ ಗೋರಿಗುಡ್ಡೆ ಶ್ರೀಮನ್ ರಕ್ತಸುಮಸ್ತರಿಯ ಶಾಖ